ಹಲೋ ನಮಸ್ಕಾರ. ಕೂರ್ಗ್ ಬಸ್ ನ್ಯೂಸ್ ಪಂಚ್ ಈ ವಾರದ ಎಪಿಸೋಡ್ಗೆ ಸ್ವಾಗತ. ಎಲ್ಲರೂ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿದ್ದೀರಿ. ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಕೊಡಗು ಜಿಲ್ಲೆಯ ಪ್ರಮುಖ ಹಬ್ಬಗಳಲ್ಲಿ ಒಂದಾದಂತಹ ಕಾವೇರಿ ತುಲಾ ಸಂಕ್ರಮಣ ಜಾತ್ರೋತ್ಸವ ಮುಗಿದಿದೆ. ಸಂಭ್ರಮದಿಂದ ಈ ಸಲ ಹಗಲೊತ್ತು ಬಂದ ಕಾರಣಕ್ಕಾಗಿ ಹೆಚ್ಚು ಸಂಭ್ರಮ, ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತೆರಳಿದ್ದಾರೆ. ಹಾಗಾಗಿ ತುಲಾ ಸಂಕ್ರಮಣದ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ವಾರದ ಚರ್ಚಾ ವಿಷಯವನ್ನಾಗಿ ಅದೇ ವಿಷಯವನ್ನು ತೆಗೆದುಕೊಂಡಿದ್ದೇವೆ. ಯಾವ ರೀತಿ ಆಯಿತು ಉತ್ಸವ? ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗುತ್ತೆ. ಒಂದಷ್ಟು ಸಮಸ್ಯೆಗಳು, ಲೋಪಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇರುತ್ತೆ, ಅದು ಚರ್ಚೆಗೆ ಒಳಪಡ್ತಾ ಇರುತ್ತೆ. ಈ ಬಾರಿ ಹೇಗಾಯಿತು ಉತ್ಸವ? ಅಡೆತಡೆ ಇಲ್ಲದೆ ಸಾಗ್ತಾ? ಲೋಪಗಳಾಗ್ಲಿಲ್ವಾ? ಲೋಪಗಳಾಗಿದೆಯಾ? ಎಲ್ಲಿ ಆಗಿದೆ? ಆದಲ್ಲಿ ಮುಂದೆ ಯಾವ ರೀತಿ ತಿದ್ಕೊಂಡು ಹೋಗಬೇಕು? ಎಲ್ಲಿ ತಾಂತ್ರಿಕವಾಗಿ ಸಮಸ್ಯೆಗಳಾಗಿದ್ದಾವೆ? ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಈ ಬಾರಿಯ ಚರ್ಚೆಗೆ ನನ್ನ ಜೊತೆಗೆ ವಿಷಯ ವಿಶ್ಲೇಷಣೆಗಾಗಿ ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಚೀಫ್ ಆಗಿರುವಂತಹ ಹಾಜಿಮಠ ರಮೇಶ್ ಕುಟ್ಟಪ್ಪ ಅವರಿದ್ದಾರೆ. ಕುಟ್ಟಪ್ಪ ಅವರ ಸ್ವಾಗತ. ನಮಸ್ಕಾರ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಕೂರ್ಗ್ ಬಸ್ ಚಾನಲ್ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಮತ್ತಷ್ಟು ಮೋಟಿವೇಟ್ ಮಾಡುತ್ತೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಿಮ್ಮ ಮುಂದೆ ಇಡಲಿಕ್ಕೆ. ಚರ್ಚೆಯನ್ನು ಶುರು ಮಾಡ್ತಾ ಇದ್ದೇವೆ. ಕುಟ್ಟಪ್ಪ ಅವರೇ, ನೀವು ತುಲಾ ಸಂಕ್ರಮಣ ಜಾತ್ರೆಗೆ ಹೋಗಿದ್ರ? ಹೌದು. ಹೇಗಿತ್ತು ಸಂಭ್ರಮ ಈ ಬಾರಿ? ಹೌದು, ನಮಗೆ ಕಾವೇರಿ ತೀರ್ಥೋದ್ಭವ ಅಂತ ಹೇಳುವಂಥದ್ದು ಒಂದು ಭಾವನಾತ್ಮಕ ಅಟ್ಯಾಚ್ಮೆಂಟ್ ಇರುವಂಥ, ಅದರೊಂದಿಗೆ ಕರ್ತವ್ಯದ ಭಾಗವಾಗಿ ಪ್ರತಿ ವರ್ಷ ಕ್ಷೇತ್ರಕ್ಕೆ ಭೇಟಿ ನೀಡುವಂಥದ್ದು. ಈ ಬಾರಿ ನೀವು ಹೇಳಿದ ಹಾಗೆಯೇ ಮಧ್ಯಾಹ್ನ 1:44ಕ್ಕೆ ತೀರ್ಥೋದ್ಭವ ಬರುವ ವಿಚಾರಕ್ಕಾಗಿ ಹಗಲು ಹೊತ್ತು ಆಗಿರೋ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವಂತಹ ನಿರೀಕ್ಷೆ ಸಹಜವಾಗಿತ್ತು. ರಾತ್ರಿ, ಮಧ್ಯರಾತ್ರಿ, ಮುಂಜಾನೆ ಮತ್ತು ಮಧ್ಯಾಹ್ನ ಈ 4 ಹೊತ್ತಿನಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಬೇರೆ ಬೇರೆ ಸಮಯ ಕಾಲಘಟ್ಟಗಳಲ್ಲಿ ಬರುವಂಥದ್ದು. ಆದರೆ ತುಂಬ ಹೆಚ್ಚು ಜನರು ಬರುವಂಥ ನಿರೀಕ್ಷೆ ಇತ್ತು. ಅದು ನನ್ನ ಪ್ರಕಾರ ಹುಸಿಯಾಗಿದೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ರಾತ್ರಿ ಬರೋದಕ್ಕೆ ಕಷ್ಟ, ವಾಸ್ತವ್ಯ ಕಷ್ಟ, ಬರೋದಕ್ಕೆ ಕಷ್ಟ, ಹೋಗೋದಕ್ಕೆ ಕಷ್ಟ ಅಂತ ಕಾರಣಕ್ಕಾಗಿ ಸ್ವಲ್ಪ ಹಿಂಜರಿಟ್ಟು ಹಾಕ್ತಾರೆ. ಆದರೆ ಮಧ್ಯಾಹ್ನ ಹೊತ್ತಾಗಿರೋ ಕಾರಣಕ್ಕಾಗಿ ಭಾರೀ ಸಂಖ್ಯೆಯಲ್ಲಿ ಭಕ್ತರು ಬರುವಂತಹ ನಿರೀಕ್ಷೆ ಏನಿತ್ತು. ಒಳ್ಳೆಯ ಕ್ರೌಡೇ ಇತ್ತು, ಒಳ್ಳೆಯ ಸಂಖ್ಯೆಯಲ್ಲಿ ಭಕ್ತರಿದ್ದರು. ಆದರೆ ದೊಡ್ಡ ಪ್ರಮಾಣದಲ್ಲಿ ಬರುವಂಥ ನಿರೀಕ್ಷೆ ಏನಿತ್ತು ಅದು ಬರಲಿಲ್ಲ ಅಂತ ಅಂದ್ಕೊಳ್ತೇನೆ. ಮತ್ತು ಕ್ಷೇತ್ರದ ತಲಕಾವೇರಿ ಜಾತ್ರೋತ್ಸವಕ್ಕೆ ಅದಕ್ಕೆ ಅಗತ್ಯವಾದ ಮೂಲಭೂತ ಸವಲತ್ತುಗಳನ್ನು ಒದಗಿಸುವಂಥದ್ದು, ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ರಾಜ್ಯ ಸರ್ಕಾರದಿಂದ 2.5 ಕೋಟಿ ಅನುದಾನ ಬಂದಿರುವಂಥದ್ದು ಸಹ ಶ್ಲಾಘನೀಯ. ಜಾತ್ರೋತ್ಸವದೊಂದಿಗೆ ಕ್ಷೇತ್ರದಲ್ಲಿ ಅಗತ್ಯವಾಗಿ ಆಗಬೇಕಾದ ಕೆಲಸಗಳು ಮುಂದುವರಿಸೋದಕ್ಕೆ ಸಹ ಅದು ಒಂದು ಸಹಕಾರಿ ಆಗುತ್ತೆ. ಸಹಜವಾಗಿ ಹೇಳಿದಾಗೇ ಮತ್ತೆ ಭಕ್ತರ ನುಗ್ಗಲು ಆಗುವುದನ್ನು ತಡೆಯುವ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಬಂದೋಬಸ್ತನ್ನು ಈ ಬಾರಿ ಮಾಡಿರೋ, ರಕ್ಷಣಾ ಕವಚಗಳನ್ನು ಭೇದಿಸಕ್ಕೆ ಸಾಧ್ಯನೇ ಆಗುವುದಿಲ್ಲ ಅಂತ ಹೇಳುವ ರೀತಿಯಲ್ಲಿ ರಕ್ಷಣೆ ವ್ಯವಸ್ಥೆನೇ ಮಾಡಿರು. ಮೊದಲು ಪೊಲೀಸರಿಗೂ ಭಕ್ತರಿಗೂ ಸಹಜವಾದ ತಿಕ್ಕಾಟಗಳು ನಡೆಯುತ್ತೆ. ಕಾವೇರಿ ತೀರ್ಥೋದ್ಭವ ನಡೆಯುವ ಸಂದರ್ಭದಲ್ಲಿ ಭಯ ಭಕ್ತಿಯಿಂದ ಕಾವೇರಿ ಆರಾಧನೆಯೊಂದಿಗೆ ಇರಬೇಕಾದಂಥ ಭಕ್ತರುಗಳು ಸಹ ಈ ಪೊಲೀಸರು ಮತ್ತು ಭಕ್ತರ ನುಗ್ಗಲನ್ನು ನೋಡ್ತಾ ಸಂಘರ್ಷವನ್ನು ನೋಡ್ತಾ ಕಾಲ ಕಳೆಯುವಂಥದ್ದು, ಕೊನೆಗೆ ಪೊಲೀಸರಿಗೆ ಸಾಧ್ಯನೇ ಆಗದೆ ಅವರೆಲ್ಲರೂ ಸೇರಿ ಕೊಳಕ್ಕೆ ಬೀಳುವಂಥದ್ದು ಸಹ ಒಂದು ಹಲವಾರು ವರ್ಷಗಳು ನಡೆದಿತ್ತು. ಆ ಅನುಭವಗಳಿಂದ ಪಾಠ ಕಲಿತು ಭಕ್ತರಿಗೆ ನುಗ್ಗೋದಕ್ಕೆ ಸಾಧ್ಯವೇ ಆಗದ ರೀತಿಯಲ್ಲಿ, ತಡೆಗೋಡೆಯ ರೀತಿಯಲ್ಲಿ ಈ ಸಲ ಮಾಡಿರೋದನ್ನು ನಾವು ಗಮನಿಸಬಹುದಿತ್ತು. ಆದರೂ ಸಹ ಒಂದಿಷ್ಟು ಜನ ಆದರೂ ಕೊಳಕ್ಕೆ ಬೀಳುವಂಥದ್ದು, ತೀರ್ಥ ಬರುವ ಮೊದಲು ಏನೊಂದಿಷ್ಟು ಜನ ಅಂತೂ ಪೊಲೀಸರನ್ನು ಭೇದಿಸಿ ಮಾಡಿರೋದು ನೋಡ್ಬೋದು. ಸಾಕಷ್ಟು ಸಣ್ಣ ಪುಟ್ಟ ಲೋಪಗಳು ಅಥವಾ ಚರ್ಚೆಗಳು ತೀರ್ಥೋದ್ಭವ ಆದ ನಂತರ, ಕ್ಷೇತ್ರದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಆಗಿರುವಂಥದ್ದು. ಆ ಚರ್ಚೆ ಆಗಿರುವಂಥ ಅಂಶಗಳಲ್ಲಿ ರಾಜಕೀಯ ಉದ್ದೇಶವೂ ಇದೆ, ಜಾತಿಯ ಉದ್ದೇಶವೂ ಇದೆ, ಮತ್ತು ಬೇರೆ ಬೇರೆ ವಿಚಾರಗಳು ಅದರೊಳಗೆ ಅಡಗಿದೆ. ಆಗಿರುವಂಥ ನ್ಯೂನತೆಗಳೇನಿದೆ ಅದ್ರ ಬಗ್ಗೆ ವಾಸ್ತವ ನೆಲೆಗಟ್ಟಲ್ಲಿ ಚರ್ಚೆ ಮಾಡಿ ಮುಂದೆ ಆ ರೀತಿಯ ತಪ್ಪುಗಳು ಆಗದ ಹಾಗೆ ಮುನ್ನೆಚ್ಚರಿಕೆ ವಹಿಸೋದಕ್ಕೆ ಅದು ಒಂದು ಪಾಠಗಳ ಆ ರೀತಿಯಲ್ಲಿ ಆದರೆ ಅದು ಒಳ್ಳೆಯದಾಗುತ್ತೆ. ರಾಜಕೀಯ ಉದ್ದೇಶಕ್ಕೆ ಇರುವಂಥದ್ದು ಅದು ರಾಜಕೀಯವಾಗಿ ನೆಲೆಗಟ್ಟಲ್ಲಿ ಹೋಗುತ್ತೆ. ಅದಕ್ಕೆ ಪರಿಹಾರ ಅಂತ ಹೇಳೋದಿಲ್ಲ, ಅದು ನಿರಂತರ ಪ್ರಕ್ರಿಯೆ, ಅದನ್ನು ತಡೆಯುವುದಕ್ಕೆ ಸಾಧ್ಯ ಆಗೋದಿಲ್ಲ. ಜಾತಿ ಸಂಘರ್ಷನೂ ಸಹ ಅಷ್ಟೇ, ಅದನ್ನು ಸಹ ತಡೆಯೋಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಬೇಸರದ ವಿಚಾರ, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ತೀರ್ಥೋದ್ಭವಕ್ಕೆ ಸಂಬಂಧಪಟ್ಟ ಅಲ್ಲಿಯ ವಾತಾವರಣ ಗಮನಿಸಿ ಒಬ್ಬರು ಹಿರಿಯರು ಅಥವಾ ಒಬ್ಬ ನೇತಾರರು ಹೇಳ್ತಾ ಇದ್ರು, ಇದೇನು ಇಲ್ಲಿಯ ವಾತಾವರಣ ಇಂಡಿಯಾ ಪಾಕಿಸ್ತಾನ ಥರ ಆಗಿದೆ ಅಂತ ಹೇಳುವಂಥ ಒಂದು ಮಾತನ್ನು ಹೇಳಿದರು. ಅಂದರೆ ಆ ರೀತಿಯ ಭಾವನೆ ಏನು ವ್ಯಕ್ತ ಆಗ್ತಾ ಇದೆ ಅದು ಒಳ್ಳೆಯ ಬೆಳವಣಿಗೆಗಳಲ್ಲ, ಅವರು ವ್ಯಕ್ತಪಡಿಸಿದವ್ರ ಭಾವನೆ ಅಲ್ಲ. ಆ ಥರದ ವಾತಾವರಣ ಆಗ್ತಿರುವಂಥದ್ದು ಅದು ಒಳ್ಳೆಯ ಶೋಭೆ ತರುವಂತಹ ಅಥವಾ ಸಮರ್ಥನೆ ಮಾಡುವಂತಹ ವಿದ್ಯಮಾನಗಳಾಗೋದಿಲ್ಲ. ಬಹುಶಃ ನಾವು ಮುಂದಿನ ಚರ್ಚೆಗಳಲ್ಲಿ ಯಾಕಾಗಿ ಆ ವಿಚಾರಗಳನ್ನು ಭಾರತ ಪಾಕಿಸ್ತಾನ, ಇಂಡಿಯಾ ಪಾಕಿಸ್ತಾನದ ರೀತಿಯಲ್ಲಿ ಆ ಕ್ಷೇತ್ರ ಆಗ್ತಾ ಇದೆ ಅಂತ ಹೇಳುವ ರೀತಿಯಲ್ಲಿ ಭಾವನೆಯನ್ನು ಯಾಕೆ ಮೂಡಿತು ಅಂತ ಹೇಳುವಂಥದ್ದು, ಜಾತಿಯ ವಿಚಾರಕ್ಕೆ, ರಾಜಕೀಯ ವಿಚಾರಕ್ಕೆ ಕ್ಷೇತ್ರವನ್ನು ಬಳಸ್ಕೊಳ್ತಿರುವಂಥದ್ದು,
ಅದು ಪ್ರತಿ ವರ್ಷ ಅದನ್ನು ಬಳಕೆ ಆಗ್ತಿರುವಂಥದ್ದು ದುರದೃಷ್ಟಕರ. ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಈ ಹಗಲೊತ್ತು ನೀವು ಹೇಳಿದ ಹಾಗೆ ಸಹಜವಾಗಿ ದೊಡ್ಡ ನಿರೀಕ್ಷೆ ಇರುತ್ತೆ. ಡೇ ಟೈಮ್ ಆದಾಗ ಅದು ಬೆಳಗ್ಗೆ ಅಥವಾ ಮಧ್ಯಾಹ್ನ, ಅದರಲ್ಲೂ ಮಧ್ಯಾಹ್ನ ಆದಂತಹ ಸಂದರ್ಭದಲ್ಲಿ ಎಲ್ರಿಗೂ ಬಂದು ಹೋಗ್ಲಿಕ್ಕೆ ಒಂದು ಸಮರ್ಪಕವಾದಂತಹ ಅವಕಾಶ ಇರುತ್ತೆ, ಹಾಗಾಗಿ ಜಾಸ್ತಿ ಬರ್ತಾರೆ ಅಂತ. ಈ ಬಾರಿ ಯಾಕೆ ಜನಸಂಖ್ಯೆ ಭಕ್ತರ ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸ್ತದೆ? ಸ್ಥಳೀಯವಾಗಿ ಈಗ ಕೊಡಗಿನವರಿಗೆ ಕಾವೇರಿ ಆರಾಧನೆ ದೈವ, ಕೊಡವರಿಗೆ ಕುಲದೇವಿಯಾಗಿ ಮನೆ ಮನಗಳಲ್ಲಿ ಆರಾಧಿಸುವಂಥದ್ದು. ಕೊಡವರ ಎಲ್ಲ ಆಚರಣೆಗಳು ಕಾವೇರಿಯನ್ನ ಅವಲಂಬಿಸಿರುವಂಥದ್ದು. ಸಾವಿನಿಂದ ಮತ್ತೆ ಪ್ರತಿ ವರ್ಷ ವಿಧಿವಿಧಾನಗಳನ್ನು ನೆರವೇರಿಸುವಂತ ಹಿಡಿದು ಭಾವನಾತ್ಮಕವಾಗಿ ಅಟ್ಯಾಚ್ಮೆಂಟ್ ಇರುವಂಥದ್ದು. ಕಾವೇರಿ ಜಾತ್ರೆ ಸಂದರ್ಭದಲ್ಲಿ 1 ತಿಂಗಳು, ಕಾವೇರಿ ತೀರ್ಥೋದ್ಭವದಿಂದ ಕಿರು ಸಂಕ್ರಮಣದವರೆಗಿನ 1 ತಿಂಗಳ ಅವಧಿಯಲ್ಲಿ ಬಹುತೇಕ ಭಕ್ತರುಗಳು ಕ್ಷೇತ್ರಕ್ಕೆ ಭೇಟಿ ನೀಡಿ ಪಿಂಡ ಪ್ರದಾನ ಮಾಡುವಂತಿರುವುದು, ಪೂಜೆ ಪುನಸ್ಕಾರ ಮಾಡುವ ವಿಧಿವಿಧಾನಗಳನ್ನು ನೆರವೇರಿಸುವುದನ್ನು ರೂಢಿಸಿಕೊಂಡಿದ್ದಾರೆ. ತೀರ್ಥೋದ್ಭವ ಸಂದರ್ಭದಲ್ಲಿ ಈ ಎಲ್ಲ ಪ್ರಕ್ರಿಯೆಗಳನ್ನು ಕ್ರಮಬದ್ಧವಾಗಿ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಅಂತ ಕಾರಣಕ್ಕಾಗಿ ಒಂದು ಸ್ಥಳೀಯ ಭಕ್ತರು ಅಥವಾ ಕೊಡವರು ಸಂಖ್ಯೆಗಳು ಬಹಳ ಕಡಿಮೆಯಾಗಿ ಕ್ಷೇತ್ರಕ್ಕೆ ಭೇಟಿ ನೀಡ್ತಾರೆ. ತೀರ್ಥೋದ್ಭವ ಆದ ನಂತರ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡ್ತಾರೆ. ಯಾಕಂದರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಪಿಂಡ ಪ್ರದಾನ ಪಿಂಡ ಪ್ರದಾನ ಮಾಡಿ ಬಗಂಡೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿ ತಲಕಾವೇರಿ ಕ್ಷೇತ್ರಕ್ಕೆ ಆಗಮಿಸಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಕಾವೇರಿಗೆ ಪೂಜೆ ಮಾಡುವಂಥ ಪ್ರಕ್ರಿಯೆಗಳೇನಾಗುತ್ತೆ, ಈ ಎಲ್ಲ ಪ್ರಕ್ರಿಯೆಗಳು ತೀರ್ಥೋದ್ಭವ ಸಂದರ್ಭದಲ್ಲಿ ಮಾಡೋದಕ್ಕೆ ಸಹಜವಾಗಿ ಸಾಧ್ಯ ಆಗೋದಿಲ್ಲ. ಕುಟುಂಬ ಸಹಿತವಾಗಿ, ದಂಪತಿ ಸಹಿತವಾಗಿ ಬಂದು ಈ ವಿಧಿವಿಧಾನ ಮಾಡೋಕ್ಕೆ ಸಾಧ್ಯ ಆಗೋಲ್ಲ. ಆ ಕಾರಣಕ್ಕಾಗಿ ಅವರು ಬರೋದು ಸಹಜವಾಗಿ ಕಡಿಮೆ ಇರುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಕಾರಣಗಳಿಗಾಗಿ ಕೊಡವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಯೊಂದಿಗೆ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಾರೆ. ಅದು ಹೊರತುಪಡಿಸಿದಂತೆ ವಿಧಿವಿಧಾನ ಮಾಡೋಕ್ಕಿರುವವರು ಸಾಕಷ್ಟು ಜನ ತೀರ್ಥೋದ್ಭವ ನಂತರನೇ ಬರುವಂಥ ಪ್ರಕ್ರಿಯೆಗಳಿದೆ. ಕಾವೇರಿ ಕೇವಲ ಒಂದು ನದಿ ಅಲ್ಲ, ಅದೊಂದು ಜೀವ ನದಿ. ಇಡೀ ದಕ್ಷಿಣ ಭಾರತಕ್ಕೆ ಜೀವಳ. ಕರ್ನಾಟಕದ ಅಥವಾ ಕೊಡಗಿನ ತಲಕಾವೇರಿಯಲ್ಲಿ ಉಗಮವಾಗಿ ತಮಿಳುನಾಡಿನ ಪೂಂಪಾರದಲ್ಲಿ ಸಮುದ್ರಕ್ಕೆ ಸೇರುವವರೆಗೆ ಕೋಟ್ಯಾಂತರ ಜನರ ಜೀವನವನ್ನು ರೂಪಿಸಿರುವಂಥದ್ದು, ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಈ ಕಾವೇರಿ ಇವತ್ತು ಕಾರಣ. ಮಂಡ್ಯ ಜಿಲ್ಲೆಯ ಇಡೀ ಆರ್ಥಿಕ ಶಕ್ತಿ, ಜನರ ಜೀವನದೊಂದಿಗೆ ಬೆಳೆ ಬೆಳೆಯುವಂತೆ ಹಿಡಿದು ಇಡೀ ಜೀವನ ಆಧಾರ ಇವತ್ತು ಕಾವೇರಿ ನದಿಯನ್ನು ಅವಲಂಬಿಸಿರುವಂಥದ್ದು. ಮೈಸೂರಿಗೆ ನೀರಿರ್ಬೋದು, ಬೆಂಗಳೂರಿಗೆ ನೀರಿರ್ಬೋದು, ತಮಿಳುನಾಡಿಗೆ ಕೃಷಿಗೆ ಮತ್ತು ಜಾನುವಾರುಗಳಿಗೆ ನೀರು, ಇದೆಲ್ಲವನ್ನು ಇವತ್ತು ಕಾವೇರಿಯನ್ನು ಅವಲಂಬಿಸಿರುವಂಥದ್ದು. ಆ ಕಾವೇರಿ ಏನು ಮೈದುಂಬಿ ಹರಿದ್ರೆ ಇಡೀ ಕರ್ನಾಟಕಕ್ಕೆ ಸಮಸ್ಯೆ ಇರೋದಿಲ್ಲ, ಇಡೀ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ಸಮಸ್ಯೆ ಇರೋಲ್ಲ, ಅದರೊಂದಿಗೆ ತಮಿಳುನಾಡಿಗೆ ಪ್ರಾಬ್ಲಮ್ ಇರಲ್ಲ, ಪಾಂಡಿಚೇರಿಗೆ ಪ್ರಾಬ್ಲಮ್ ಇರಲ್ಲ. ದೊಡ್ಡ ಮಟ್ಟದಲ್ಲಿ ದಕ್ಷಿಣ ಭಾರತದ ಜನ ಇವತ್ತು ಕಾವೇರಿಯನ್ನು ಅವಲಂಬಿಸಿದ್ದಾರೆ. ಅದರಲ್ಲಿ 70%ಕ್ಕಿಂತ ಹೆಚ್ಚು ನೀರು ಕೊಡಗಿನಲ್ಲಿ ಆಗುವಂಥ ಮಳೆಯಿಂದ ಅಥವಾ ಕೊಡಗಿನಿಂದ ಹರಿದು ಹೋಗುವ ನೀರೇ ಇದೆಲ್ಲದಕ್ಕೂ ಆಗುವಂಥದ್ದು. ಈ ಭಕ್ತರ ಹಿಂದೆ ಮಂಡ್ಯದವರು ಅನ್ನ ಸಂತರ್ಪಣೆಯನ್ನು ಕ್ಷೇತ್ರದಲ್ಲಿ ಮಾಡ್ತಾ ಇದ್ರು. ಅದನ್ನು ಸಹ ಜಾತಿಯ ಕಾರಣಕ್ಕಾಗಿ ರಾಜ್ಯಕ್ಕೆ ನೆಲೆಗಟ್ಟಿನಲ್ಲಿ ಸಹ ಅದಕ್ಕೆ ಪರ ವಿರೋಧಗಳ ಚರ್ಚೆಯಾಗಿ ಅವರು ಅನ್ನದಾನ ಮಾಡ್ತಿದ್ದ ಪ್ರಕ್ರಿಯೆ ಸ್ಥಗಿತಗೊಂಡಿತ್ತು. ಆದರೆ ಅನ್ನದಾನ ಮಾಡುವ ಸಂದರ್ಭದಲ್ಲಿ ಮಂಡ್ಯದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು. ಮಂಡ್ಯದವರು ಅನ್ನ ಸಂತರ್ಪಣೆ ಮಾಡುವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ರು. ಮಂಡ್ಯದವರು ಸಹ ಅಕ್ಕಿ ಕೊಡುವಂಥದ್ದು ಅಥವಾ ತರಕಾರಿ ಕೊಡುವಂಥದ್ದು, ಏನೆಲ್ಲ ಅನ್ನದಾನಕ್ಕೆ ಏನೆಲ್ಲ ಬೇಕಾಗುತ್ತೆ ಅದನ್ನೆಲ್ಲ ಜನ ಭಾವನಾತ್ಮಕವಾಗಿ ಅವರ ನೇತೃತ್ವ ವಹಿಸ್ತಿರುವವರಿಗೆ ಒಪ್ಪಿಸ್ತಾ ಇದ್ರು, ನಮಗೆ ನಮ್ಮ ಭಾಗ, ನಮ್ಮ ಕರ್ತವ್ಯ ಅಂತೇಳಿ. ಅದರೊಂದಿಗೆ ತೀರ್ಥೋದ್ಭವ ಸಂದರ್ಭದಲ್ಲಿ ಅವರು ಬರ್ತಾ ಇದ್ರು. ಅದರೊಂದಿಗೆ ಅಲ್ಲಿಯ ಜನಪ್ರತಿನಿಧಿಗಳು, ನಾಯಕರುಗಳು ಸಹ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ರು. ಯಾವಾಗ ಅನ್ನದಾನ ಸ್ಥಗಿತಗೊಳ್ಳಿತು ಆ ನಂತರ ಮಂಡ್ಯದವರು ಬರುವ ಸಂಖ್ಯೆ ಬಹಳಷ್ಟು ಕಡಿಮೆಯಾಗಿದೆ. ಇವತ್ತು ಅವರು ಭಕ್ತರಾಗಿ ಕ್ಷೇತ್ರಕ್ಕೆ ಬರ್ತಾ ಇರೋದನ್ನು ನಾವು ಗಮನಿಸ್ತಾ ಇಲ್ಲ. ಹಲವು ವರ್ಷಗಳ ಹಿಂದೆ ಏನು ಮಂಡ್ಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ರು, ಅದು ಜನಪ್ರತಿನಿಧಿಗಳು ಬರ್ತಾ ಇಲ್ಲ, ನಾಯಕರುಗಳು ಬರ್ತಾ ಇಲ್ಲ, ಜನರು ಬರ್ತಾ ಇಲ್ಲ. ಅದರೊಂದಿಗೆ ತಮಿಳುನಾಡವರಿಗೆ ಕಾವೇರಿ ನೀರು ಬೇಕಾಗುತ್ತೆ. ಕ್ಷೇತ್ರ ಎಲ್ಲಿ ಉಗಮ ಆಗ್ತಾ ಇದೆ ಆ ಊರಲ್ಲಿ ಆ ಧಾರ್ಮಿಕವಾಗಿ ಅವರಿಗೆ ಜೀವನವನ್ನು ರೂಪಿಸ್ತಿರುವಂಥ ನದಿಯ ಭಾವನಾತ್ಮಕ ಅಟ್ಯಾಚ್ಮೆಂಟ್ ಅಷ್ಟಾಗಿ ಇದ್ದಾಗಿಲ್ಲ. ಅಲ್ಲಿ ಕಾವೇರಿನ ಆರಾಧಿಸ್ತಾರೆ ಯಾಕೆಂದರೆ ಅವರಿಗೆ ಜೀವನ ಕಟ್ಟಿಕೊಡ್ತಿದೆ, ಅದಕ್ಕಾಗಿ ಆರಾಧಿಸ್ತಾರೆ. ನೀರು ಸಿಕ್ಕಿದ್ರೆ ಅಷ್ಟೇ ಸಾಕು ಅಂತ ಹೇಳೋ ಭಾವನೆ ಕಾಣ್ತಿದೆ. ಹಲವು ವರ್ಷಗಳಿಂದ ನಮ್ಮ ಗಡಿ ಭಾಗದಲ್ಲಿರುವಂಥ ಕೇರಳ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರುಗಳು ಬರ್ತಾ ಇದ್ರು. ಆ ಭಕ್ತರು ಸಹ ಕಡಿಮೆ ಸಂಖ್ಯೆಯಲ್ಲಿ, ವಿರಳ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಂತ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರು ಕಾಣ್ತಾ ಇಲ್ಲ. ತಮಿಳುನಾಡು ಭಾಗದಿಂದ ಕಾಣ್ತಾ ಇಲ್ಲ, ಮಂಡ್ಯದಿಂದ ಕಾಣ್ತಾ ಇಲ್ಲ, ತಮಿಳುನಾಡದ ಕಾಣ್ತಾ ಇಲ್ಲ. ಈ ಕಾರಣಗಳಿಗಾಗಿ ಓವರಾಲ್ ಆಗಿ ಭಕ್ತರ ಸಂಖ್ಯೆಗಳು ಕಡಿಮೆ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಅವರಿಗೆಲ್ಲರೂ ಈ ಕಡೆಗಣನೆ ಭಾವ ಕಾಡ್ತಾ ಇದೆಯಾ ಅಂತ. ಈಗ ಸಹಜವಾಗಿ ಏನೋ ಒಂದು ಕ್ಷೇತ್ರಕ್ಕೆ ಕೊಡಬೇಕು ಅಂತ ಇದ್ದಂಥ ಸಂದರ್ಭದಲ್ಲಿ ಕೊಡ್ತಾ ಇದ್ರು, ನಂತರದಲ್ಲಿ ನಿಮ್ಮಿಂದ ಬೇಡ ಅಂತ ಅವ್ರನ್ನ ತಿರಸ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ನಮ್ಮನ್ನು ಕಡೆಗಣಿಸಿದ್ದಾರೆ ಅನ್ನುವಂಥ ಫೀಲಿಂಗ್ ಇರ್ಬೋದು. ಹೌದು, ಅದನ್ನ ನಾನು ಹೇಳಿದ್ರು. ರಾಜಕೀಯ ನೆಲೆಗಟ್ಟಲ್ಲಿ ಒಂದು ವಿಚಾರಗಳು ಚರ್ಚೆಗಳಾದಾಗ ಈಗ ಅವರೇನು ಅನ್ನದಾನ ಮಾಡ್ತಾ ಇದ್ರು, ಅನ್ನದಾನ ಸ್ಥಗಿತಗೊಂಡಾಗ ಅವರಿಗೆ ಸಹಜವಾಗಿ ಅಲ್ಲಿ ನಮ್ಮನ್ನ ಪರಿಗಣನೆ ಮಾಡ್ತಾ ಇಲ್ಲ, ನಮ್ಮನ್ನ ಕಡೆಗಣಿಸ್ತಾರೆ ಅಂತ ಹೇಳುವ ಭಾವನೆ ಆಗ್ತದೆ. ಅನ್ನದಾನ ಮಾಡ್ತಾ ಇದ್ದವರು ಸಹ ಅಲ್ಲೇ ಜಾಗವನ್ನು ಪಡೆದು ಅನ್ನ ಛತ್ರ ಕಟ್ಟುವುದಕ್ಕೆ ಪ್ರಕ್ರಿಯೆಯನ್ನು ಮಾಡೋದು. ಅಲ್ಲಿ ಏನಂದ್ರೆ ಅಲ್ಲಿ ಹೋಗ್ತಾ ಏನಾಗ್ತದೆ, ಹಕ್ಕುದಾರಿಕೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಆಗ್ತದೆ. ಮಂಡ್ಯದವರು ಬಂದು ಇಲ್ಲಿ ಯಾಕೆ ಛತ್ರ ಕಟ್ಟಬೇಕು, ಅಲ್ಲಿಯ ಸ್ವಾಮೀಜಿಗಳು ಯಾಕೆ ಇಂಟರ್ಫಿಯರ್ ಆಗಬೇಕು ಅಂತ ಹೇಳುವ ಭಾವನೆಗಳು ಸ್ಥಳೀಯವಾಗಿ ವ್ಯಕ್ತವಾಗಿತ್ತು. ಅದು
ಬೇರೆ ಸಂದೇಶ, ಇಂಥ ವಿಚಾರಗಳ ಬಗ್ಗೆ ಚರ್ಚೆ ಹೋದಾಗ ಅದು ಬೇರೆ ಸಂದೇಶಗಳಿಗೆ ಅದು ದಾರಿ ಮಾಡಿಕೊಡ್ತು. ನನಗನ್ನಿಸುವಂಥದ್ದು ಕೊಡಗು ಜಿಲ್ಲಾಡಳಿತನೇ ಅದನ್ನ ಮುತುವರ್ಜಿಯನ್ನು ವಹಿಸಬೇಕಾಗುತ್ತೆ, ಸೌಹಾರ್ದಯುತವಾಗಿ ಕೊಯ್ಯುವಾಗ. ಈಗ ಯಾರೋ ಮಾಡುವಂಥದ್ದು ಅಲ್ಲಿ ಮಂಡ್ಯದ ಹಕ್ಕುದಾರಿಕೆಯನ್ನು ಮಾಡುವಂಥದ್ದು, ಕೇರಳದವರು ಬಂದರು ಅಂತ ಹೇಳೋದು, ತಮಿಳುನಾಡವರು ಬಂದರು ಅಂತ ಹೇಳೋದಕ್ಕಿಂತ ಅವರೆಲ್ಲರೂ ಕಾವೇರಿ ಭಕ್ತರು ಅಂತ ಹೇಳಿ ಪರಿಗಣನೆ ಮಾಡಬೇಕು. ಅದಕ್ಕೆ ಒಂದು ಅವಕಾಶವನ್ನು ಕೊಡಗು ಜಿಲ್ಲಾಡಳಿತವನ್ನೇ ಕೈಗೆತ್ತಿಕೊಳ್ಬೇಕಾಗುತ್ತೆ. ಅದು ಈಗ ಮುಜರಾಯಿ ದೇವಸ್ಥಾನ ಆಗಿರುತ್ತೆ, ಜಿಲ್ಲಾಡಳಿತದ ಇದರಲ್ಲಿ ಅಧಿಕಾರ ಇರುವ ಕಾರಣಕ್ಕಾಗಿ ಜಿಲ್ಲಾಡಳಿತನೇ ಆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಈಗ ಮಂಡ್ಯದಿಂದ ಯಾರಾದರೂ ಮಂಡ್ಯ ಅಂತಲ್ಲ, ಎಲ್ಲ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ತಮಿಳುನಾಡು ಇರ್ಬೋದು, ಎಲ್ಲರೂ ಅನ್ನದಾನಕ್ಕೆ ಕೈ ಜೋಡಿಸ್ಬೋದು ಅಂತ ಹೇಳುವ ರೀತಿಯಲ್ಲಿ ಅವರಿಗೆ ಕರೆ ಕೊಟ್ಟರೆ, ಅದನ್ನು ನಿರ್ವಹಣೆ ಮಾಡಿದ್ರೆ ನಮಗೆ ವರ್ಷ ಪೂರ್ತಿ ಕ್ಷೇತ್ರದಲ್ಲಿ ಅನ್ನದಾನ ಮಾಡೋದಕ್ಕೆ ಅವಕಾಶಗಳಾಗುತ್ತೆ. ಈಗ ಬಾಗಂಡೇಶ್ವರ ಟೆಂಪಲಲ್ಲಿ ಅನ್ನದಾನವನ್ನು ವರ್ಷ ಪೂರ್ತಿ ಮಾಡುವ ಕೆಲಸ ಮಾಡ್ತಿದ್ರು. ಅದೇ ರೀತಿ ತಲಕಾವೇರಿ ಕ್ಷೇತ್ರದಲ್ಲೂ ಸಹ ಮನಸ್ಸು ಮಾಡಿದ್ರೆ, ಧರ್ಮಸ್ಥಳ ಕ್ಷೇತ್ರದಲ್ಲಿ ಮಾಡಿದಾಗೆ, ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಮಾಡಿದಾಗೆ ಬರುವ ಭಕ್ತರಿಗೆ ಮಧ್ಯಾಹ್ನದ ಊಟೋಪಚಾರದ ವ್ಯವಸ್ಥೆಗಳನ್ನ ಮಾಡ್ಬೋದು, ನೀಟಾಗಿ ಮಾಡ್ಬೋದು. ಇಡೀ ವ್ಯವಸ್ಥೆ ಅದನ್ನು ನಿಯಂತ್ರಣ ಅದನ್ನ ನಿರ್ವಹಣೆ ಮಾಡುವಂಥದ್ದು ಎಲ್ಲ ವ್ಯವಸ್ಥೆಗಳಿದ್ದಾವೆ. ಅನ್ನದಾನಕ್ಕೆ ಬೇಕಾದಂತ ನಮಗೆ ಕೇವಲ ತೀರ್ಥೋದ್ಭವ ಅಥವಾ ಕಾವೇರಿ ಸಂಕ್ರಮಣ ಸಂದರ್ಭದಲ್ಲಿ ಅಷ್ಟೇ ಅನ್ನದಾನ ಮಾಡಬೇಕಾದಂತಲ್ಲ, ವರ್ಷ ಪೂರ್ತಿ ಅನ್ನದಾನ ಮಾಡುವಂಥ ವ್ಯವಸ್ಥೆಗಳಿಗೆ ಜಿಲ್ಲಾಡಳಿತ ವ್ಯವಸ್ಥಿತವಾದಂಥ ವ್ಯವಸ್ಥೆಯನ್ನು ಮಾಡಿದ್ರೆ ಕಾವೇರಿ ಭಕ್ತರಿಗೆ ಕೊಡುಗೆ ಕೊಡುವುದಕ್ಕೆ ತಪ್ಪಾಗೋದಿಲ್ಲ. ನಿಮಗೆ ಒಂದು ವರ್ಷ ನೀವು ಕರೆ ಕೊಟ್ಟರೆ 10 ವರ್ಷಕ್ಕೆ ಆಗುವಷ್ಟು ಧಾನ್ಯಗಳು, ಎಲ್ಲ ಪರಿಕರಗಳು ಬರ್ತದೆ. ಅದೆಲ್ಲ ನಿರ್ವಹಣೆ ಮಾಡ್ಬೋದು. ಅಂದರೆ ಒಂದು ವಿಶ್ವಾಸಾರ್ಹ ರೀತಿಯಲ್ಲಿ ಅದು ವ್ಯವಸ್ಥೆ ಆಗಬೇಕು. ಕೊಡಗು ಜಿಲ್ಲಾಡಳಿತ ಆ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಈ ಆಡಳಿತ ವ್ಯವಸ್ಥೆ ಏನಾಗಿರುತ್ತೆ ಅಂದರೆ ಆ ಸಂದರ್ಭದ ಅಷ್ಟೇ ಯೋಚನೆ ಮಾಡ್ತಾರೆ, ಆ ಸಂದರ್ಭಕ್ಕೆ ಏನಾಗಬೇಕು ಅಷ್ಟೇ, ಅದಾದಮೇಲೆ ಮುಗೀತು ಅದರ ಪ್ರಕ್ರಿಯೆ, ಅದು ಬೇಕಾಗಿಲ್ಲ ಅಂತ ಹೇಳೋ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ನಾವು ಲಾಂಗ್ ಟರ್ಮಿಗೆ ಭಾವನಾತ್ಮಕವಾಗಿ ಇರುವ ಜನರು ಒಟ್ಟಿಗೆ ಭಕ್ತರಾಗಿ ಆ ಕಾವೇರಿನ ಆರಾಧಿಸುವವರನ್ನು ಸಹ ಒಂದು ಕ್ಷೇತ್ರದಲ್ಲಿ ಸೌಹಾರ್ದ ವಾತಾವರಣನ ಕಂಟಿನ್ಯೂ ಮಾಡುವಂಥದ್ದು ಅಥವಾ ತೆಗೆದುಕೊಂಡು ಹೋಗುವಂಥ ಅಥವಾ ರೂಪಿಸುವಂಥ ಕಡೆಗೆ ಜಿಲ್ಲಾಡಳಿತವೇ ಗಮನ ಹರಿಸಬೇಕು, ಅಥವಾ ಸರ್ಕಾರ ಜಿಲ್ಲಾಡಳಿತಕ್ಕೆ ಗೈಡ್ ಮಾಡಿ ಅದರ ಕೆಲಸವನ್ನು ಮಾಡಬೇಕಾಗಿದೆ. ನಾವು ನೋಡಿ ಎಲ್ಲೆಲ್ಲೋ ಏನೇನೋ ಮಾಡ್ತೀವಿ. ನನಗೆ ಅನ್ಸೊಂದು ಕಾವೇರಿ ಅಭಿವೃದ್ಧಿ ಪ್ರಾಧಿಕಾರ ಅಂತ ರಚನೆ ಮಾಡೋದ್ರ ಮೂಲಕ ಆ ಕಾವೇರಿ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕನೂ ಆ ಕೆಲಸಗಳನ್ನು ಮಾಡ್ಬೋದಾಗುತ್ತೆ. ಅಲ್ಲಿ ಆ ಕಾವೇರಿ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕನೇ ಆ ಕೆಲಸವನ್ನು ಕಾವೇರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಟ್ಟಿಗೆ ಬೇರೆ ಬೇರೆ ವಿಚಾರಗಳಿಗೂ ಸಹ ನಾವು ಅದನ್ನು ಮಾಡಬೇಕಾಗಿದೆ. ಇವನ್ ಕೊಡಗಿನ ಅಭಿವೃದ್ಧಿಗೂ ಸಹ ಅದನ್ನು ಬಳಸ್ಕೊಳ್ಬಹುದು. ಇಲ್ಲಿ ಈ ಕೊಡಗಿನ ಪರಿಸರ ಉಳಿಸ್ಬೇಕು. ನಾನು ಹೇಳಿದಾಗೇ ಇಡೀ ದಕ್ಷಿಣ ಭಾರತಕ್ಕೆ ಕಾವೇರಿ ನೀರು ಹರಿದು ಹೋಗುವಂಥದ್ದು ಕೊಡಗಿನಿಂದ. ಈ ನೀರು ಹರಿದು ಹೋಗಬೇಕಾದ್ರೆ ಕೊಡಗಿನ ಪರಿಸರ ಉಳಿಬೇಕಾಗುತ್ತೆ. ಪರಿಸರ ಸಂರಕ್ಷಣೆ ಮಾಡಬೇಕಾದ್ರೆ ನಾವು ಪೂರಕವಾಗಿ ಅವರಿಗೆ ಬೆಂಬಲವನ್ನು ನೀಡಬೇಕಾಗುತ್ತೆ. ಅವರು ಸಹಜವಾಗಿ ಕಾಡು ಕಡಿಯುವಂಥ ಅನಿವಾರ್ಯತೆಗಳು ಸೃಷ್ಟಿ ಆಗೇ ಆಗುತ್ತದೆ. ಈಗ ಖಾಸಗಿ ಪ್ರದೇಶಗಳಲ್ಲಿದ್ದ ಅರಣ್ಯ ಪ್ರದೇಶಗಳು ಇವತ್ತು ಇಲ್ಲ. ಆವಾಗ ಒಂದು ಕಾವೇರಿ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಕೊಡಗಿಗೆ ಸೀಮಿತವಾಗಿ ಕಾವೇರಿ ನೆಲಗಟ್ಟಲೆ ಯೋಚನೆ ಮಾಡಿದ್ರೆ ಕಾಡನ್ನು ರಕ್ಷಣೆ ಮಾಡುವ, ನಾವು ಇದನ್ನು ಸಾಕಷ್ಟು ಬಾರಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಚರ್ಚೆ ಮಾಡಿದ್ದೀವಿ. ಹಲವಾರು ಈ ಭಾವನೆ ಇದೆ. ಒಂದು ರಾಯಲ್ಟಿಯನ್ನು ಕೊಡುವಂಥ ಒಂದು ಖಾಸಗಿ ಪ್ರದೇಶದಲ್ಲಿ 1 ಎಕರೆ ಪ್ರದೇಶದಲ್ಲಿ ಅವನು ಅರಣ್ಯವನ್ನು ಬೆಳೆಸಿದ ಪ್ರಮಾಣದ ಮೇಲೆ ಅವನಿಗೆ ಒಂದು ವರ್ಷಕ್ಕೆ 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ ಅಥವಾ 1 ಎಕರೆಗೆ ಅಷ್ಟು ಕೊಡ್ತೀವಿ ಅಂತಾರೆ, ಅಥವಾ ಒಂದು ವರ್ಷಕ್ಕೆ 10 ಲಕ್ಷ 1 ಎಕರೆ ಅರಣ್ಯವನ್ನು, ದಟ್ಟ ಅರಣ್ಯವನ್ನು ಕೊಟ್ಟರೆ ಅದು ಯಾವ ಹಸ್ತಕ್ಷೇಪವಿಲ್ಲದೆ ಅದರ ಪ್ರಮಾಣದ ಮೇಲೆ, ಅಲ್ಲಿರುವ ಅರಣ್ಯದ ಪ್ರಮಾಣದ ಮೇಲೆ, ಸ್ವಾಭಾವಿಕ ಅರಣ್ಯದ ಪ್ರಮಾಣದ ಮೇಲೆ ಅವರಿಗೆ ಒಂದಿಷ್ಟು ರಾಯಲ್ಟಿ ಕೊಡೋದಾದರೆ ಕಾಡು ಬೆಳೆಸೋದ್ರ ಮೂಲಕ ಅವನು ಆರ್ಥಿಕ ಅಭಿವೃದ್ಧಿಯನ್ನು ಕಾಣ್ತಾನೆ. ಕೊಡಗಿನವರ ಆ ರೀತಿ ಆರ್ಥಿಕ ಅಭಿವೃದ್ಧಿ ಮಾಡೋದ್ರ ಮೂಲಕ ಇಡೀ ದಕ್ಷಿಣ ಭಾರತಕ್ಕೆ ಅದು ಸಪೋರ್ಟ್ ಮಾಡಿದಾಗುತ್ತೆ. ಕಾವೇರಿ ನಿರಂತರವಾಗಿ ಹರಿದು ಹೋಗುವಂತೆ ಆಗುತ್ತೆ. ಕೇವಲ ಮಳೆ ಹೊಡೆಯುವ ಹಾಗೆ ಮಾತ್ರ ಅಲ್ಲ, ಅಂತರ್ಜಲ ಹೆಚ್ಚಾಗೋದ್ರ ಮೂಲಕ ಕಾಡಲ್ಲಿ ಅರಣ್ಯ ಸಂಪತ್ತಲ್ಲಿ ಬಳಸ್ಕೊಂಡ್ರೆ ನಿರಂತರವಾಗಿ ನೀರು ಹರಿದು ಬಂದು ನದಿ ಹರಿದು ಹೋಗುತ್ತೆ. ಇವತ್ತು ನಾವು ಕಾವೇರಿಯನ್ನು ನೋಡಿದ್ರೆ ಕಾವೇರಿ ತಿಳಿಯಾಗಿಲ್ಲ, ಕೆಸರುಮಯ ಆಗಿದೆ. ಕೆಸರುಮಯ ಆಗಿದೆ ಅಂದರೆ ನಮ್ಮ ಪರಿಸರ ಕಲುಷಿತವಾಗಿರೋದನ್ನು ಅದು ಸೂಚಿಸ್ತದೆ. ಪರಿಸರ ಚೆನ್ನಾಗಿದ್ದರೆ ತಿಳಿ ನೀರಾಗ್ತಿತ್ತು, ನೇರವಾಗಿ ನಾವು ಕುಡಿಯುವುದಕ್ಕೆ ಯೋಗ್ಯ ಆಗುವಂಥ ಕಾಲಘಟ್ಟ ಒಂದಿತ್ತು. ಕಾವೇರಿ ನೀರನ್ನ ನೇರವಾಗಿ ತೆಗೆದುಕೊಳ್ಳುವಂಥ ಅವಕಾಶಗಳಿತ್ತು. ಇವತ್ತು ಕಾವೇರಿ ನೀರು ಸಹ ಬಳಕೆಗೆ ಯೋಗ್ಯ ಅಲ್ಲ ಅಂತಿರುವ ರೀತಿಯಲ್ಲಿ ಆತಂಕಕಾರಿ ವರದಿದೆ. ಇಡೀ ತ್ಯಾಜ್ಯಗಳು, ಮನೆ ತ್ಯಾಜ್ಯವನ್ನು ಹಿಡಿದು ಎಲ್ಲ ತ್ಯಾಜ್ಯಗಳನ್ನು ಹೋಗಿ ನದಿಗೆ ಬಿಸಾಕುವಂತಿರ್ಬೋದು, ಕಾಫಿ ಸಂಸ್ಕರಣೆ ಮಾಡುವಂಥ ನೀರಿರ್ಬೋದು, ಮನೆಯ ತ್ಯಾಜ್ಯಗಳಿರ್ಬೋದು, ಅಂಗಡಿ ವ್ಯಾಪಾರ ವಹಿವಾಟುಗಳ ತ್ಯಾಜ್ಯಗಳು, ಎಲ್ಲ ತ್ಯಾಜ್ಯಗಳನ್ನು ಇವತ್ತು ಕಾವೇರಿಗೆ ಹಾಕಿ ಕಾವೇರಿಯನ್ನ ಕಲುಷಿತಗೊಳಿಸುವಂಥ ಕೆಲಸವನ್ನು ಎಲ್ಲರೂ ಸಾಮೂಹಿಕವಾಗಿ ಮಾಡ್ತಾ ಇದ್ದಾರೆ. ಅದನ್ನು ಸಹ ಕಾವೇರಿ ಪರಿಶುದ್ಧವಾಗಿರುವ ರೀತಿಯಲ್ಲಿ ಏನು ಪರಿಸರವನ್ನು ಸಂರಕ್ಷಣೆ ಮಾಡೋದ್ರೊಂದಿಗೆ ಜನರು ತ್ಯಾಜ್ಯ ಹಾಕದ ರೀತಿಯಲ್ಲಿ ನದಿಗೆ ಕಲುಷಿತವಾಗುವುದಕ್ಕೆ ಬೇರೆ ಬೇರೆ ಏನು ಕೈಗಾರಿಕೆಗಳ ತ್ಯಾಜ್ಯ ಇರ್ಬೋದು, ಬೇರೆ ಎಲ್ಲ ತ್ಯಾಜ್ಯಗಳನ್ನು ನಿರ್ವಹಣೆ ಮಾಡೋದಕ್ಕೂ ಸಹ ಅದೊಂದು ದೊಡ್ಡ ಮಟ್ಟದ ಕೆಲಸವನ್ನು ಸಹ ನಡಿಬೇಕಾಗುತ್ತೆ. ಉತ್ತರ ಭಾರತದಲ್ಲಿ ಗಂಗೆ ಎಷ್ಟು ಪಾವಿತ್ರ್ಯತೆ ಇದೆಯೋ ದಕ್ಷಿಣ ಭಾರತದಲ್ಲಿ ಕಾವೇರಿ ಸಹ ಅಷ್ಟೇ ಪಾವಿತ್ರ್ಯವಾಗಿರುವಂಥದ್ದು. ಭಾವನಾತ್ಮಕವಾಗಿ ಲಕ್ಷಾಂತರ ಜನರದ ಇನ್ವಾಲ್ವ್ಮೆಂಟ್ ಇದೆ. ಆರ್ಥಿಕವಾಗಿ ಕೋಟ್ಯಾಂತರ ಜನ ಕಾವೇರಿಯನ್ನು ಅವಲಂಬಿಸಿದ್ದಾರೆ. ಈ ನದಿಯನ್ನು ನಿರಂತರವಾಗಿ ಹರಿದು ಹೋಗುವ ಹಾಗೆ ನಾವು ಉಳಿಸ್ಕೊಳ್ಬೇಕಾಗುತ್ತೆ. ಈಗ ಹಿಮಾಲಯದಲ್ಲಿ ಹಿಮ ಕರಗಿ ಗಂಗೆ ಭರ್ತಿಯಾಗಿ ಹೋಗುತ್ತೆ. ಅದೇ ರೀತಿಯಲ್ಲಿ ಪಶ್ಚಿಮ ಘಟ್ಟದ ಹೃದಯ ಭಾಗದಲ್ಲಿರುವ ಕೊಡಗಿನ ಪರಿಸರ ಉಳಿದ್ರೆ ಅಷ್ಟೇ ಈ ನಾವು ಕಾವೇರಿಯನ್ನ ನಿರಂತರವಾಗಿ ಹರಿಯುವಂಥದ್ದು. ಇತ್ತೀಚಿನ ವರ್ಷಗಳಲ್ಲಿ ಈ ಕಾವೇರಿ 5-6 ತಿಂಗಳಷ್ಟೇ ಹರಿದು ಹೋಗುತ್ತೆ. ಬಾಕಿ ಸಂದರ್ಭದಲ್ಲಿ ಅದು ಮರಳುಗಾಡು ಥರ, ಬಯಲು ಪ್ರದೇಶದ ಥರ ಇರುವಂಥದ್ದು ನಾವು ಅದು ಒಳ್ಳೆಯ ಬೆಳವಣಿಗೆಗಳಲ್ಲ. ಅದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಈಶಾ ಫೌಂಡೇಶನ್ ಸದ್ಗುರು ಅವರು ಹೇಳ್ತಾ ಇದ್ರು,
ಇವತ್ತು ಕಾವೇರಿಗೆ ಆಗ್ತಿರುವಂಥ ದುಷ್ಪರಿಣಾಮಗಳು ಆ ನದಿಯಲ್ಲಿ ಕಾಣುವಂಥ ಮರಳುಗಾಡು ತರ ಆಗ್ತಿರುವಂಥದ್ದು ಅದು ಆತಂಕಕಾರಿ ಅದು ಅಂತ ಹೇಳುವಂಥ ಕಳವಳವನ್ನು ವ್ಯಕ್ತಪಡಿಸಿದರೆ ಅದೊಂದು ಎಚ್ಚರಿಕೆ ಗಂಟೆಯಾಗಿ ನಾವು ಸಹ ಅದನ್ನು ಇಂಥ ಸಂದರ್ಭದಲ್ಲಿ ಪರಿಗಣನೆ ಮಾಡಬೇಕಾಗುತ್ತೆ. ಸಮಗ್ರವಾಗಿ ಯೋಚನೆ ಮಾಡಿದ್ರೆ ಅಥವಾ ಭವಿಷ್ಯವನ್ನು ಯೋಚನೆ ಮಾಡಿದ್ರೆ ನಾವು ಆ ಕಡೆಯೂ ಹೆಚ್ಚು ಗಮನವನ್ನು ಹರಿಸುವಂತ ಆಗಬೇಕಾಗುತ್ತದೆ. ಒಂದು ಕಾವೇರಿಯ ನದಿಯ ವಿಚಾರವಾಗಿ ಜೊತೆಗೆ ನಮ್ಮ ಮೂಡಿರುವಂತಹ ಈ ಪ್ರಾದೇಶಿಕತೆಯ ಭಿನ್ನತೆ ಒಡಕು ಏನಿದೆ ಅದನ್ನು ಒಂದುಗೂಡಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಒಂದು ಕ್ರಮವನ್ನು ಕೈಗೊಂಡ್ರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಅನುಕೂಲ ಆಗ್ಬೋದು ಅಂತ ಅನಿಸುತ್ತೆ. ಒಳ್ಳೆಯ ಒಂದು ಸಲಹೆಯನ್ನು ಕೊಟ್ಟಿದ್ದೀರಿ. ಜೊತೆಗೆ ಈ ಬಾರಿ ಅಲ್ಲಿ ಜಾತ್ರೆಯ ಒಂದು ಅಲಂಕಾರಕ್ಕಾಗಿ ಕೂಡ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿದ್ರು ಅಂತ ಕೇಳ್ಪಟ್ಟೆ ನಾನು. ರಾತ್ರಿ ಹೊತ್ತು ಬೆಳಕಿನ ವ್ಯವಸ್ಥೆ ಇರ್ಬೋದು, ಈ ಸರಿ ಮಡಿಕೇರಿಯಲ್ಲೂ ಕೂಡ ಮಾಡಿದ್ರು, ಅದೇ ರೀತಿ ಭಾಗಮಂಡಲ ತಲಕಾವೇರಿ ಆಸರವಣಿಗಳು ಕೂಡ ಮಾಡಿದ್ರು ಅಂತ ನೀವು ನೋಡಿದ್ರೆ ಅಲ್ಲ, ವ್ಯವಸ್ಥೆಗಳು ಚೆನ್ನಾಗಿತ್ತು. ಇವನ್ ತೀರ್ಥೋದ್ಭವ ಆಗುವಂತ ಎಲ್ ಇ ಡಿಯನ್ನು ಪ್ರದರ್ಶನ ಮಾಡೋದ್ರ ಮೂಲಕ ಅಲ್ಲಿ ಲೈವ್ ನೋಡುವಂತ ಅವಕಾಶಗಳನ್ನ ಬೇರೆ ಬೇರೆ ಪರದೆಗಳನ್ನ ಹಾಕುವುದರ ಮೂಲಕ ನೋಡುವಂಥದ್ದು. ಅಲಂಕಾರ ಕ್ಷೇತ್ರ ಅಚ್ಚುಕಟ್ಟಾಗಿತ್ತು, ಬಹಳ ಸ್ವಚ್ಛವಾಗಿದೆ. ಅದಕ್ಕೆ ಮೊದಲೇ ಕೆಲವರು ಬೇರೆ ಬೇರೆ ಅವರು ಶ್ರಮದಾನದ ಮೂಲಕ ಕ್ಷೇತ್ರವನ್ನ ಸ್ವಚ್ಛಗೊಳಿಸುವಂತ ಕೆಲಸಗಳನ್ನು ಸಹ ಮಾಡಿದ್ರು. ಕ್ಷೇತ್ರ ವ್ಯವಸ್ಥೆಗಳು ಈ ಹಿಂದಿನ ವ್ಯವಸ್ಥೆಗಳಿಗಿಂತ ಬಹಳ ಒಳ್ಳೆಯ ವ್ಯವಸ್ಥೆ ಬಹಳ ಚೆನ್ನಾಗೇ ಮಾಡಿದ್ರು ಅಂತ ಅಂದ್ಕೊಳ್ತೀನಿ. ಅದ್ರಲ್ಲಿ ಏನು ಕೊರತೆಗಳು ಇದ್ದಾಗೆ ಕಾಣಲಿಲ್ಲ. ಸುಲಭ ಶೌಚಾಲಯದ ವ್ಯವಸ್ಥೆಗಳನ್ನು ಸಹ ಮಾಡಿದ್ರು, ಕುಡಿಯುವ ನೀರಿನ ವ್ಯವಸ್ಥೆಗಳು ಎಷ್ಟು ಮಾಡಬೇಕಾಗಿತ್ತು ಅಷ್ಟನ್ನು ಮಾಡಿದ್ರು ಅಂತ ಅಂದ್ಕೊಳ್ತೀನಿ. ಪ್ಲಾಸ್ಟಿಕ್ ಬಿಂದಿಗೆಗಳ ಸಂಖ್ಯೆಯು ಕೂಡ ಇಲ್ಲ, ಪ್ಲಾಸ್ಟಿಕ್ ಬಳಕೆಗಳನ್ನ ನಿಷೇಧ ಮಾಡಿದ್ದಾರೆ. ಅದನ್ನ ಭಕ್ತರೇ ಜಾಗೃತಿ ಮೂಡ್ತಾ ಇದ್ದು ಅದಲ್ಲಿ ಬಳಕೆಗೆ ಅವಕಾಶ ಕೊಡದೆ ಪ್ಲಾಸ್ಟಿಕ್ ಬಿಂದಿಗೆ ಬಂದು ಎತ್ತು ಬಿಸಾಕೋದು ಅದೆಲ್ಲ ಮಾಡಿದ ಕಾರಣಕ್ಕಾಗಿ ಈಗ ಪ್ಲಾಸ್ಟಿಕ್ ಬಿಂದಿಗೆ ಬಳಕೆ ಕಾಣ್ತಿಲ್ಲ. ಮೊದಲು ಹಸಿರು ಬಣ್ಣದ ಬಿಂದಿಗೆಗಳೇ ಹೆಚ್ಚು ಕಾಣ್ತದೆ. ನಾವು ಫೋಟೋಗಳನ್ನು ಗಮನಿಸಿದಾಗ ತೀರ್ಥೋದ್ಭವ ಬಂದ ನಂತರ ಮಾಧ್ಯಮಗಳಲ್ಲಿ ಅಥವಾ ಲೈವ್ಗಳಲ್ಲಿ ನೋಡುವಾಗ ಬರೀ ಬಿಂದಿಗೆಗಳೇ ಕಾಣ್ತಾ ಇತ್ತು, ಕೊಡಪಾನಗಳನ್ನೇ ಹೆಚ್ಚು ಕಾಣ್ತಾ ಇತ್ತು. ಅದು ಈಗ ಇಲ್ಲ. ಬಹುತೇಕ ಅದು ನಿರ್ಬಂಧ ಆದಾಗೆ ಕೆಲವು ಸಲ ಕುಡಿಯುವ ಬಾಟ್ಲ್ಗಳನ್ನ ಸ್ವಲ್ಪ ಕುಡಿದು ನೀರನ್ನು ಇಟ್ಕೊಂಡು ಅದರಲ್ಲಿ ತೀರ್ಥ ತಗೊಂಡು ಹೋಗೋದು ಕೆಲವು ಪ್ರಕ್ರಿಯೆಗಳು ನಡೆದ್ರು. ಕೆಲವರು ಆ ಥರ ಬಾಟ್ಲ್ ತಗೊಂಡು ಹೋದ್ರೆ ಕೊಡ್ತಾ ಇರಲಿಲ್ಲ, ಆ ಪ್ಲಾಸ್ಟಿಕ್ ಬಾಟ್ಲಿನ ಕೊಡಲ್ಲ ಅಂತ ಹೇಳಿ ಕೆಲವರು ತಿರಸ್ಕಾರ ಮಾಡ್ತಿದ್ರು. ಅದು ಅವರಿಗೊಂದು ಪಾಠ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಬರುವಾಗ ಇದು ತಗೊಳ್ಬಾರ್ದು. ಈಗ ನಡೆಯುವ ಮೂಲಕ ಕಾಲ್ನಡಿಗೆ ಬಂದವರು ಸಹ ಕೈಯಲ್ಲಿ ಬಾಟ್ಲ್ಗಳಿತ್ತು, ಆ ಬಾಟ್ಲನ್ನು ತೀರ್ಥಕ್ಕೆ ಬಳಸ್ಕೊಳ್ಳುವಂತ ಕೆಲವರು ಯೋಚನೆ ಮಾಡಿದ್ರು. ಅದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಬಿಂದಿಗೆಗಳಲ್ಲಿ ತಂದವರು ಸಹ ಅದನ್ನು ಕೊಡ್ತಾ ಇರಲಿಲ್ಲ. ಅದು ವ್ಯವಸ್ಥೆ ಇತ್ತು. ತೀರ್ಥ ತಗೊಂಡು ಹೋಗೋದಕ್ಕಷ್ಟೇ ಎಲ್ಲ ಭಕ್ತರುಗಳ ಒತ್ತಡ ಕಡಿಮೆ ಆದ ನಂತರ ಜಿಲ್ಲೆಯ ಬೇರೆ ಬೇರೆ ಕಡೆಗೆ ತೀರ್ಥ ತಗೊಂಡು ಹೋಗೋದಕ್ಕೆ ವಾಹನಗಳಿಗೂ ಸಹ ತೀರ್ಥವನ್ನು ಕೊಡುವಂಥದ್ದು. ಸ್ವಯಂ ಸೇವಕರಾಗಿ ಸಾಕಷ್ಟು ಜನ ಕೆಲಸ ಮಾಡಿ, ಸ್ಥಳೀಯರಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆ ಕೆಲಸ ಮಾಡ್ತಿರೋರು ಸಹ ಸಕ್ರಿಯವಾಗಿ ಕೆಲಸ ಮಾಡೋದು. ವ್ಯವಸ್ಥೆ ಭಾಗದಲ್ಲಿ ಅದು ಅಚ್ಚುಕಟ್ಟಾಗಿ ನಡೆಯಿತು. ವ್ಯವಸ್ಥಾಪನಾ ಸಮಿತಿ ಇಲ್ಲದೆ ಹೋದರೂ ಸಹ ಆಡಳಿತ ವ್ಯವಸ್ಥೆಯ ಮೂಲಕ ಅದು ನಿರ್ವಹಣೆಯನ್ನು ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಇನ್ನೊಂದು ಈ ಭಾಗಮಂಡಲದಿಂದ ತಲಕಾವೇರಿಗೆ ಪ್ರತಿ ವರ್ಷ ಕಾಲ್ನಡಿಗೆಯನ್ನು ಕೊಡೋರು ಮಾಡ್ಕೊಂಡು ಬರ್ತಾರೆ, ಕಾಲ್ನಡ್ಕು ಅಂತ ಹೇಳ್ಕೊಂಡು. ಈ ಬಾರಿ ಹೇಗಿತ್ತು ಅದಕ್ಕೆ ಸ್ಪಂದನೆ? ಕಾಲ್ನಡಿಗೆ ಅದು ಅಂದರೆ ಹಿಂದೆ ತಲಕಾವೇರಿ ಕ್ಷೇತ್ರಕ್ಕೆ ಅದೇ ನಾನು ಹೇಳಿದಲ್ಲ, ಕಾವೇರಿ ಅಂತ ಹೇಳುವಂಥದ್ದು ಕೊಡವರ ಕುಲದೇವಿಯಾಗಿ ಆರಾಧಿಸುವಂಥದ್ದು, ಮನೆಯಲ್ಲಿ ಅದನ್ನು ಆರಾಧಿಸುವಂಥವ್ರು. ಕ್ಷೇತ್ರಕ್ಕೆ ಹಲವಾರು ವರ್ಷಗಳನ್ನು ಕ್ರಮೇಣ ತೀರ್ಥೋದ್ಭವಕ್ಕೆ ಕೊಡವರೇ ಬರೋದಿಲ್ಲ ಅಂತ ಹೇಳುವ ಒಂದು ಭಾವನೆ ಇತ್ತು. ಅದರೊಂದಿಗೆ ಸಂದರ್ಭದಲ್ಲಿ ಒಂದು ಸೂಕ್ಷ್ಮ ಈ ಕೊಡವ ಮತ್ತು ಗೌಡ ನಡುವಿನ ಜನಾಂಗದ ನಡುವಿನ ಸಂಘರ್ಷಗಳು, ರಾಜ್ಯಕ್ಕೆ ನೆಲೆಗಟ್ಟಲಿ ಸಂಘರ್ಷ, ಜಾತಿಯ ನೆಲೆಗಟ್ಟಲಿ ಸಂಘರ್ಷ, ಅದು ಸೂಕ್ಷ್ಮವಾಗಿ ಸಂಘರ್ಷದ ದಾರಿ ಹೋಗ್ತಾ ಕಾವೇರಿಯನ್ನೇ ದಾಳವಾಗಿ ಬಳಸ್ಕೊಳ್ಳುವಂಥದ್ದು, ಕಾವೇರಿ ಕ್ಷೇತ್ರವನ್ನೇ ಅದಕ್ಕೆ ಬಳಸ್ಕೊಳ್ಳುವಂಥ ಪ್ರಕ್ರಿಯೆಗಳು ನಡೆಯಿತು. ಒಂದು ಹಂತದಲ್ಲಿ ಭಾಗಮಂಡಲದಲ್ಲಿ ನಡೆದ ಸಭೆಯಲ್ಲಿ ಕೊಡವರು ಕುಪ್ಪೆಚಾಲೆ ಧರಿಸಿ ಬರಬಾರ್ದು ಕ್ಷೇತ್ರಕ್ಕೆ ಅಂತ ಹೇಳುವ ಒಂದು ಮಾತನ್ನು ಹೇಳುವಂಥದ್ದು ಒಂದು ಟಿಗರ್ ಆಯ್ತದು. ಒಂದು ನಮ್ಮನ್ನು ಯಾಕೆ ಕ್ಷೇತ್ರಕ್ಕೆ ಬರಬಾರ್ದು, ಕುಪ್ಪೆಚಾಲೆ ಹಾಕಿ ಕ್ಷೇತ್ರಕ್ಕೆ ಬರಬಾರ್ದು ಅಂತ ಹೇಗೆ ಹೇಳಿದ್ರು ಅಂತ ಕಾರಣಕ್ಕಾಗಿರುವಂಥದ್ದು. ಅದರೊಂದಿಗೆ ಗೌಡ ಸಮುದಾಯದವರು ಈ ಬಂಡಾರ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗೌಡ ಸಮುದಾಯದ ಜನರು ಸೇರಿ ಭಾಗಮಂಡಲದಿಂದ ತಲಕಾವೇರಿಯವರೆಗೆ ಸಾಂಪ್ರದಾಯಿಕ ಉಡುಗೆ ತೊಡುಗೆಯೊಂದಿಗೆ ಪಾದಯಾತ್ರೆ ಮೂಲಕ ಮೆರವಣಿಗೆಯನ್ನು ಹೋಗುವ ಕೆಲಸ ಮಾಡ್ತಾ ಇದ್ರು. ಆವಾಗ ಕೊಡವರಲ್ಲಿ ಒಂದು ಭಾವನೆ ಇತ್ತು, ನಾವು ಕ್ಷೇತ್ರದಿಂದ ಹೊರಗೆ ಆಗ್ತಿದ್ದೀವಿ ಅಂತ ಹೇಳುವ ಭಾವನೆ ಅವರಲ್ಲಿ ಅದನ್ನು ಮೂಡಿ ಅವರು ಅದನ್ನು ನಡೆಯುವ ಕೆಲಸಗಳನ್ನು ಕೆಲವರು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾಗಿರುವಂಥದ್ದು. ಇವಾಗ ಅದೊಂದು ವಾರ್ಷಿಕ ಕಾರ್ಯಕ್ರಮ ಥರ ದೊಡ್ಡ ಮಟ್ಟದಲ್ಲಿ ಅದನ್ನು ಕಾರ್ಯಕ್ರಮಗಳು ಆಗ್ತಿರುವಂಥದ್ದು. ಕನೆಕ್ಟಿಂಗ್ ಕೊಡವ ಸಂಘಟನೆಯ ಮೂಲಕ ಬೇರೆ ಬೇರೆಯವ್ರನ್ನ ಯಾವುದೋ ಒಂದು ಬ್ಯಾನರಲ್ಲಿ ಆ ಕಾರ್ಯಕ್ರಮ ನಡೀತಾ ಇಲ್ಲ. ಇವತ್ತು ಯಾವುದೋ ಒಂದು ಸಂಘಟನೆಯ ಹೆಸರಿನಲ್ಲಿ ಮಾಡ್ತಾರೆ. ಕನೆಕ್ಟಿಂಗ್ ಕೊಡವರು ಎಲ್ಲರನ್ನ ಸೇರಿಸುವಂಥ ಕೆಲಸಗಳನ್ನ ಮಾಡ್ತಾ ಭಾಗಮಂಡಲದಿಂದ ತಲಕಾವೇರಿಯವರೆಗೆ 8 ಕಿಲೋಮೀಟರ್ಗಳನ್ನು ಅದರಲ್ಲಿ ನಡೆಯುವ ಕೆಲಸಗಳನ್ನು ಮಾಡ್ತಾ ಇದ್ರು. ಕೋವಿಡ್ ಸಂದರ್ಭದಲ್ಲೂ ಸಹ ಜಿಲ್ಲಾಧಿಕಾರಿ ಆಗಿದ್ದಂಥ ಅನೀಶ್ ಕಣ್ಮಣಿ ಜಾಯಿ ಅವರು ಯಾರೂ ಕ್ಷೇತ್ರಕ್ಕೆ ಬರಬಾರ್ದು, 50ಕ್ಕಿಂತ ಹೆಚ್ಚು ಜನ ಈ ಸಲ ಕ್ಷೇತ್ರದಲ್ಲಿ ಸೇರಕ್ಕೆ ಅವಕಾಶಗಳಿಲ್ಲ, ಪಾಸ್ ಕೊಡುವವರು ಮಾತ್ರ ಬರಬೇಕು ಅಂತ ಹೇಳುವಂಥ ಒಂದು ನಿರ್ಬಂಧವನ್ನು ವಿಧಿಸಿದರು. ಆ ಸಂದರ್ಭದಲ್ಲೂ ಸಹ ಕೊಡವ ಸಮುದಾಯದವರು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಆಕ್ಷೇಪ ವ್ಯಕ್ತಪಡಿಸಿ ನಮ್ಮ ಕ್ಷೇತ್ರಕ್ಕೆ ಬರುವುದಕ್ಕೆ ನಮ್ಮ ತಡೆಯೋಕ್ಕೆ ಯಾವುದೂ ಸಾಧ್ಯ ಆಗೋದಿಲ್ಲ, ಮುಂಜಾಗ್ರತೆ ಮುನ್ನೆಚ್ಚರಿಕೆ ಕ್ರಮ ಏನೇ ನೀವು ತೆಗೆದುಕೊಳ್ಬೇಕು ಅಂದರೆ ತೆಗೆದುಕೊಳ್ಳುವ, ಆದರೆ ಕ್ಷೇತ್ರಕ್ಕೆ ಬರಬೇಡಿ ಅಂತ ಹೇಳೋಕ್ಕೆ ಸಾಧ್ಯ ಆಗೋಲ್ಲ ಅಂತ ಹೇಳೋ ಕಾರಣಕ್ಕಾಗಿ ಅವರು ಅದನ್ನು ಪ್ರತಿರೋಧವನ್ನು ವ್ಯಕ್ತಪಡಿಸಿದರು. ಆ ತಲಕಾವೇರಿ ಪ್ರವೇಶ ದ್ವಾರದಲ್ಲಿ ದೊಡ್ಡ ಗೇಟ್ಗಳನ್ನು ಹಾಕಿ ಅದನ್ನು ತಡೆಯುವ ಕೆಲಸಗಳನ್ನು ಮಾಡಿದರು. ಆವಾಗ ಸ್ವತಃ ಅಪ್ಪಚ್ಚು ರಂಜನ್ರವರು, ವೀಣಾಚನವರು ಅವರೇ ಮುಂದೆ ನಿಂತು ಅದರಲ್ಲಿ ಸ್ವತಃ ಅಪ್ಪಚ್ಚು ರಂಜನ್ರವರೇ ಗೇಟನ್ನು ತಳ್ಳಿ ಎಲ್ಲರನ್ನ ಕರ್ಕೊಂಡು ಹೋಗುವಂಥ ಕೆಲಸಗಳನ್ನು ಮಾಡಿದರು. ಈ ಎಲ್ಲ ವಿದ್ಯಮಾನಗಳ ನಂತರ ಕಳೆದ ಹಲವು ವರ್ಷಗಳಿಂದ ಈ ಒಂದು ಕಾಲ್ನಡಿಗೆ ಮೂಲಕ ಕ್ಷೇತ್ರಕ್ಕೆ ಬರುವಂಥದ್ದು ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರಭಾವ ಬೀರಿದಾಗೆ ಕಾಣ್ತಾ ಇದೆ.
ಅದರೊಳಗೂ ಸಹ ಅಲ್ಲಿ ಒಂದು ಸಹ ಎಂಥ ಕ್ರೆಡಿಟ್ ವಾರಿಗನೋ ಅಥವಾ ನಾವು ಅಂತ ಹೇಳುವಂಥ ಒಂದು ಸಣ್ಣ ಹೊರ ಪ್ರಪಂಚಕ್ಕೆ ಅದರ ಅರಿವು ಆಗದೆ ಹೋದರೂ ಸಹ ಅವ್ರು ತುಂಬ ಸೂಕ್ಷ್ಮವಾಗಿ ಗಮನಿಸಿದಾಗ ಏನಾಗುತ್ತೆ ಅಂದರೆ ಅದರಲ್ಲೂ ಸಹ ಮೈಲೇಜ್ ತೆಗೆದುಕೊಳ್ಳುವಂಥ ನಾನು ಮಾಡಿದೆ ನಾವು ಅಂತ ಹೇಳುವಂಥ ಕೆಲವು ಅದರಲ್ಲಿ ಭಿನ್ನ ಅಭಿಪ್ರಾಯಗಳು ಕಾಣ್ಬೋದು. ಈ ವರ್ಷ ಗಮನಿಸಿದಾಗೆ ಹೆಚ್ಚು ಮುಖಂಡರುಗಳು ಕಾಣಿಸ್ಕೊಳ್ಳಿಲ್ಲ. ಬಹುಶಃ ಅದಕ್ಕೆ ಏನು ಕಾರಣಗಳು ಅದರ ಅರಿವು ಆಗಲಿ, ಅದರ ಭಿನ್ನತೆ ಹೋಗಲಿಲ್ಲ. ಸಾಕಷ್ಟು ಪ್ರಮಾಣದ ಮುಖಂಡರುಗಳು ಕಾಣಲಿಲ್ಲ. ಸಂಘಟನೆ ಮುಖಂಡರುಗಳು ಏನು ಮುಂಚೂಣಿಯಲ್ಲಿ ಈ ಹಿಂದೆ ನಿಲ್ತಿದ್ರು ಆ ಮುಂಚೂಣಿ ಮುಖಂಡರುಗಳು ಈ ಬಾರಿ ಕಾಣಲಿಲ್ಲ. ಅದಕ್ಕೆ ಏನು ಕಾರಣವೂ ಗೊತ್ತಿಲ್ಲ. ಆದರೆ ಕಳೆದ ಹಲವು ವರ್ಷಗಳಿಂದ ಕ್ಷೇತ್ರದ ಶಾಸಕರು ಆಗಿರುವಂತಹ ಪೊನ್ನಣ್ಣನವರು ಅವರ ಕುಟುಂಬದ ಸದಸ್ಯರೊಂದಿಗೆ ಭಾಗಮಂಡಲದ ತಲಕಾವೇರಿಯವರೆಗೆ ನಡೆಯುವ ಕೆಲಸವನ್ನು ಈ ವರ್ಷವೂ ಅವರು ಮುಂದುವರಿಸಿದರು. ಭಕ್ತರೊಂದಿಗೆ ಸೇರಿ ಅವರು ಸಹ ನಡೆದಿದ್ರು. ಅದೇ ರೀತಿ ನಟಿ ಹರ್ಷಿಕಾ ಪೂಣಚ್ಚ ಅವರು, ಭುವನ್ ಪೊನ್ನಣ್ಣನವರು ಈ ಸಲ ಅವರ ಮಗುವಿನೊಂದಿಗೆ ಅವರು ನಡಿಗೆಯಲ್ಲಿ ಪಾಲ್ಗೊಂಡಿರುವುದನ್ನು ಗಮನಿಸಬಹುದು. ಇನ್ನೊಂದು ಗಮನಿಸಿದ್ದು ಮೈಸೂರು ಕೊಡಗು ಸಂಸದರು ಎಲ್ಲರೂ ನಡೆದ್ರು, ಆದ್ರೆ ಅವರು ಬರಿಗಾಲಿನಲ್ಲಿ ಅಲ್ಲಿಂದ ಇಲ್ಲಿಗೆ ರಾಜ ಪೋಷಾಕಿನಲ್ಲಿ ನಡ್ಕೊ ಬಂದ್ರು. ಅದೊಂದು ಸಪರೇಟ್ ಆಗಿ ಹೈಲೈಟ್. ಹೌದು, ಈ ಸಲ ನೀವು ಕರೆಕ್ಟ್ ಅದು ಹೇಳಿದಾಗೆ ಅವ್ರು ಬಹಳ ಒಂದು ನಮ್ಮ ಕ್ಷೇತ್ರದ ಮೈಸೂರು ಕೊಡಗಿನ ಸಂಸದರು ಅಂತ ಅದಕ್ಕಿಂತ ಹೆಚ್ಚಾಗಿ ಅವರು ಮೈಸೂರು ರಾಜಮನೆತನದವರು, ರಾಜ ವಂಶಸ್ಥರು, ಅಥವಾ ಇವತ್ತಿನ ಹಕ್ಕುದಾರಿಕೆಯಲ್ಲಿ ಅವರು ರಾಜರಾಗಿ ಮೈಸೂರು ರಾಜರಲ್ಲಿ ನಡೀತಿರುವ ಒಂದು ಮೈಸೂರು ದಸರಾವನ್ನು ನಡೆಸುವಂತ ಇರುವವರು. ಅವರು ಒಂದು ಅದೇ ರಾಜ್ಯ ಗಾಂಭೀರ್ಯದೊಂದಿಗೆ ಅರಸು ಮನೆತನದವರು ಧರಿಸುವಂಥ ಪೋಷಕಿನೊಂದಿಗೆ ಬಂದು ಒಂದು ಅಟ್ರಾಕ್ಟಿವ್ ಆಗಿದ್ರು. ಅವರು ನಡೀತಾರೆ ಅಂತ ಹೇಳುವಂಥದ್ದು ಎಲ್ಲೂ ಪ್ರಚಾರ ಆಗಿರಲಿಲ್ಲ. ಅವರು ತಿಳ್ಕೊಂಡಿದ್ದಾರೆ, ನಾನು ಯಾವ ಉಡುಗೆಯೊಂದಿಗೆ ಬರಬೇಕು ಅಂತ ಕೇಳಿದರೆ ಸಾಂಪ್ರದಾಯಿಕ ಉಡುಗೆಯೊಂದಿಗೆ ಬನ್ನಿ ಅಂತ ಹೇಳುವಾಗ ಅವರು ಅರಸು ಮನೆತನದವರು ಧರಿಸುವಂಥ ಸಾಂಪ್ರದಾಯಿಕ ಉಡುಗೆಯೊಂದಿಗೆ ಕ್ಷೇತ್ರಕ್ಕೆ ಆಗಮಿಸಿದರು. ಅದರಲ್ಲೂ ಭಾಗಮಂಡಲದಿಂದ ತಲಕಾವೇರಿಯವರಿಗೆ ಕಾಲ್ನಡಿಗೆಯಲ್ಲಿ ಬಂದಿರುವಂಥದ್ದು ವಿಶೇಷ. ಅಂದರೆ ಕೊಡಗಿನ ಜನ ಬೇಕಾದ ನಡೆದು ಅಭ್ಯಾಸ ಇರಬಹುದು, ತೋಟದಲ್ಲಿ ಕೆಲಸ ಮಾಡುವಾಗ, ಗದ್ದೆಯಲ್ಲಿ ಕೆಲಸ ಮಾಡುವಾಗ. ಬಹುಶಃ ರಾಜ ಮನೆತನದಲ್ಲಿ ಇರುವವರಿಗೆ ಆ ನಡೆದು ಅಭ್ಯಾಸ ಇರಲಿಲ್ಲ. ಅದೇ ಬೆರಿಗಾಲದಲ್ಲಿ ನಡೆದು ಅಭ್ಯಾಸ ಇರಲಿಲ್ಲ. ಆದರೂ 8 ಕಿಲೋಮೀಟರ್ ನಡೆದು ಅವರ ಆಯಾಸವೇ ಕಾಣಲಿಲ್ಲ. ಆ ರಾಜ್ಯ ಗಾಂಭೀರ್ಯ, ಒಬ್ಬ ರಾಜಕಾರಣಿ ಅಂತ ಹೇಳೋದಕ್ಕಿಂತ ಒಬ್ಬ ರಾಜ ಮನೆತನದ ರಾಜಗಾಂಭೀರ್ಯವನ್ನು ನಾವು ಗಮನಿಸಬಹುದು. ಅದು ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರನೂ ಆಯಿತು, ಅದು ಸುದ್ದಿನೂ ಆಯಿತು. ಒಳ್ಳೆಯ ಬೆಳವಣಿಗೆ ಸಹ. ಈಗ ಪೊನ್ನಣ್ಣನವರು ಒಬ್ಬರು ಶಾಸಕರಾಗಿ ಅದರಲ್ಲಿ ಪಾಲ್ಗೊಂಡ ಹಾಗೆಯೇ ಅವರೊಬ್ಬ ಬಿಜೆಪಿಯ ಭಾಗವಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಸಂಸದರಾಗಿಯೂ ಪಾಲ್ಗೊಳ್ಳುವಂಥ ಸಹ ಒಂದು ಒಳ್ಳೆಯ ವಿದ್ಯಮಾನ. ಅವರು ತಡವಾಗಿ ಆ ನಡಿಗೆಯಲ್ಲಿ ಪ್ರಾರಂಭ ಆಗುವ ಸಂದರ್ಭದಲ್ಲಿ ಅವರು ಇರಲಿಲ್ಲ, ಮತ್ತೆ ಬರುವಾಗ ಸಂದರ್ಭದಲ್ಲಿ ನಡೆದರು. ಎಲ್ಲಿಂದ ನಡೆದ ಅಂತ ಹೇಳುವಾಗ ಅವರು ನಾವು ನಡಿಗೆಯಲ್ಲಿ ಪಾಲ್ಗೊಂಡಿದ್ದಲ್ಲಿ ಯಾರು ಅದನ್ನು ಒಪ್ತಾ ಇರಲಿಲ್ಲ. ಅವರು ಮಧ್ಯದಲ್ಲಿ ಎಲ್ಲೂ ಸೇರಿದ್ದಾರೆ, ಎಲ್ಲೋ ಗೇಟಿಂದ ಬಂದಿದ್ದಾರೆ ಅಂತ ಹೇಳೋ ಭಾವನೆ ನೋಡಿದ್ರೆ ಅವರು ಪೂರ್ಣ ನಡೆದಿದ್ದಾರೆ. ಭಾಗಮಂಡಲ ಬಗಣೇಶ್ವರ ಟೆಂಪಲ್ ಪೂಜೆ ಸಲ್ಲಿಸಿ ಮಾಡಿದ್ದಾರೆ. ನೋಡಿ, ಅವರು ತಿಳ್ಕೊಂಡು ಮಾಡಿದ್ದಾರೆ, ಒಂದು ಸಾಂಪ್ರದಾಯಿಕ ಆಚರಣೆಯನ್ನು ಗೌರವಿಸಿದ್ದಾರೆ, ಭಾವನೆಯನ್ನು ಗೌರವಿಸಿದ್ದಾರೆ, ಜನಕ್ಕೆ ಖುಷಿಯಾಗುವ ರೀತಿಯಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ನಡೆದುಕೊಂಡಿದ್ದಾರೆ. ಅದು ರಾಜ್ಯಕ್ಕೆ ರೈತವಾಗಿ ಯೋಚನೆ ಮಾಡಿದ್ರೆ ಒಂದು ಹಂತದಲ್ಲಿ ಪೊನ್ನಣ್ಣ ಮತ್ತು ಶಾಸಕರು ಮತ್ತು ಸಂಸದರು ಒಂದು ಕಡೆ ಸೇರಿ ನಡೆಯುವಂಥ ಇದನ್ನು ಸಹ ನಾವು ಚಿತ್ರಗಳನ್ನು ನೋಡಿದ್ದೀವಿ. ಒಂದು ಕಡೆ ಅವರಿಬ್ಬರು ಸೇರಿ ನಡೆದನ್ನು ಸಹ ಅದು ಒಳ್ಳೆಯ ರೀತಿ. ನಾವು ಆ ಕ್ಷೇತ್ರದ ವಿಚಾರಗಳು ಹೀಗೆ ಬೇಕಾಗುತ್ತೆ. ಎಲ್ಲರೂ ಪಕ್ಷಾತೀತವಾಗಿ ಯೋಚನೆ ಮಾಡಬೇಕಾಗುತ್ತೆ. ಇನ್ನೊಂದು ಯೋಚನೆ ಮಾಡಬೇಕು, ನಾನು ಅದನ್ನು ಹೇಳಬೇಕಂತ ಹೇಳೋದು, ಇವರು ಒಬ್ಬ ನೇತಾರ ಬಂದಾಗ ಕೆಲವರು ಮುಖಂಡರು ಬರ್ತಾರೆ, ಅವ್ರು ಇಲ್ಲದಿದ್ರೆ ಬರೋದಿಲ್ಲ. ಈಗ KG ಬೋಪಯ್ಯವರು ನಮ್ಮ ಕ್ಷೇತ್ರದ ಶಾಸಕರಾಗಿ ಸುದೀರ್ಘ ಅವಧಿಗೆ ಇದ್ದಾಗ ಅವರೊಟ್ಟಿಗೆ ಬರ್ತಿದ್ರು, ಈಗ ಬರ್ತಾ ಇಲ್ಲ. ಅಪ್ಪಚ್ಚು ರಂಜನ್ ಅವರೊಟ್ಟಿಗೆ ಬರ್ತಿದ್ರು, ಈಗ ಬರ್ತಾ ಇಲ್ಲ. ಆಗ ಅವ್ರು ಬರ್ತಾ ಇದ್ದು ಅವರಿಗಾಗಿ ಬರ್ತಾರೆ, ಅವರು ಕಾವೇರಿ ಆರಾಧಕರಲ್ಲ. ಈಗ ಸಂಸದರೊಟ್ಟಿಗೆ ಬಂದವರು ಬೇರೆ ಸಮಯ ಬರಲ್ಲ. ಪೊನ್ನಣ್ಣವರೊಟ್ಟಿಗೆ ಈಗ ಬರ್ತಿರೋರು ಹಿಂದೆ ಬರ್ತಾ ಇರಲಿಲ್ಲ. ಅವ್ರು ಬರದಿದ್ರೆ ಇವ್ರು ಬರಲ್ಲ. ಅಂದ್ರೆ ಇವ್ರು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇವರೊಟ್ಟಿಗೆ ಬರುವವರು ಹೋಗಿ ಬ್ರಹ್ಮಕುಂಡಿಕೆಯಲ್ಲಿ ತೀರ್ಥದ ಜಾಗಕ್ಕೆ ನುಗ್ತಾರೆ. ಈಗ ಒಬ್ಬ ಉಸ್ತುವಾರಿ ಸಚಿವ ಬಂದಾಗ ಅವರೊಟ್ಟಿಗೆ ಒಂದು 50 ಜನ ನುಗ್ತಾರೆ, ಪೊಲೀಸರು ತಡೆಗೆ ಹೋಗಲ್ಲ. ಅವ್ರು ಯಾರು ಇರ್ತಾರೆ, ಏನ್ ಮಾಡೋಕ್ಕಾಗಲ್ಲ. ಮಂತ್ರಗೌಡ ಬಂದಾಗ ಹಾಗೆ ನುಗ್ತಾರೆ, ಪೊನ್ನಣ್ಣವರು ಬಂದಾಗ ಹಾಗೆ ನುಗ್ತಾರೆ, ಸಂಸದರೊಂದಿಗೆ ಬಂದಾಗ ನುಗ್ತಾರೆ. ಅವರು ನುಗ್ಗಿದವರು ನೆಟ್ಟಿಗೆ ಹೋಗಿ ಕುಂಡಿಗೆ ಗಂಟೆ ಹೋಗುವ ವ್ಯವಸ್ಥೆ ಮಾಡಿದ್ದಾರೆ. ತಡೆಗೂ ಆಗಲ್ಲ, ಏನ್ ಮಾಡೋಕ್ಕಾಗಲ್ಲ. ಅವರ ಲೀಡರ್ಗಳು ಇರ್ತಾರೆ, ಹೇಳೋಕ್ಕಾಗಲ್ಲ. ಆದ್ರೆ ಅಲ್ಲಿ ಒಂದು ನೂಕುನುಗ್ಗಲಾಗುತ್ತೆ. ಅಲ್ಲಿ ಒಂದು 10-20 ಜನ ನಿಲ್ಲಕ್ಕೂ ಇಲ್ಲದ ಸ್ಥಳಾವಕಾಶ ಇಲ್ಲದೆ ಹೋದ್ರು ಸುಮ್ಮನೆ ಹೋಗಿ ಅಲ್ಲಿ ನಿಲ್ತಾರೆ. ಕೆಲವು ಜನಪ್ರತಿನಿಧಿಗಳು ಇವರ ಬೆಂಬಲಿಗರನ್ನ ತಪ್ಸಕ್ಕಾಗಿ ವಾಪಸ್ ಮೇಲೆ ವೇದಿಕೆ ಹತ್ತಿರದಲ್ಲಿ ಕೂತಿರ್ತಾರೆ. ಅಂದ್ರೆ ಅಲ್ಲಿ ಕೂತ ಕಷ್ಟ, ನಾವು ಅಲ್ಲಿ ಅವ್ರು ಬರ್ತಾರೆ ಅಂತೇಳಿ ಕಾರಣಕ್ಕಾಗಿ ಅಲ್ಲಿ ಕೂತಿರ್ತಾರೆ. ಅದು ಅನಗತ್ಯವಾಗಿ ಇವರೊಟ್ಟಿಗೆ ಬರುವವರಿಗೆ ಯಾರಿಗೂ ಅವಕಾಶ ಕೊಡಬಾರ್ದು. ರಕ್ಷಣಾ ಸಿಬ್ಬಂದಿಗಳಿರ್ಬೋದು, ಅವರ ಬೆಂಬಲಿಗರಿರ್ಬೋದು, PA ಇರ್ಬೋದು, ಅಥವಾ ಪಕ್ಷದ ಮುಖಂಡರಿರ್ಬೋದು, ಯಾರಿಗೂ ಅವಕಾಶ ಕೊಡಬಾರ್ದು. ಜಿಲ್ಲಾಧ್ಯಕ್ಷನಾಗಿ ಬರೋಲ್ಲ, ಈ ಜನಪ್ರತಿನಿಧಿ ಬಂದಾಗ ಬರ್ತಾರೆ. ಅವನು ಬೇರೆ ಸಮಯದಲ್ಲಿ ಬಂದೇ ಇರೋದಿಲ್ಲ. ಅವ್ರು MLA ಇಲ್ಲ, ಉಸ್ತುವಾರಿ ಸಚಿವರಿಲ್ಲ, ಸಂಸದರಿಲ್ಲ ಅಂತ ಹೇಳಿದ್ರೆ ಈ ಜಿಲ್ಲಾಧ್ಯಕ್ಷರುಗಳು ಬರಲ್ಲ, ಅವ್ರ ಕ್ಷೇತ್ರದ ಅಧ್ಯಕ್ಷರುಗಳು ಬರಲ್ಲ. ಇವ್ರು ಬಂದಾಗ ಇವರು ಬಂದಿದ್ದ ಕ್ಷೇತ್ರಕ್ಕಾಗಿ ಅಲ್ವಾ ಆದ್ಮೇಲೆ ಅವ್ರ ಹಿಂದೆ ಬಂದಾಗ ಅವರು ತಡಿಬೇಕಾಗುತ್ತೆ. ಅದು ಹಿಂದಿನಿಂದ ಆಗಿದೆ. ಅವರೇ ಆಸಕ್ತಿ ವಹಿಸ್ಕೊಳ್ಬೇಕು. ಶಾಸಕರು, ಸಂಸದರು ಆಸಕ್ತಿ ವಹಿಸ್ಕೊಂಡು ಭಕ್ತರ ಜೊತೆಗೆ ಇದ್ಬಿಡಿ. ಜೊತೆಗೆ ಹೋದ್ರೆ ಸಮಸ್ಯೆ ಅಂತ ಅವರೇ ಮನವರಿಕೆ ಮಾಡ್ಕೊಂಡು ಇವರೇ ಒಂದು ಮಾತನ್ನ ಹೇಳಿದ್ರೆ ಸಮಸ್ಯೆ ಸಹಜವಾಗಿ ರಾಜಕೀಯದಲ್ಲಿ ಇರುವವರು ಯಾರನ್ನು ಬೇಡ ಅಂತ ಹೇಳಕ್ ಹೋಗಲ್ಲ. ಮುಗಿಸ್ಕೊಳ್ತಾರೆ ಅಂತ ಕಾರಣಕ್ಕಾಗಿ ನೀವು ಬೇಡ ಅಂತ ಹೇಳಿದ್ರೆ ಅವ್ರ ಕತೆ ಮುಗಿಯಿತು. ಅವ್ರು ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ತೊಂದರೆ ಮಾಡ್ತಾರೆ, ಅವ್ರಿಗೆ ಹೇಳಕ್ ಆಗೋಲ್ಲ. ಸಹಜವಾಗಿ ಯಾರನ್ನೂ ಬೇಡ ಅಂತ ಹೇಳೋರು ಹೇಳಲ್ಲ. ಆದರೆ ಅದಕ್ಕೊಂದು ಈ ಪೂರ್ವಭಾವಿ ಸಭೆಗಳಾಗುತ್ತಲ್ಲ, ಅಂತ ಸಂದರ್ಭದಲ್ಲಿ
ಅದಕ್ಕೇನಾದರೂ ವ್ಯವಸ್ಥೆ ಮಾಡಬೇಕಾಗುತ್ತೆ. ಈವನ್ ಜನಪ್ರತಿನಿಧಿಗಳನ್ನು ಪ್ರತ್ಯೇಕವಾದಂಥ ಒಂದು ವಾಹನದಲ್ಲಿ ಕರ್ಕೊಂಡು ಹೋಗುವಂಥದ್ದು ಅಥವಾ ಸ್ವಾಗತ ಮಾಡ್ಕೊಂಡು ಒಂದು ಪ್ರದೇಶದಿಂದ ಕರ್ಕೊಂಡು ಹೋಗುವಂಥದ್ದು ಅಥವಾ ಅವರಿಗೆ ಒಂದು ನಿಗದಿತ ಅವಧಿಯಲ್ಲೇ ಎಂಟ್ರೆನ್ಸ್ ಮಾಡುವುದು. ಈಗ ನೋಡಿ, ಹಾಸನಾಂಬ ಉತ್ಸವ ಸಂದರ್ಭದಲ್ಲಿ ಗಣ್ಯರಿಗೆ 11 ಗಂಟೆಯಿಂದ 12 ಗಂಟೆವರೆಗೆ ಮಾತ್ರ ಮಾಡಿದ್ರು ಪ್ರೋಟೋಕಾಲಲ್ಲಿ. ಅವರ ವಾಹನವನ್ನು ಒಂದು ಪ್ರದೇಶದಲ್ಲಿ ನಿಲ್ಲಿಸಿ ಅವ್ರನ್ನ ಕರ್ಕೊಂಡು ಹೋಗ್ತಿದ್ರು. ಅದಕ್ಕಾಗಿ ಬೇರೆ 1 ಗಂಟೆ 1.5 ಗಂಟೆ ಅವಧಿ ಮಾತ್ರ ಇತ್ತು. ಬೇರೆ ಮೇಲೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಿರಲಿಲ್ಲ. ಅವರು ಆ ಟೈಮಿಗೆ ಸ್ವಲ್ಪ ರಿಸ್ಕ್ ಆಗ್ತಿತ್ತು. ಆದರೆ ಒಂದು ವ್ಯವಸ್ಥಿತವಾಗುವುದಕ್ಕೆ ಅದು ಕಾರಣ ಇದೆ. ಈ ಸಲ ಅಲ್ಲಿ ಹಾಸನಾಂಬದಲ್ಲಿ ವ್ಯವಸ್ಥಿತವಾಗಿ ಆಗೋದಕ್ಕೆ ಅದು ಒಂದು ಕಾರಣ. ಮೊದಲಾದ್ರೆ ರಾತ್ರಿ ಬರೋದು, ಕೆಲಸ ಮಾಡುವವರಿಗೆ ಅಧಿಕಾರಿಗಳಿಗೂ ಕಷ್ಟ. ಈಗ ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕಾದ್ರೆ ಮುಖ್ಯಮಂತ್ರಿ ಬರ್ಬೋದು, ಉಪಮುಖ್ಯಮಂತ್ರಿ ಬರ್ಬೋದು, ಸಚಿವರು ಬರ್ಬೋದು, ಕೇಂದ್ರ ಸಚಿವರುಗಳು ಬರ್ಬೋದು, ಸಂಸದರು ಬರ್ಬೋದು, ಶಾಸಕರು ಬರ್ಬೋದು. ಅವರಿಗೆಲ್ಲ ಪ್ರೋಟೋಕಾಲ್ ಮೇಂಟೈನ್ ಮಾಡಿದ್ರೆ ನಾಳೆ ಅವರಿಗೆ ಹಕ್ಕುಚ್ಯುತಿ ಮಂಡನೆ ಆಗುತ್ತೆ. ನಾನೊಬ್ಬ ಜನಪ್ರತಿನಿಧಿಯಾಗಿ ಬಂದೆ, ನನಗೆ ಗೌರವ ಕೊಡಲಿಲ್ಲ, ನನ್ನ ಕರ್ಕೊಂಡು ಹೋಗಿಲ್ಲ, ನನಗೆ ಅಡ್ಡಗಟ್ಟಿದ್ರೆ ತೊಂದರೆ ಆಗುತ್ತೆ. ಅದನ್ನು ಅನುಭವದಿಂದ ಅವರು ಪಾಠ ಕಲ್ತ್ಕೊಂಡು ಅದನ್ನು ವ್ಯವಸ್ಥಿತವಾಗಿ ಮಾಡುವ ಹಾಗೆ ಮಾಡಿದ್ರು. ಅದೇ ರೀತಿಯಲ್ಲಿ ಇವತ್ತು ಸುಮ್ಮನೆ ಬ್ರಹ್ಮಕುಂಡಿಗೆ ಪಕ್ಕದಲ್ಲಿರುವ ಜಾಗಕ್ಕೆ ಹೋಗುವುದಕ್ಕೆ ಅನಗತ್ಯವಾಗಿ ನೂಕುನುಗ್ಗಲುಗಳನ್ನು, ಅಲ್ಲೊಂದು ಪೊಲೀಸರಿಗೆ ಒಂದು ಇರಿಟೇಟ್ ಆಗುವಂಥದ್ದು, ಅಲ್ಲಿ ಸಂಘರ್ಷ, ಪೊಲೀಸರು ಬಿಡಲ್ಲ ಅಂತ ಹೇಳೋದು, ಯಾಕೆ ಬಿಡಲ್ಲ ಅಂತ ಹೇಳೋದು, ಅವರು ಜನಪ್ರತಿನಿಧಿ ಬರುವವರೆಗೆ ಕಾದು ಅವರೊಟ್ಟಿಗೆ ನುಗ್ಗಿ ಹೋಗುವಂಥದ್ದು. ಆಗ ಅಲ್ಲಿ ಅವ್ರನ್ನ ಯಾಕೆ ಬಿಟ್ಟಿರಿ ಅಂತ ಇಲ್ಲಿ ಕೇಳೋದು, ಇವ್ರ ಉತ್ತರ ಇರೋದಿಲ್ಲ. ಅಧಿಕಾರಿಗಳಿಗೂ ಕಷ್ಟ, ಇಕ್ಕಟ್ಟು. ಅದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಯೋಚನೆ ಮಾಡಿದ್ರೆ 100% ಪರಿಹಾರ ಸಿಕ್ಕೇ ಸಿಗುತ್ತೆ. ಆ ಕಡೆನೂ ಒಂದು ಗಮನ ಹರಿಸಬೇಕು ಅಂತ ಅಂದ್ಕೊಳ್ತೀನಿ. ಇದು ರಾಜರ ವಿಚಾರಕ್ಕೆ ಬಂದಿದ್ದಕ್ಕೆ, ಈಗ ಸುಮಾರು ರಾಜಕಾರಣಿಗಳು ಕೊಡಗಿಗೆ ಬಂದಾಗ ಇಲ್ಲಿನ ಸಾಂಪ್ರದಾಯಿಕ ಪೋಷಕರನ್ನು ನಿಲ್ಲಿಸಿ ನಾಟಕೀಯವಾಗಿ ಒಂದಷ್ಟು ಇದು ಮಾಡೋದನ್ನು ನೋಡಿದ್ವಿ. ಬಟ್ ಇವ್ರಿಗೂ ಮಾಡ್ಬೋದಿತ್ತು. ಆದ್ರೆ ಇವರು ಆದರೆ ಆ ರಾಜ ಮರ್ಯಾದೆ, ರಾಜ ಮನೆತನದ ಗೌರವ ಜೊತೆಗೆ ಇಲ್ಲಿನ ಧಾರ್ಮಿಕ ಪರಂಪರೆಗೂ ಕೂಡ ಒಂದು ವಿಶೇಷ ಮಹತ್ವವನ್ನು ಕೊಟ್ಟಿದ್ದಾರೆ ಅಂತ ಅನ್ಕನ್ನಿಸ್ತು. ಈಗ ಸಾಮಾನ್ಯವಾಗಿ ಇವರು ಕೂಡ ಶೂಸ್ ಹಾಕೊಂಡು ನಡೆಯಬೋದಿತ್ತು, ಚಪ್ಪಲಿ ಹಾಕೊಂಡು ನಡೆಯಬೋದಿತ್ತು. ಆದರೆ ಅವ್ರು ಅದರ ಹಿಂದಿನ ಮಹತ್ವವನ್ನು ಅರ್ಥಕೊಂಡು ನಡೆದಿದ್ದು ಇನ್ನೊಂದು ರೀತಿಯಲ್ಲಿ ಜನರ ಹೃದಯಕ್ಕೆ ತಾಕಿತು ಅಂತಲೇ ಹೇಳ್ಬೋದು. ನೋಡ, ಮುಂದಿನ ದಿನಗಳಲ್ಲಿ ಬೇರೆ ಜನಪ್ರತಿನಿಧಿಗಳು ಬೇರೆಯವರು ಬಂದಾಗ ಒಂದಷ್ಟು ಮಾದರಿ ಆಗ್ಬೋದು, ಕೊಡಗಿನವ್ರಿಗೂ ಕೂಡ ಅದು ಮಾದರಿ ಆಗ್ಬೋದು ಅನ್ಕೊಳ್ತಾ. ಅದು ಇನ್ನೊಂದು ಮುಖ್ಯ ವಿಚಾರ, ತಲಕಾವೇರಿ ನೀವಾಗಲೇ ಹೇಳಿದಾಗೆ ತಲಕಾವೇರಿ ಕ್ಷೇತ್ರವನ್ನು ಜನಾಂಗೀಯ ವಿಚಾರಕ್ಕಾಗಿ ಬಳಸ್ಕೊಳ್ಳೋದು, ಕೊಡವ ಗೌಡ ಅನ್ನುವಂಥ ವಿಚಾರಕ್ಕೆ, ಅದು ಇವತ್ತು ನಿನ್ನೆದಲ್ಲ, ಪ್ರತಿ ವರ್ಷವೂ ಕೂಡ ಇದೇ ರೀತಿ ಆಗ್ತಾ ಇದೆ. ಬಹುಶಃ ಇದು ಎಷ್ಟು ವರ್ಷ ಅಂತ ಇದನ್ನು ಇದೇ ರೀತಿ ನಾವು ನೋಡ್ಕೊಂಡು ಹೋಗಬೇಕು. ಅದೇ ನಾನು ಹೇಳೋದು, ಕ್ಷೇತ್ರಕ್ಕೆ ಭಕ್ತರಾಗಿ ಬರಲಿ, ಭಕ್ತರಾಗಿ ನಡವಳಿಕೆ ಇರಲಿ, ಇದನ್ನು ಸಂಘರ್ಷದ ವೇದಿಕೆಯಾಗಿ ಬಳಸ್ಕೊಳ್ಳುವಂಥದ್ದು ಒಳ್ಳೆಯದಲ್ಲ. ನನಗನ್ನಿಸುವಂಥದ್ದು, ಜನಪ್ರತಿನಿಧಿಗಳು, ಕೊಡಗಿನ ಮುಖಂಡರುಗಳು, ಸಂಘ ಸಂಸ್ಥೆಯವರು ಸಹ ಇದ್ರ ಬಗ್ಗೆ ಒಂದು ಯೋಚನೆ ಮಾಡಿ ಚರ್ಚೆ ಮಾಡಿ ಆ ಒಂದು ಸಾಮರಸ್ಯವನ್ನು ಮೂಡಿಸುವ ಕೆಲಸಗಳನ್ನು ಮಾಡಬೇಕು. ಜನಾಂಗೀಯ ಸಂಘರ್ಷಗಳನ್ನು ಮುಂದುವರಿಸುವಂಥದ್ದು, ಅದರಿಂದ ರಾಜಕೀಯವಾಗಿ ಯಾರೋ ಒಬ್ಬರಿಗೆ ಲಾಭ ಆಗ್ಬೋದು, ಅಥವಾ ರಾಜ್ಯಕ್ಕೆ ಜನಾಂಗದ ಸಂಘಟನೆ ನಡೆಸುವವರಿಗೆ ಏನೋ ಒಂದು ಲೀಡರ್ಗಳಾಗ್ಬೋದು ವಿನ ಅದ್ರ ಸಾಮರಸ್ಯವನ್ನು ಕದಡುತ್ತೆ. ಸಮಾಜದಲ್ಲಿ ಅದು ಒಳ್ಳೆಯ ಬೆಳವಣಿಗೆಗಳಲ್ಲ, ಮತ್ತಷ್ಟು ನಮಗೆ ಅಂತರವನ್ನು ಸೃಷ್ಟಿ ಮಾಡುತ್ತೆ. ಜಾತ್ಯತೀತ ರಾಷ್ಟ್ರ ಆಗಿ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಇರಬೇಕು, ಅವರೆಲ್ಲರ ಆಚರಣೆಗಳಿರಬೇಕು, ಉಡುಗೆ ತೊಡುಗೆ ಇರಬೇಕು, ಜೀವನ ಕ್ರಮ ಇರಬೇಕು, ಆಹಾರ ಪದ್ಧತಿಗಳಿರಬೇಕು, ಹಬ್ಬ ಹರಿದಿನಗಳಿರಬೇಕು, ಎಲ್ಲವನ್ನ ಪರಸ್ಪರ ಗೌರವಿಸಬೇಕು, ಅದನ್ನು ಕುತೂಹಲದಿಂದ ನೋಡಬೇಕು. ಆ ಭಾವನೆ ಎಲ್ಲರಲ್ಲಿ ಮೂಡದೆ ಹೋದರೆ ಇದು ಸಂಘರ್ಷಗಳಿಗೆ ಹಾದಿ ಆಗ್ತಾ ಹೋಗ್ತದೆ. ಅದು ಒಳ್ಳೆಯ ವಾತಾವರಣ ಅಲ್ಲ. ಈ ಸಲ ಕಾವೇರಿ ಕ್ಷೇತ್ರದಲ್ಲಿ ನೀವು ಗಮನಿಸಿದಾಗ ಭಾಗಮಂಡಲದಿಂದ ತಲಕಾವೇರಿವರೆಗೆ ಕೊಡವರು ಏನು ನಡಿಗೆ ಆಗ್ತಿತ್ತು. ಈ ನಡಿಗೆ ಸಂದರ್ಭದಲ್ಲಿ ಚರ್ಚೆ ಆಗ್ತಿದ್ದು ಏನಂತ ಹೇಳಿದ್ರೆ, ಗೌಡ ಸಮುದಾಯದವರು ಬೆಳಿಗ್ಗೆ 8 ಗಂಟೆಗೆ ಬಂದು ಅಲ್ಲಿ ಕೂತಿದ್ದಾರೆ ಅಂತೇಳಿ ಚರ್ಚೆ ಆಗ್ತಿತ್ತು. ಎಲ್ಲರೂ ನಡಿಗೆಯಲ್ಲಿ ಅವರಿಗೆ ಕಾವೇರಿಯ ಆರಾಧನೆಯೊಂದಿಗೆ, ಭಯಭಕ್ತಿಯೊಂದಿಗೆ, ದೇವಿಯ ಸ್ತುತಿಯೊಂದಿಗೆ ಹೋಗುವ ಬದಲು ಅಲ್ಲಿ ಗೌಡರು ಹೋಗಿ ಮೊದಲೇ ಕೂತು ಬಿಟ್ಟಿದ್ದಾರೆ ಅಂತ ಹೇಳುವ ಭಾವನೆಯೊಂದಿಗೆ ನಡಿಗೆ ಪೂರ್ಣವಾಗಿ ಚರ್ಚೆ ಆಗ್ತಿದೆ ಈ ವಿಚಾರ. ಅಲ್ಲಿ ಹೋಗಿ ಬಂದು ಕ್ಷೇತ್ರ ತಲುಪಿ ನೋಡಿದಾಗ ಗ್ಯಾಲರಿಯಲ್ಲಿ ಅರೆಭಾಷೆ ಗೌಡ ಸಮುದಾಯದವರು ಅವರ ಬಿಳಿ ಕುಪ್ಪಸದೊಂದಿಗೆ ಎಲ್ಲ ಕೂತಿದ್ರು. ಅಂದರೆ ಸೀಟನ್ನು ಮೊದಲೇ ಹೋಗಿ ಕೂತ್ಕೊಂಡ ಹಾಗೆ. ಅವ್ರು ಬಹುಶಃ 8 ಗಂಟೆಗೆ ಅಂತ ಹೇಳ್ತಿದ್ರು, ಬಹುಶಃ ಅದೇ ಸಮಯದಲ್ಲಿ ಇರಬೇಕು. ತೀರ್ಥೋದ್ಭವ ಆಗಿದ್ದು 1:44. 8 ಗಂಟೆಗೆ ಬಂದು ಅಲ್ಲಿ ಇರಬೇಕು ಅಂತ ಹೇಳಿದ್ರೆ ಬಹುಶಃ ಎಷ್ಟು ಬೇಗ ಹೊರಟಿದ್ದಾರೆ ಅಥವಾ ಎಷ್ಟು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳೋದು ಗಮನಿಸಬಹುದು. ಅದರೊಂದಿಗೆ ಕುಶಾಲನಗರದಿಂದ ತಲಕಾವೇರಿ ಕ್ಷೇತ್ರದವರೆಗೆ 35 ಗೌಡ ಸಂಘಟನೆಗಳು ಕ್ಷೇತ್ರಕ್ಕೆ ಭಕ್ತರನ್ನು ಸ್ವಾಗತಿಸುವಂತಹ ಫ್ಲೆಕ್ಸ್ ಅನ್ನು ಹಾಕಿದ್ರು. ಒಂದು ದಿನ ಮೊದಲು ಒಂದು 7 ಫ್ಲೆಕ್ಸ್ ಅನ್ನು ಹರಿದು ಹಾಕಿತ್ತು. ಅದು ಮಡಿಕೇರಿ ಸ್ಟೇಷನ್ ಇರ್ಬೋದು, ನಾಪೋಕ್ಲು ಇರ್ಬೋದು, ಇನ್ನೊಂದು ಯಾವುದೋ ಸ್ಟೇಷನ್, 3 ಠಾಣೆಯಲ್ಲಿ ಅದರ ಬಗ್ಗೆ ದೂರನೂ ದಾಖಲಾಗಿತ್ತು. ಅದು ಬಹುಶಃ ಏನಕ್ಕೆ ಒಂದು ಸಂಘರ್ಷವನ್ನ ಮೂಡಿಸುವಂಥ ಒಂದು ಬ್ಯಾನರ್ ಅನ್ನು ಫ್ಲೆಕ್ಸ್ ಅನ್ನು ಹಾರಿದೆ ಅಂತ ಹೇಳಿದ್ರೆ ಸೂಕ್ಷ್ಮ ವಿಚಾರ ಆಗುತ್ತೆ, ಪರ ವಿರೋಧ ಆಗುತ್ತೆ. ಅದರಲ್ಲಿ ಜನಪ್ರತಿನಿಧಿಗಳು ಮಧ್ಯಪ್ರವೇಶ ಮಾಡಿ ಇದನ್ನ ಇನ್ನೊಂದು ತರ ತೆಗೆದುಕೊಂಡು ಹೋಗಬೇಡಿ, ಇದ್ರದ್ದು ಯಾರು ಮಾಡಿದ್ರು ಅಂತ ಹೇಳಕಲ್ಲ, ಇದನ್ನು ಬೇರೆ ರಾಜ್ಯಕ್ಕೆ ಉದ್ದೇಶ ಇರ್ಬೋದು, ಜನಾಂಗದ ನಡುವೆ ಮತ್ತಷ್ಟು ತಿಕ್ಕಾಟ ಉಂಟು ಮಾಡೋದಿರ್ಬೋದು ಅಂತ ಹೇಳಿ ಬೇರೆ ತರ ಅದಕ್ಕೆ ಹೋಗ್ಲಿಲ್ಲ. ಅದು ಅಲ್ಲಿಗೆ ಕೂಲ್ ಆಯ್ತು. ಕುಶಾಲನಗರದಿಂದ ತಲಕಾವೇರಿವರೆಗೆ ದೊಡ್ಡ ಪ್ರಮಾಣದ ಫ್ಲೆಕ್ಸ್ ಅನ್ನು ಹಾಕಿರುವುದನ್ನು, ಕ್ಷೇತ್ರದ ಒಂದೇ ತರದ ಫ್ಲೆಕ್ಸ್ ಎಲ್ಲ ಒಂದೇ ಕಡೆ ಡಿಸೈನ್ ಮಾಡಿ ಎಲ್ಲ ಸಮಾಜದ ಹೆಸರುಗಳನ್ನು ಹಾಕಿ ಗೌಡ ಸಿಂಬಲ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಹಾಕಿ, ಅದು ಕಾವೇರಿಗಿಂತ ಗೌಡ ಸಿಂಬಲ್ ಅನ್ನು ದೊಡ್ಡ ಫೋಕಸ್ ಮಾಡಿ ಹಾಕಿರುವಂಥದ್ದನ್ನು ಎಲ್ಲರೂ ಗಮನಿಸಿದರು. ಅಲ್ಲಿ ಮತ್ತೆ ಅವ್ರು ಹೋಗಿ ಕೂತಿರುವಂಥದ್ದು ಸಹ ಅಷ್ಟೇ. ಅಲ್ಲಿ ಇದ್ದಾಗ ಬಂದ ಕಾಲ್ನಡಿಗೆಯಲ್ಲಿ ಹೋದ ಕೊಡವರಿಗೂ ಸಹ ಅವ್ರನ್ನ ಕಂಡಾಗ ಒಂದು ಇರಿಟೇಟ್ ತರ ಭಾವನೆ ಇವರಿಗೆ, ಅಥವಾ ಕೊಡವ ಸಾಂಪ್ರದಾಯಿಕ ಉಡುಗೆಯಲ್ಲಿ ಬರುವುದನ್ನು ಗೌಡರಿಗೆ ಒಂದು ಇರಿಟೇಟ್ ಭಾವನೆಯಲ್ಲಿ ಅವರು ನೋಡುವಂಗೆ. ಈ ಕಾವೇರಿ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಗೌಡ ಕೊಡವರ ನಡುವಿನ ತಿಕ್ಕಾಟದ ತರ ಆಗುವಂಥದ್ದು. ಅಲ್ಲಿ ಅದೇ ಆ ಗ್ಯಾಲರಿಗೆ ಎಲ್ಲಿ ಹೋಗ್ತೀವಿ ಅಲ್ಲಿ ಎಲ್ಲರನ್ನು ತಡೀತಿದ್ರು. ಈ ಕೊಡವರು ಅದನ್ನು ಪ್ರಶ್ನೆ ಮಾಡ್ತಾರೆ, ಅವಾಗ ಅವ್ರನ್ನ ಹೇಗೆ ಬಿಟ್ರಿ,
ಅಲ್ಲಿ ಅವ್ನು ಕೂತಿದ್ರು ನಮಗೆ ಯಾಕೆ ಇಲ್ಲ ಅಂತ ಹೇಳೋ ಪ್ರಶ್ನೆ ಬಂತು. ಅವ್ರು ನನಗೆ ಗೊತ್ತಿಲ್ಲ ಅಂತ ಹೇಳಿ ಡ್ಯೂಟಿಲಿ ಇರೋ ನಮಗೆ ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ, ನಮಗೆ ಇಲ್ಲಿ ಕೊಡೋ ಬಿಡಲ್ಲ ಅಂತ. ಹಾಗೆ ಅವ್ರು ಹೇಗೆ ಪ್ರವೇಶ ಹೋದ್ರು ಅಂತ ಹೇಳೋ ಪ್ರಶ್ನೆ ಮಾಡ್ತಾನೆ ಮಾಡಿ ಈ ಜನಪ್ರತಿನಿಧಿಗಳು ಬರುವಾಗ, ಮುಖಂಡರು ಬರುವಾಗ ಒಂದಿಷ್ಟು ಜನ ಅದರೊಳಗೆ ನುಗ್ಗಿ ಅವರು ಹೋಗಿ ಅವ್ರ ಮಧ್ಯದಲ್ಲಿ ನಿಂತು ಅವರು ಕಾವೇರಿಯನ್ನು ಕೊಡವರ ಕುಲದೇವಿ, ಕಾವೇರಿ ಆರಾಧನೆ ಘೋಷಣೆ ಹಾಕುವಂಥದ್ದು. ಅಂದ್ರೆ ಅವರಿಗೊಂದು ಇರಿಟೇಟ್ ಆಗುವಂಥದ್ದು, ಎರಡೂ ಸಮುದಾಯದವ್ರದ್ದು ಇರಿಟೇಟ್ ಆಗುವ, ಕಿರಿಕಿರಿ ಆಗುವ ರೀತಿಯಲ್ಲಿ ಆ ಕ್ಷೇತ್ರಗಳನ್ನು ಬಳಸ್ಕೊಳ್ತಿರುವಂಥದ್ದು ಬಹಳ ವಿಪರ್ಯಾಸ. ಇಲ್ಲಿ ಇನ್ನೊಂದು ಸೂಕ್ಷ್ಮವಾಗಿ ಗಮನಿಸುವಂಥದ್ದು, ಯಾರಾದರೂ ಆಗಲಿ ಭಕ್ತರಾಗಿಯೇ ಬರಬೇಕು, ಭಕ್ತರಾಗಿಯೇ ಅವರ ಸಾಂಪ್ರದಾಯಿಕ ಉಡುಗೆಯಲ್ಲಿ ಯಾವ ಸಾಂಪ್ರದಾಯಿಕ ಉಡುಗೆಗೂ ತಗಾದೆಗಳಿಲ್ಲ. ಅವರವರ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಒಂದು ಬರಬೇಕು, ಅದನ್ನು ಪಾಲನೆ ಮಾಡಬೇಕು, ಸಾಂಪ್ರದಾಯಿಕ ಉಡುಗೆಯಲ್ಲೇ ಬರಬೇಕು. ತುಂಡು ಉಡುಗೆಯಲ್ಲಾಗಲಿ, ಜನರ ಭಾವನೆಗಳನ್ನು ಕೆರಳಿಸುವ ರೀತಿಯಾಗಲಿ ಆ ಥರದ ಉಡುಗೆ ತೊಡುಗೆ ಬರಬಾರ್ದು ಅಂತ ಹೇಳುವಂಥದ್ದೇ ಮೊದಲಿಂದ ಇರುವಂಥದ್ದು. ಮೊದಲೇ ಈ ತುಂಡು ಉಡುಗೆ ಬರುವವರಿಗೆ ಅಲ್ಲಿ ಪಂಚೆ ಕೊಡುವಂಥದ್ದು, ಅವರಿಗೆ ಹಣ ಬಾಡಿಗೆಗೆ ತೆಗೆದುಕೊಂಡು ಅವರು ಧರಿಸಿ ಬರಬೇಕು ಅಂತ ಹೇಳೋದನ್ನ ಮನುಮುತ್ತಪ್ಪ ಅವರು ತಲಕಾವೇರಿ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರಾಗಿದ್ದಾಗ ಅದನ್ನ ಕಟ್ಟುಪಾಡು ತರ ಅದನ್ನ ಮಾಡ್ತಾರೆ, ಪಾಲನೆ ಮಾಡಿದವರಿಗೆ ಕೊಡೋದಿಲ್ಲ ಅಂತ ರೀತಿಯಲ್ಲಿ ಅದನ್ನ ಮಾಡ್ತಾರೆ. ಅದನ್ನ ಬರಲಿ, ಅದಕ್ಕೇನು ಇಲ್ಲ. ಅದನ್ನ ಇಲ್ಲಿ ಶಕ್ತಿ ಪ್ರದರ್ಶನಕ್ಕೆ ರೀತಿಯಲ್ಲಿ ಜನಾಂಗದ ಶಕ್ತಿ ಪ್ರದರ್ಶನಕ್ಕೆ ಕ್ಷೇತ್ರವಾಗಿ ಮಾಡ್ಬೋದು. ಇಲ್ಲಿ ಗೌಡ ಸಮುದಾಯದವರು ಕಳೆದ ವರ್ಷ ಬರಲಿಲ್ಲ ಈ ರೀತಿಯಲ್ಲಿ, ಆಚೆ ವರ್ಷ ಬಂದಿರಲಿಲ್ಲ, ಈ ವರ್ಷ ಯಾಕೆ ಬಂದಿದ್ರು ಅಂತೇಳಿ ಸೂಕ್ಷ್ಮವಾಗಿ ಗಮನಿಸಿದಾಗ ಒಬ್ಬರಿಗೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಅಭ್ಯರ್ಥಿ ಆಗಬೇಕಾಗಿದೆ ಅಂತ ಅವ್ರು ಹೇಳ್ತಿರುವ ಪ್ರಕಾರ. ವಿಧಾನ ಪರಿಷತ್ ಚುನಾವಣೆಗೆ ಸ್ಥಳೀಯ ಸಂಸ್ಥೆ ಕ್ಷೇತ್ರಕ್ಕೆ ಯಾರೋ ಒಬ್ಬರು ರಾಜಕೀಯ ಪಕ್ಷದ ಆಕಾಂಕ್ಷಿ ಇದ್ದಾರೆ, ಅವರು ಜನಾಂಗದ ಆಧಾರದಲ್ಲಿ ಅವರಿಗೆ ಟಿಕೆಟ್ ಪಡ್ಕೊಳ್ಬೇಕು ಅಂತ ಕಾರಣಕ್ಕಾಗಿ ಆ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು, ನಮ್ಮ ಜನಾಂಗದವರು ಈ ಕ್ಷೇತ್ರದೊಳಗೆ ಇದ್ದಾರೆ, ಈ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ತೋರಿಸ್ಕೊಳ್ಳೋ ಕಾರಣಕ್ಕಾಗಿ ಇದನ್ನು ಅವರೇ ಎಲ್ಲವನ್ನು ಇನಿಷಿಯೇಟಿವ್ ತೆಗೆದುಕೊಂಡು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಚರ್ಚೆ ಬರುತ್ತೆ. ಅದನ್ನು ಜನಾಂಗದವರು ಹೇಳ್ತಾರೆ, ಇದು ನಮಗೇನು ಇಷ್ಟ ಇರಲಿಲ್ಲ, ಈ ಕ್ಷೇತ್ರವನ್ನು ಸಂಘರ್ಷ ಮಾಡ್ಕೊಳ್ಳೋದು ನಮಗೂ ಇಷ್ಟ ಇಲ್ಲ, ಇದು ಆ ವ್ಯಕ್ತಿ ಹಾಗೆ ಮಾಡ್ತಿದ್ದಾರೆ ಅಂತ ಹೇಳೋದು. ಅವರು ಫ್ಲೆಕ್ಸ್ ಅನ್ನು ಅವರೇ ಮಾಡಿದ್ದಾರೆ, ಇವರನ್ನ ಜನರನ್ನ ಈ ಎಲ್ಲರನ್ನ ಪ್ರವೋಕ್ ಮಾಡಿ ನಾವು ಯಾಕೆ ಬರಬಾರ್ದು ಅಂತ 8 ಗಂಟೆಗೆ ಬಂದು ಇಲ್ಲಿ ಕೂರಿಸಿದ್ದಾರೆ. ಇದರಲ್ಲೊಂದು ರಾಜಕೀಯ ಉದ್ದೇಶ ಇದೆ ಅಂತ. ಒಬ್ಬ ವ್ಯಕ್ತಿಯ ರಾಜಕೀಯ ಉದ್ದೇಶಕ್ಕಾಗಿ ಒಂದು ಜನಾಂಗ ಬಳಕೆ ಆಗ್ಬೇಕಾ ಅಥವಾ ಬಲಿ ಆಗ್ಬೇಕಾ ಅಥವಾ ಜನಾಂಗ ನಡುವಿನ ಸಂಘರ್ಷಕ್ಕೆ ಮತ್ತಷ್ಟು ಇಂಬು ಕೊಡುವಂತ ಕೆಲಸಗಳನ್ನ ಆಗ್ಬೇಕಾಗಿದ್ದ. ಇದೇ ಅವರು ನಾನೊಬ್ಬ ಜನಪ್ರತಿನಿಧಿ ಆಗ್ಬೇಕು ಅಂತ ಹೇಳಿ ಬಯಸ್ತಿರುವಂತ ವ್ಯಕ್ತಿಯ ಕಾರಣಕ್ಕಾಗಿಯೇ ಗೌಡ ಸಮುದಾಯದವರು ಜಾತಿ ಸಮೀಕ್ಷೆ ಸಂದರ್ಭದಲ್ಲಿ ಒಕ್ಕಲಿಗ ಅಂತ ಹಾಕೋಬಾರದು ಅಂತ ಹೇಳಿ ಮೆಸೇಜ್ ಪಾಸ್ ಮಾಡಿ ಎಲ್ಲ ಗೌಡ ಸಮಾಜಗಳ ಮೂಲಕ ನಾವು ಅರೆಭಾಷೆ ಗೌಡ ಅಂತ ಹೇಳಿಯೇ ಮೆನ್ಷನ್ ಮಾಡಬೇಕು. ಸ್ವಾಮೀಜಿಯ ಮಧ್ಯಪ್ರವೇಶ ಮಾಡಿ ಆದಿಚುಂಚನಗಿರಿ ಶ್ರೀ ಮೆನ್ಷನ್ ಅವರು ಮಧ್ಯಸ್ಥಿಗಳಲ್ಲಿ ಕುಮಾರಸ್ವಾಮಿ ಇರ್ಬೋದು, ಆರ್ ಅಶೋಕ್ ಇರ್ಬೋದು, ದೊಡ್ಡ ದೊಡ್ಡ ರಾಜಕೀಯ ಡಿ.ಕೆ. ಶಿವಕುಮಾರ್ ಇರ್ಬೋದು, ಇವರೆಲ್ಲ ಸಭೆಗಳನ್ನು ನಡೆಸಿ ಜನಾಂಗದವರು ಒಕ್ಕಲಿಗರು ಅಂತ ಮೆನ್ಷನ್ ಮಾಡಬೇಕಾಗಿದೆ. ಉಪಜಾತಿಯಲ್ಲಿ ಬೇರೆ ಬೇರೆ ಒಕ್ಕಲಿಗರಲ್ಲಿರುವಂಥ ಬೇರೆ ಬೇರೆ ಜಾತಿಗಳೇನಿದೆ ಅದನ್ನು ಅದರಲ್ಲಿ ಮೆನ್ಷನ್ ಮಾಡಬೇಕು ಅಂತ ಹೇಳೋದನ್ನು ಹೇಳಿದ್ರು. ಜಾತಿಯಲ್ಲಿ ಒಕ್ಕಲಿಗ ಅಂತ ಮೆನ್ಷನ್ ಮಾಡಿ ಇದರಲ್ಲಿ. ಆದರೆ ಇಲ್ಲಿ ಕೊಡಗಿನಲ್ಲಿ ಬಂದಾಗ ನಾವು ಅರೆಭಾಷೆಯ ಅಸ್ತಿತ್ವವನ್ನು ಉಳಿಸ್ಕೊಂಡ್ರೆ ಮಾತ್ರ ನನಗೆ ರಾಜಕೀಯವಾಗಿ ಬೆಳೆಯೋಕ್ಕೆ ಅವಕಾಶ ಆಗುತ್ತೆ ಅಂತ ಕಾರಣಕ್ಕಾಗಿ ಇಡೀ ಜನಾಂಗದವ್ರನ್ನ ಬಳಸ್ಕೊಂಡು ಆ ಒಂದು ಸಂದೇಶವನ್ನು ಕೊಡುವ ಕೆಲಸವನ್ನು ಅವರು ಮಾಡಿದ್ರು ಅಂತೇಳಿ. ನೀವು ರಾಜಕೀಯವನ್ನು ಮಾಡೋದ್ರೆ ರಾಜಕೀಯ ಮಾಡಿ, ಅದು ಅವರೊಬ್ಬರಿಗೆ ವ್ಯಕ್ತಿಯಲ್ಲಿ ಎಲ್ಲರೂ ಇದನ್ನು ಬಳಸ್ಕೊಂಡು ಬಂದಿದ್ದಾರೆ. ಒಂದು ಟಿಕೆಟ್ ಕೊಡುವಾಗ ಗೌಡನಿಗೊಂದು ಕೊಡಬೇಕು, ಕೊಡವನಿಗೊಂದು ಕೊಡಬೇಕು, ಉಳಿದವ್ರು ಕೇಳ್ತಾರೆ ಹಾಗೆ ಕೊಡವ ಗೌಡ ಹಂಚಿಕೊಂಡ್ರೆ ನಾವೇ ಅನ್ನಕ್ಕೆ ಇರಬೇಕು ಅಂತ. ಬೇರೆ ಜಾತಿಯವ್ರ ಕೆಲಸ ಏನು? ನಾವು ಜನಪ್ರತಿನಿಧಿಯಾಗಿ ಅವಕಾಶನೇ ಇಲ್ವಾ? ನಮಗೆ ನಾವು ಬರೀ ಮತ ಹಾಕೋದಕ್ಕೆ ಮಾತ್ರ ಸೀಮಿತ ಅಂತ ಹೇಳ್ತಾರೆ. ಈ ಥರದ ಭಾವನೆಯೊಂದಿಗೆ ಒಬ್ಬ ಜನಪ್ರತಿನಿಧಿ ಆಗುವುದೇ ತಪ್ಪದು. ಆ ಥರದ ಆಗುವವರು ಮುಂದೆ ಸರ್ವ ಜನರ ಹಿತಾಸಕ್ತಿಯನ್ನು ಬಯಸುವ ಜನಪ್ರತಿನಿಧಿ ಆಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅವನ ಯೋಚನೆ ಹಾಗಿರುವ ಕಾರಣಕ್ಕಾಗಿ ಮತ್ತೆ ಅದೇ ರೀತಿ ದಾರಿಯಲ್ಲಿ ಹೋಗುವಂಥ ಕೆಲಸಗಳಾಗುತ್ತೆ. ಅಂಥವರಿಗೆ ಬೆಂಬಲ ಕೊಡೋದು ಸಹ ನಿಲ್ಲಬೇಕಾಗುತ್ತೆ. ಜನಾಂಗದವರು ಇನ್ನೇನಾಗುತ್ತೆ ಗೊತ್ತಾ, ಈ ಆರ್ಥಿಕವಾಗಿ ಶಕ್ತಿ ಇರುವವರು ಚುನಾವಣೆ ನಿಲ್ಲಬೇಕು ಅಂತ ಉದ್ದೇಶಕ್ಕಾಗಿ ಈ ಥರದ ಜನಾಂಗದವರನ್ನ ಬಳಸಿಕೊಳ್ಳುವ ಕೆಲಸಗಳನ್ನು, ಸಂಘ ಸಂಸ್ಥೆ ಬಳಸುವಂಥ ಕೆಲಸಗಳನ್ನ ಮಾಡ್ತಾ ಬಂದಿರೋದು. ಈ ಕೊಡವ ಜನಾಂಗದವರು ಮತ್ತು ಅರೆಭಾಷೆ ಜನಾಂಗದವ್ರನ್ನ ಈ ಥರ ನೋಡಿನೇ ಇದು ಇಂಡಿಯಾ ಪಾಕಿಸ್ತಾನ ಅಂತ ಹೇಳುವ ಭಾವನೆಯ ರೀತಿಯಲ್ಲಿ ಅದು ಬಿಂಬಿತ ಆಗಿದೆ. ಅದು ಎಷ್ಟು ಸೂಕ್ಷ್ಮವಾಗಿ ನಾವು ಗಮನಿಸಿದ್ರೆ ಅದು ಆತಂಕಕಾರಿಯಾಗಿರುವಂಥ ವಿದ್ಯಮಾನ. ನಿಮಗೆ ಹಲವಾರು ವಿಚಾರ ಇದೆ. ಇದು ಕಟ್ಟೆ ಮಾಡುವ ವಿಚಾರನಲ್ಲೂ ಅದೇ ರೀತಿ ಬಂತು. ಗೌಡ ಸಮುದಾಯದವರು ಒಂದಿನ ಮೆರವಣಿಗೆ ಮಾಡಿದ್ರು, ಆ ನಂತರ ಕೊಡವರು ಐತಿಹಾಸಿಕ ಅಂತ ಹೇಳುವ ರೀತಿ ದೊಡ್ಡ ಪ್ರಮಾಣದಲ್ಲಿ ನಡಿಗೆಯನ್ನು ಮಾಡಿ ಅದನ್ನು ಪ್ರತಿಷ್ಠಿತ ಅಂತ ಹೇಳುವ ರೀತಿಯಲ್ಲಿ ಅದನ್ನು ತೆಗೆದುಕೊಂಡು ಕೆಲಸ ಮಾಡಿದರು. ಅದರ ಬದಲು ಸಾಮರಸ್ಯವನ್ನು ಮೂಡುವುದಕ್ಕೆ ಹೇಗೆ ಮಾಡಬೇಕು, ಎಲ್ಲರೂ ಅವರವರ ಪಾಲನೆ ನಡೀಲಿ, ಅವರವರ ಬದುಕು ನಡೀಲಿ, ಅವರವರ ಜೀವನ ಕ್ರಮ ನಡೀಲಿ. ಆ ಒಂದು ಕಿಡಿ ಹಚ್ಚಿ ಅಥವಾ ಭಾವನೆಗಳಿಗೆ ನೋವು ಉಂಟು ಮಾಡುವ, ಜನಾಂಗೀಯ ನಿಂದನೆ ಮಾಡುವಂಥ ವಿಚಾರಗಳನ್ನು ಹತ್ತಿಕ್ಕದೆ ಹೋದರೆ ಕೊಡಗಿಗೆ ಅದು ಒಳ್ಳೆಯದಲ್ಲ, ಒಳ್ಳೆಯ ಭಾವನೆ ಕೊಡುವಂಥ ಕೆಲಸಗಳಲ್ಲ. ಅದು ಸಹ ಅದಕ್ಕೆ ಒಂದು ಕಡಿವಾಣ ಹಾಕೋ ಕೆಲಸಗಳನ್ನು ಮಾಡಬೇಕು. ಬೆಂಕಿಗೆ ಗಂಟೆ ಕಟ್ಟುವವರು ಯಾರು ಅಂತೇಳಿ ಹಲವಾರು ವಿದ್ಯಮಾನಗಳು ನಡೀತಾನೆ ಹೋಗ್ತಿದೆ. ಬೇರೆ 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 ವಿಚಾರಗಳಿಗೆ ಅದು ಮುಂದುವರಿತಾನೆ ಹೋಗ್ತದೆ. ಈಗ ನಿಮಗೆ ಒಂದು ರಾಜಕೀಯ ಉದ್ದೇಶ ಇದ್ದಾಗ ತೆರೆಮರೆಯಲ್ಲಿ ನಿಮಗೇನು ಆ ನಡೀತಿರುವ ವಿದ್ಯಮಾನಗಳು ಜನರಿಗೆ ಗೊತ್ತಾಗಲ್ಲ. ಜನರಿಗೆ ಭಾವನೆಯನ್ನು ಕೆರಳಿಸುವ ವಿಚಾರಗಳು ನಡೀತದೆ. ಹಿಂದಿನ ಲೆಕ್ಕಾಚಾರ ಬೇರೆನೇ ಇರ್ತದೆ. ಇಲ್ಲೇನು ಅವರಿಗೆ ಕಾವೇರಿಯ ಆರಾಧನೆ, ಕಾವೇರಿಯ ಭಯಭಕ್ತಿಗಳು ಏನಲ್ಲ. ಇವರಿಗೆ ಇಲ್ಲಿ ರಾಜಕೀಯ ಉದ್ದೇಶ, ಜನಾಂಗೀಯ ಉದ್ದೇಶ, ಆ ಉದ್ದೇಶನ ಇಟ್ಕೊಂಡೇ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಕೊಡವರು ನಡಿಗಿರ್ನೂ ಸಹ ಗೌಡರನ್ನ ಟಾರ್ಗೆಟ್ ಮಾಡಿಕೊಂಡು ನಡೆಯೋದ್ರಿಂದ ಏನು ಪ್ರಯೋಜನಗಳಲ್ಲ. ನಮ್ಮ ಕುಲದೇವಿ, ನಾವು ಕಾವೇರಿನ ಆರಾಧಿಸ್ತೀವಿ, ತೀರ್ಥೋದ್ಭವ ಬರುವ ಸಂದರ್ಭ ನಾವು ಕ್ಷೇತ್ರದಲ್ಲಿ ಇರಬೇಕು ಅಂತ ಹೇಳುವ ಒಳ್ಳೆಯ ಭಾವನೆಯೊಂದಿಗೆ ಕೊಡವರು ಎಷ್ಟು ಸಂಖ್ಯೆಯಲ್ಲಿ ಬಂದರೂ ಸಮಸ್ಯೆ ಅಲ್ಲ.
ಗೌಡರು ಬರ್ತಾರೆ ಅದಕ್ಕೆ ನಾವು ಹೋಗ್ತೀವಿ ಅಂತ ಹೇಳೋ ಭಾವನೆ ಇದೆ, ಅದು ಒಳ್ಳೆಯದಲ್ಲ. ಕೊಡವರು ಬರ್ತಾರೆ ಅಂತ ಕಾರಣಕ್ಕಾಗಿ ನಾವು ಸೇರ್ತೀವಿ ಅಂತ ಹೇಳಿ ಗೌಡರು ಬರೋದು ಸಹ ಅದು ಸಹ ಒಳ್ಳೆಯ ಬೆಳವಣಿಗೆಗಳಲ್ಲ. ಕೊಡವರು ಗೌಡರ ನಡುವಿನ ತಿಕ್ಕಾಟ ಸಂಘರ್ಷ ಕಾರಣಕ್ಕಾಗಿ ಬಹುತೇಕ ಭಕ್ತರುಗಳು ಆ ಬೇಡಪ್ಪ ನಮಗೆ ಯಾಕೆ ಉತ್ಸವರೇ ಬೇಡ ಅಂತ ಕ್ಷೇತ್ರಕ್ಕೆ ಬರದಿರುವಂಥದ್ದು ಸಹ ಒಳ್ಳೆಯ ಬೆಳವಣಿಗೆಗಳಲ್ಲ. ಮಂಡ್ಯದ ಬರ್ತದೆ ಜನ ಇವತ್ತು ಬರದೇ ಇರುವಂಥದ್ದು, ಕೇರಳದಿಂದ ಬರುವ ಭಕ್ತರು ಬರದಿರುವಂಥದ್ದು, ತಮಿಳುನಾಡಿನಿಂದ ಬರುವ ಭಕ್ತರು ಬರದಿರುವಂಥದ್ದು ಕ್ಷೇತ್ರಕ್ಕೆ ಅದು ಒಳ್ಳೆಯ ರೀತಿಯಲ್ಲ. ಆ ಒಂದು ಭಾವನಾತ್ಮಕವಾಗಿ ಕ್ಷೇತ್ರದ ಅಟ್ಯಾಚ್ಮೆಂಟ್ ಹೆಚ್ಚೆಚ್ಚಾಗಬೇಕು, ಧಾರ್ಮಿಕ ಆಚರಣೆಗಳು ನಡಿಬೇಕು, ಜನರ ನಂಬಿಕೆಗಳು ಉಳ್ಕೊಳ್ಳುವಂಥ ಕೆಲಸಗಳು ಹೆಚ್ಚೆಚ್ಚು ನಡಿಬೇಕು. ಅದಕ್ಕೆ ಪೂರಕವಾದಂಥ ವಾತಾವರಣ ಕ್ಷೇತ್ರದಲ್ಲಿ ಸೃಷ್ಟಿಯಾಗಬೇಕಾಗಿದೆ. ನಾವು ದಸರಾದ ಸಂದರ್ಭದಲ್ಲಿ ಹೇಗೆ ದಸರಾ ನಡೆದ ನಂತರ ಪ್ಲಸ್ ಮೈನಸ್ಗಳ ಬಗ್ಗೆ ಚರ್ಚೆ ನಡಿಬೇಕು ಅಂತ ಹೇಳ್ತೀವಿ, ಅದೇ ರೀತಿಯಲ್ಲಿ ಕಾವೇರಿಯಲ್ಲಿ ಆದಂಥ ಚರ್ಚೆನೂ ಸಹ ದೊಡ್ಡ ಮಟ್ಟದಲ್ಲಿ ಸಮಾಜದಲ್ಲಿ ನೀತಿ ನಿಯಮವನ್ನು ರೂಪಿಸುವಂಥವ್ರು ಏನಿರ್ತಾರೆ, ಸೆಲೆಬ್ರಿಟಿಗಳು ಅಂತ ಹೇಳಿ ಯಾರಿರ್ತಾರೆ, ಯಾರ ಮಾತನ್ನು ಹೆಚ್ಚು ಸಂಖ್ಯೆಯಲ್ಲಿ ಮುಖಂಡರುಗಳ ಮಾತನ್ನು ಹೆಚ್ಚು ಸಂಖ್ಯೆಯಲ್ಲಿ ಸಮುದಾಯದವರು ಕೇಳ್ತಾ ಇರುತ್ತೆ, ಅವರೆಲ್ಲ ಕೂತು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಬೇಕು. ಒಂದೇ ವರ್ಷದಲ್ಲಿ ಎಲ್ಲ ಸರಿಯಾಗುತ್ತೆ ಅಂತಿಲ್ಲ, ಚರ್ಚೆ ಮಾಡ್ತಾ ಹೋದಾಗ ಅದು ಸಹಜವಾಗಿ ಸಾಧ್ಯ ಆಗುತ್ತೆ. ಒಂದು ಹಂತದಲ್ಲಿ ಈ ಗೌಡ ಸಮುದಾಯದವರು ಬಂಡರ ತೆಗೆದುಕೊಂಡು ಹೋಗುವಾಗ ಮೆರವಣಿಗೆ ಮಾಡುವಂಥದ್ದು, ತೀರ್ಥೋದ್ಭವದ ದಿನ ಕೊಡವರು ಮೆರವಣಿಗೆ ಹೋಗುವಂಥದ್ದು, ಈ ಸಂದರ್ಭದಲ್ಲಿ ಒಂದು ಚರ್ಚೆಗಳಾಗಿದ್ದು ಎಲ್ಲರೂ ಬರಲಿ, ಭಕ್ತರಾಗಲಿ ಬನ್ನಿ, ಅವರ ಐಡೆಂಟಿಟಿ ತೋರಿಸೋದು ಬೇಡ ಅಂತ ಹೇಳಿದ್ರು. ಅದನ್ನು ಯಾರು ಸ್ವೀಕರಿಸೋದಿಲ್ಲ, ಅದು ಸೂಕ್ಷ್ಮ ವಿಚಾರ ಸಹ. ಮತ್ತೆ ನೀವು ಐಡೆಂಟಿಟಿಯನ್ನು ತೋರಿಸಬೇಡಿ ಅಂತ ಹೇಳಿದ್ರೆ ನೀವು ಸಾಂಪ್ರದಾಯಿಕ ಉಡುಗೆ ತೊಡುಗೆ ಬರಬೇಡಿ ಅಂತ ಹೇಳೋದು ಅದು ಒಳ್ಳೆ ಸಂದೇಶ ಆಗೋದಿಲ್ಲ, ಒಳ್ಳೆಯ ಸಂದೇಶಗಳಾಗೋದಿಲ್ಲ. ಎಲ್ಲರೂ ಅವರವರ ಸಾಂಪ್ರದಾಯಿಕ ಆಚರಣೆ ಬೇರೆ, ಅದರ ಶಕ್ತಿ ಪ್ರದರ್ಶನ ಮಾಡುವ ರೀತಿಯಲ್ಲಿ ಅದನ್ನೊಂದು ಪ್ರತಿಷ್ಠಿತ ರೀತಿಯಲ್ಲಿ ತೆಗೆದುಕೊಳ್ಳುವಂಥದ್ದು, ಇಲ್ಲದ ರೀತಿಯಲ್ಲಿ ಅದನ್ನು ತೊಡೆದು ಹಾಕುವಂಥ ಕೆಲಸಗಳಿಗೂ ಸಹ ಎಲ್ಲರೂ ಕೈ ಹಾಕಬೇಕು ಅಥವಾ ಎಲ್ಲರೂ ಮುಂದಾಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇದೇ ತಿಕ್ಕಾಟ, ಇದೇ ಪ್ರತಿಷ್ಠೆಯಲ್ಲಿ ಹೋದ್ರೆ ಒಂದು ಪೀಳಿಗೆಯನ್ನೇ ಈ ತಿಕ್ಕಾಟದಲ್ಲೇ ಅಂತ್ಯ ಕಂಡಂಗೆ ಆಗಿಬಿಡುತ್ತೆ. ಈಗ ಅನೇಕರು ಪ್ರತಿದಿನ ಮುಖ ನೋಡ್ಕೊಂಡು ಜೀವನ ನಡೆಸಬೇಕಾಗುತ್ತೆ, ಬೇರೆ ಬೇರೆ ಕಾರಣಗಳಿಗಾಗಿ ಒಡನಾಡ ಇಟ್ಕೊಂಡಿರ್ತಾರೆ. ಇಂಥ ವಿಚಾರಗಳು ಬಂದಾಗ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ವಿರೋಧವನ್ನು ಕಟ್ಕೊಳ್ಳೋದು, ಮುಖ ನೋಡ್ಕೊಂಡು ನಡೆಯಲಾಗದಂಥ ಪರಿಸ್ಥಿತಿ, ಆ ಆತ್ಮೀಯತೆಯನ್ನೇ ಕಳಚಿ ಹಾಕ್ದಂಗೆ ಆಗುತ್ತೆ. ಆ ರೀತಿ ಆಗೋದು ಬೇಡ. ಒಳ್ಳೆ ನಿಟ್ಟಿನಲ್ಲೇ ಈ ಧಾರ್ಮಿಕ ಕ್ಷೇತ್ರಗಳನ್ನ ಬಳಸ್ಕೊಳ್ಳುವ ಜೊತೆಗೆ ಅವರವರ ಸಂಪ್ರದಾಯ, ಅವರವರ ಉಡುಗೆ ತೊಡುಗೆ ಏನಿದೆ ಅದನ್ನು ಒಳ್ಳೆ ವಿಚಾರಕ್ಕಾಗಿ ಬಳಸ್ಕೊಳ್ಳೋ ಅಂತ ಹೇಳ್ತಾ, ಇನ್ನೊಂದು ಆ ಕುಂಡಿಕೆ ಬಳಿ ಈ ಕ್ಷೇತ್ರದ ತಕ್ಕಮ್ಮ ವಿಚಾರದಲ್ಲೂ ಕೂಡ ಒಂದಷ್ಟು ಪ್ರತಿಷ್ಠೆಗಳಿದ್ದಾವೆ ಅನ್ನುವಂಥ ವಿಚಾರಗಳನ್ನು ಕೂಡ ಕೇಳ್ಪಟ್ಟೆ. ಏನಾಗ್ತಿದೆ ಅಲ್ಲಿ? ಹೌದು, ತಕ್ಕಮ್ಮ ವಿಚಾರಕ್ಕೆ ಅಂದರೆ ಈ ಹಲವು ವರ್ಷಗಳ ಹಿಂದೆ ಅಲ್ಲಿ ಅಮ್ಮ ಕೊಡವ ಸಮುದಾಯದವರು ಕ್ಷೇತ್ರದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇದ್ರು. ಮಂಡೀರ, ಮಣವಟ್ಟಿರ ಮತ್ತು ಪಟ್ಟಮಡ ಇವರು ತಕ್ಕ ಮುಖ್ಯಸ್ಥರುಗಳಾಗಿ ಕ್ಷೇತ್ರದಲ್ಲಿ ಹಿಂದೆ ಕೆಲಸ ಮಾಡ್ತಾ ಇದ್ರು. ಟಿಪ್ಪು ದಾಳಿ ನಂತರ ಎಲ್ಲರೂ ಆ ಭಾಗದಲ್ಲಿ ನೆಲೆಸಿದವರು, ಭಾಗಮಂಡಲ ನೆಲೆಸಿದವರು ಎಲ್ಲರೂ ಅಲ್ಲಿಂದ ಸ್ಥಳಾಂತರಗೊಂಡ ನಂತರ ಗೌಡ ಸಮುದಾಯದವರು ಅಲ್ಲಿ ಪ್ರಾಬಲ್ಯವನ್ನು ಸಾಧಿಸಿಕೊಂಡ್ರು ಅಥವಾ ಅಲ್ಲಿ ನೆಲೆ ಏನಿತ್ತು ಅವರ ಬದುಕನ್ನು ರೂಪಿಸಿಕೊಂಡಿರುವುದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಆರ್ಯಭಾಷಾ ಗೌಡ ಸಮುದಾಯದವರು ಅಲ್ಲಿದ್ದಾರೆ. ಅದೇ ರೀತಿ ಇವತ್ತು ಕೋಡಿ ಕುಟುಂಬಸ್ಥರು ತಲಕಾವೇರಿಯಲ್ಲಿ ಕೋಡಿ ಕುಟುಂಬಸ್ಥರು ತಕ್ಕ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಿರುವಂಥದ್ದು. ಬಲ್ಲಡ್ಕ ಕುಟುಂಬದವರು ಬಗಡೇಶ್ವರ ಟೆಂಪಲಲ್ಲಿ ತಕ್ಕ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಿರುವಂಥದ್ದು. ಕಳೆದ ಹಲವಾರು ವರ್ಷಗಳಿಂದ ಏನಾಗಿದೆ, ಮೂಲ ತಕ್ಕಮ್ಮೆ ನಡೆಸ್ತಿದ್ದವರು, ಮೂಲ ಪೂಜೆ ಮಾಡ್ತಿರುವವರಿಗೆ ಅವಕಾಶ ಕೊಡಬೇಕು ಅಂತ ಹೇಳುವಂಥ ಒಂದು ಪ್ರಶ್ನೆ ಎದ್ದಿರುವಂಥ ನಾವು ಗಮನಿಸಬಹುದು. ಅಮ್ಮ ಕೊಡೋರು ಮತ್ತೆ ಪೂಜೆ ಮಾಡಬೇಕು ಅಂತ ಹೇಳುವ ರೀತಿಯಲ್ಲಿ ಒಂದು ಪ್ರಕ್ರಿಯೆ. ಮತ್ತು ತಕ್ಕ ಮುಖ್ಯಸ್ಥರಾಗಿ ಈ ಪಟ್ಟಮಡವರು ಮತ್ತು ಮಂಡೀರ, ಮಣವಟ್ಟಿರ ಇವರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಬೇಡಿಕೆ ಕೇಳ್ತಾ ಇತ್ತು. ಆದರೆ ಈ ವರ್ಷ ಪರೋಕ್ಷವಾಗಿ ನೇರವಾಗಿ ಈ ಮಂಡೀರ, ಮಣವಟ್ಟಿರ ಮತ್ತು ಪಟ್ಟಮಡ ಫ್ಯಾಮಿಲಿಯವರು ತಕ್ಕ ಮುಖ್ಯಸ್ಥರಾಗಿ ಅಲ್ಲಿ ನಿಲ್ಲುವ ಅವಕಾಶಗಳು ಇಲ್ಲದೆ ಹೋದರು, ಅಧಿಕೃತವಾಗಿ ಇಲ್ಲದೆ ಹೋದರು. ಆ ಬ್ರಹ್ಮಕುಂಡಿಕೆಯಲ್ಲಿ ತೀರ್ಥೋದ್ಭವ ಆ ಸಂದರ್ಭದಲ್ಲಿ ಈ ಕುಟುಂಬಗಳ ಪ್ರತಿನಿಧಿಗಳು ಅಲ್ಲಿ ಕಾಣಿಸ್ಕೊಂಡ್ರು. ಪೂಜಾ ವಿಧಿವಿಧಾನದಲ್ಲಿ ಬಹುಶಃ ಪರೋಕ್ಷವಾಗಿ ಅವರು ಅದರೊಳಗೆ ಸೇರ್ಕೊಂಡ ರೀತಿಯಲ್ಲಿ ಕಾಣ್ತಾ ಇದೆ. ಅದನ್ನು ಎಷ್ಟು ಸೂಕ್ಷ್ಮವಾಗಿ ಇರುವಂಥ ವಿಚಾರ, ಅದನ್ನು ಹೇಗೆ ಅವಕಾಶಗಳು ಅಂತಿಲ್ಲ. ಈಗ ಕೋಡಿ ಮೋಟೆಯರವರು ತಕ್ಕ ಮುಖ್ಯಸ್ಥರಾಗಿ ಆ ಫ್ಯಾಮಿಲಿಯನ್ನು ರೆಪ್ರೆಸೆಂಟ್ ಮಾಡಿ ತೀರ್ಥೋದ್ಭವ ಆಗುವ ಸಂಪೂರ್ಣ ಸಂದರ್ಭದಲ್ಲಿ ಅವರ ಆ ಕ್ಷೇತ್ರದಲ್ಲೇ ಉಳಿದು ಕಾವೇರಿಯ ಆಭರಣಗಳನ್ನು ಉಸ್ತುವಾರಿ ತೆಗೆದುಕೊಂಡು ಪ್ರತಿದಿನ ಬೆಳಗ್ಗೆ ತಂದು ಇಡೋದು, ಅಲಂಕರಿಸುವಂಥವು, ತಂದು ಕೊಡುವಂಥದ್ದು, ಮತ್ತು ಬೆಳಗ್ಗೆ ಸಂಜೆ ರಾತ್ರಿಗೆ ತೆಗೆದುಕೊಂಡು ಹೋಗಿ ಇಲ್ಲಿ ಇಟ್ಕೊಳ್ಬೇಕು ಅಲ್ಲಿ ಇಟ್ಕೊಳ್ಳುವಂಥ ಅವರ ಜವಾಬ್ದಾರಿ ಅದು ನಡೀತಿರುವಂಥದ್ದು. ಬಹುಶಃ ಈ ಏನು ಕೋಡಿ ಕುಟುಂಬಸ್ಥರು, ಬಲ್ಲಾಡಕ ಕುಟುಂಬಸ್ಥರು ಮಾಡ್ತಿದ್ದಾರೆ ಅದನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯವಿಲ್ಲ. ಹಲವಾರು ವರ್ಷಗಳಿಂದ ಅವರು ಸಾಧನೆ ಮಾಡ್ತಾ ಬಂದರೆ, ಜೊತೆಗೆ ಏನು ಹಿಂದೆ ಮಾಡ್ತಿದ್ರು ಆ ಕುಟುಂಬಗಳು ಅದರಲ್ಲಿ ತಕ್ಕ ಮುಖ್ಯಸ್ಥರಾಗಿ ಅವರು ಅದರಲ್ಲಿ ಭಾಗಿಗಳಾಗಬೇಕು ಅಂತ ಹೇಳುವಂಥದ್ದು ಇದ್ದಾರೆ. ಈ ವಿಚಾರನೂ ಸಹ ಒಂದು ಸರಿಪಡಿಸ್ಕೊಳ್ಳುವ ರೀತಿಯಲ್ಲಿ, ಒಂದು ಸೌಹಾರ್ದ ರೀತಿಯಲ್ಲಿ, ಎಲ್ಲರೂ ಒಪ್ಪಿಗೆ ಆಗುವ ರೀತಿಯಲ್ಲಿ ಅದನ್ನು ಮುಂದುವರಿಯುವ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಬಹುಶಃ ಅದರ ಪ್ರಕ್ರಿಯೆ ಇಲ್ಲಿ ಕಂಡಾಗೆ ಕಾಣ್ತಾ ಇದೆ. ಯಾಕಂದರೆ ನಾನು ಗಮನಿಸಿದಾಗೆ ಈ ಕೊಡವ ಜನಾಂಗದ ತಕ್ಕ ಮುಖ್ಯಸ್ಥ ಕುಟುಂಬಗಳು ಯಾರಿದೆ ಅವರ ಪ್ರತಿನಿಧಿಗಳು ಕ್ಷೇತ್ರದೊಳಗೆ ಆ ಬ್ರಹ್ಮಕುಂಡಿಕೆಯ ತೀರ್ಥ ಬರುವಂಥ ಪಕ್ಕದಲ್ಲಿ ಅವರು ಧಾರ್ಮಿಕ ಕೈಂಕರ್ಯ ಆಗೋ ಸಂದರ್ಭದಲ್ಲಿ ಅಲ್ಲಿ ನಿಂತಿರೋದನ್ನು ಗಮನಿಸಿದ್ದೆ. ಸೌಹಾರ್ದಯುತವಾಗಿ ಇದು ಕೂಡ ಬಗೆಹರ್ಕೊಂಡ್ರೆ ಹೌದು, ಒಳ್ಳೆಯದಾಗುತ್ತೆ, ಕ್ಷೇತ್ರಕ್ಕೆ ಒಳ್ಳೆಯದು, ಜನರಿಗೆ ಒಳ್ಳೆಯದು, ಜಿಲ್ಲೆಗೆ ಒಳ್ಳೆಯದು ಅಂತ. ಇನ್ನೊಂದು ಮುಖ್ಯವಾದ ವಿಚಾರ, ತೀರ್ಥೋದ್ಭವದ ನಂತರ ಆದ ನಂತರದಲ್ಲಿ ಇತ್ತೀಚಿನ ದಿನಗಳು 2-3 ದಿನಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆಗೀಡಾಗ್ತದೆ. ತೀರ್ಥೋದ್ಭವ ಆದ ನಂತರದೂ ಕೂಡ ಅದೇ ದಿನ ಕೂಡ ಚರ್ಚೆ ಆಗಿತ್ತು. ಇದೇ ಮೊದಲಲ್ಲ ಆ ವಿಚಾರ ಚರ್ಚೆಗೆ ಬರ್ತಿರೋದು, ಹಿಂದೆಯೂ ಕೂಡ ಅನೇಕ ಬಾರಿ ಆಗಿದೆ, ಚರ್ಚೆಗೊಳಪಟ್ಟಿದೆ, ಪ್ರತಿ ಬಾರಿ ಪುನರಾವರ್ತಿತ ಆಗ್ತಾಯಿದೆ. ಈ ಬಾರಿ ಒಂದಂತ ಮೇಲಕ್ಕೋಗಿ ಚರ್ಚೆಗೊಳಪಡ್ತಾ ಇದೆ. ಆ ತೀರ್ಥೋದ್ಭವ ಸಂದರ್ಭ ತೀರ್ಥ ಪ್ರೋಕ್ಷಣೆಯನ್ನು ಅಲ್ಲಿದ್ದ ಅರ್ಚಕರು ಮಾಡ್ತಾರೆ. ಆರಂಭದಲ್ಲಿ ಅವರು ತನ್ನ ಮೈ ಮೇಲೆ ಸುರ್ಕೊಳ್ತಾರೆ,
ಅದು ಆ ಕುಂಡಿಕೆಗೆ ಬೀಳ್ತದೆ ವಾಪಸ್ ಆ ನೀರು, ಅದನ್ನೇ ಪುನಃ ಭಕ್ತರಿಗೆ ತೀರ್ಥ ಅಂತ ಕೊಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ, ಇದನ್ನು ಸರಿ ಮಾಡಬೇಕು ಅನ್ನೋ ಆಗ್ರಹ ದೊಡ್ಡ ಮಟ್ಟಿಗೆ ಕೇಳಿ ಬರ್ತಾ ಇದೆ. ಇದು ಪ್ರತಿ ವರ್ಷ ಇದು ಚರ್ಚೆಯಾಗಿಯೇ ಹೋಗ್ಬೇಕು, ಅದಕ್ಕೊಂದು ಅಂತ್ಯ ಇಲ್ವಾ? ಹೌದು, ಇದು ಈ ಸಲ ಅಂತೂ ದೊಡ್ಡ ಮಟ್ಟದಲ್ಲಿ ಅದು ಚರ್ಚೆಗೆ ಗ್ರಾಸ ಒದಗಿಸ್ತು. ಏನು ಅಲ್ಲಿ ಒಬ್ಬರು ಅರ್ಚಕರು ತೀರ್ಥ ಬಂದ ಸಂದರ್ಭದಲ್ಲಿ ತಕ್ಷಣ ತೀರ್ಥವನ್ನು ತೆಗೆದುಕೊಂಡು ತಲೆ ಮೇಲೆ ಸುರಿಸ್ಕೊಂಡ್ರು. ಅದು ಆ ನಂತರ ಚರ್ಚೆಗಳು ವ್ಯಾಪಕವಾಗಿ ಹೋಯಿತು. ಅದು ಆ ಕ್ಷಣದಲ್ಲಿ ನಡೆದು ಹೋದಂಥ ವಿದ್ಯಮಾನ. ಜನ ಚರ್ಚೆ ಮಾಡುವಷ್ಟು ಮಟ್ಟಿಗೆ ಕೆಲವರು ಹೇಳ್ತಿದ್ರು, ಮೈಪೂರ ಹರಿದು ಹೋಗಿ ಅವರ ಬೆವರೆಲ್ಲ ಸೇರಿ ಅದೆಲ್ಲ ಹೋಗಿ ಕುಂಡಿಕೆಗೆ ಸೇರ್ತು. ಯಾರು ಅಲ್ಲಿ ಆ ಕ್ಷಣದಲ್ಲಿದ್ದವರಿಗೆ ಏನು ಅನಿಸ್ಲೇ ಇಲ್ಲ. ಆ ಕ್ಷಣಕ್ಕೆ ನಡೆದು ಹೋದ ವಿದ್ಯಮಾನ ಅದನ್ನು ಸೂಕ್ಷ್ಮವಾಗಿ ತೆಗೆದುಕೊಂಡು ಅದನ್ನು ಚರ್ಚೆಗೆ ತೆಗೆದುಕೊಂಡು ಅವರಿಗೆ ಒಬ್ಬೊಬ್ಬರು ಬಳಸಿದ ಪದಗಳುಂಟಲ್ಲ, ನಿಜವಾಗಿಯೂ ತೀರ್ಥ ಅಂತ ಹೇಳೋ ಮಟ್ಲು ಅಸಹ್ಯ ರೀತಿಯಲ್ಲಿ ಭಾವನೆ ಮೂಡುವಾಗ ಆಗ್ಬಿಡ್ತು. ಯಾಕಂದ್ರೆ ಹಂಗೆ ಹೇಳೋದಲ್ಲ, ಮೈಪೂರ ಹೋಗಿ ಅವರ ಇಡೀ ಬೆವರು ಹರಿದು ಇಡೀ ದೇಹದ ಇದಾಗಿ ಅದು ಹೋಗಿ ಅಲ್ಲಿ ಸೇರ್ತದೆ, ನಿಜ ಅಂತ ಫೀಲ್ ಆಗುವಂಗೆ ಕೊಡು. ಈ ಚರ್ಚೆ ಮಾಡುವಾಗ ಅವರೇನು ನೋಡಿದವರಲ್ಲ, ಕ್ಷೇತ್ರಕ್ಕೆ ಬಂದವರಲ್ಲ. ಇದು ಒಂದು ಹಲವು ವರ್ಷಗಳಿಂದ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಲ್ಲಿ ಕ್ಷೇತ್ರದಲ್ಲಿ ಪೂಜೆ ಪುನಸ್ಕಾರಕ್ಕೆ ಈಗ ಈ ಸಲ ಗುರುರಾಜ ಆಚಾರ್ಯರ ಜವಾಬ್ದಾರಿ ಇತ್ತು. ಪ್ರಶಾಂತ ಆಚಾರ್ಯ ಅವರ ಮುಂದಾಳತ್ವದಲ್ಲಿ ಪೂಜಾ ವಿಧಿವಿಧಾನಗಳು ನಡೆಯಿತು. ಅದರೊಂದಿಗೆ ಒಂದು 16 ಅರ್ಚಕರು ಈ ಸಲದ ಕ್ಷೇತ್ರದ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡಿರುವಂಥದ್ದು. ಅವರು ಪೂಜೆ ಮಾಡೋ ಸಂದರ್ಭದಲ್ಲಿ ಕ್ಷೇತ್ರದ ಅರ್ಚಕರಾಗಿ ಏನಿದ್ರು ಅವರುಗಳು ಇವಾಗ ಈ ಪೂಜೆ ತಲಕಾವೇರಿ ಜಾತ್ರೋತ್ಸವ ಸಂದರ್ಭದಲ್ಲಿ ಅವರು ಅಥವಾ ತೀರ್ಥೋತ್ಸವ ಸಂದರ್ಭದಲ್ಲಿ ಬೇರೆ ಹೊರಗಿನಿಂದ ಅರ್ಚಕರನ್ನು ಈ ಕ್ಷೇತ್ರಕ್ಕೆ ಕರೆದುಕೊಂಡು ಬರೋದನ್ನ ರೂಢಿಸ್ಕೊಳ್ತೀವಿ. ಪ್ರತಿ ವರ್ಷ ಅವ್ರ ಭಾಗ ಯಾರ್ಯಾರು ಇರ್ತಾರೆ ಒಂದೊಂದು ವರ್ಷ ಒಬ್ಬೊಬ್ಬರಿಗೆ ಹೋಗುತ್ತೆ. ಅಂದ್ರೆ ಈ ವರ್ಷ ಗುರುರಾಜ ಆಚಾರ್ಯ ಅವರು ಇದ್ದಾಗರೆ ಒಂದೊಂದು ವರ್ಷಕ್ಕೆ ಒಬ್ಬೊಬ್ಬರಿಗೆ ಜವಾಬ್ದಾರಿ ಇರುತ್ತೆ. ಅಲ್ಲಿ ಪೂಜೆ ಜವಾಬ್ದಾರಿ, ಈ ಜವಾಬ್ದಾರಿ ತೆಗೆದುಕೊಂಡವರು ಪೂಜೆ ಕೈಂಕರ್ಯದಲ್ಲಿ ಪಾಲ್ಗೊಳ್ಳೋದೇ ಇಲ್ಲ. ಅವರು ಬೇರೆಯವ್ರನ್ನ ಈ ಒಂದು ಜವಾಬ್ದಾರಿ ಅವ್ರಿಗೆ ಇರ್ತದೆ, ಆದ್ರೆ ಅವರು ಬೇರೆಯವ್ರನ್ನ ಕರೆಸ್ಕೊಂಡು ಅವ್ರ ಉಸ್ತುವಾರಿಯಲ್ಲಿ ಮಾಡುವಂಥದ್ದು ಇರ್ತದೆ. ಈ ಪೂಜಾ ಕೈಂಕರ್ಯದ ಬಗ್ಗೆನೂ ಒಂದಿಷ್ಟು ಯೋಚನೆ ಮಾಡಬೇಕಾಗುತ್ತೆ. ಭಕ್ತರ ದೇವರು ಮತ್ತು ಭಕ್ತರ ನಡುವೆ ಸೇತುವೆ ಕೆಲಸ ಮಾಡುವವರು ಅರ್ಚಕ ಸಮುದಾಯದವರು, ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುವಂಥವ್ರು. ಧಾರ್ಮಿಕ ನಂಬಿಕೆಗಳಿಗೆ ಚ್ಯುತಿ ಬರುವ ರೀತಿಯ ಯಾವ ವಿದ್ಯಮಾನಗಳು ನಡೀಬಾರದು. ಈಗ ಕಾವೇರಿ ತೀರ್ಥೋದ್ಭವ ಆಗುತ್ತೆ ಅಂತ ಹೇಳುವಂಥದ್ದು ಸಹ ಭಕ್ತರ ನಂಬಿಕೆಯ ವಿಚಾರ. ನಾವು ಧಾರ್ಮಿಕ ನಂಬಿಕೆಯನ್ನು ಪ್ರಶ್ನೆ ಮಾಡುವಂಗಿಲ್ಲ. ಅವರ ನಂಬಿಕೆಗಳಿರ್ತದೆ, ಆ ನಂಬಿಕೆಯನ್ನು ಆರಾಧಿಸುವಂಥದ್ದು. ಅದರೊಂದಿಗೆ ಕಾವೇರಿ ತುರ ಸಂಕ್ರಮಣ ಸಂದರ್ಭದಲ್ಲಿ ತೀರ್ಥರೂಪಿಣಿಯಾಗಿ ಭಕ್ತರಿಗೆ ದರ್ಶನ ಕೊಡ್ತಾರೆ ಅಂತ ಹೇಳುವಂಥ ಒಂದು ನಂಬಿಕೆ. ಆ ನಂಬಿಕೆಯನ್ನು ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಕೆಲವರು ಏನಾಗುತ್ತೆ ಅಂದರೆ, ಇವಾಗ ನಾವು ಟಿವಿಯಲ್ಲಿ ಲೈವ್ ಬರ್ತಾ ಇರ್ತದೆ, ಎಲ್ಲಿ ಪರದೆಗಳಲ್ಲಿ ಇದನ್ನು ಪ್ರದರ್ಶನ ಮಾಡ್ತಾರೆ. ಎಷ್ಟು ಜನ ಹೇಳ್ತಾರೆ ಕಾವೇರಿ ಉಕ್ಕಿ ಹರಿತದೆ, ಕಾವೇರಿ ಫುಲ್ ಮೇಲೆ ಬರ್ತದೆ ಅಂತ ಹೇಳಿ. ಈ ಸಲನೂ ಕೆಲವರು ಹೇಳ್ತಾ ಇದ್ರು, ಅರ್ಚಕರು ಅರ್ಜೆಂಟ್ ಮಾಡಿರೋದಿಲ್ಲ, ಎತ್ತಿ ಹಾಕಿದ್ರು, ಇಲ್ಲ ಬೇಗ ಹಾಕ್ಬಿಟ್ರು, ಅರ್ಜೆಂಟ್ ಮಾಡಿದ್ರು, ಸ್ವಲ್ಪ ಬಿಟ್ಟಿದ್ರೆ ಅದು ಬರ್ತಾ ಇತ್ತು ಅಂತ ಹೇಳುವಂಥ. ನಾನು ಹೇಳುವಂಥ ಇದು ಸೂಕ್ಷ್ಮ ವಿಚಾರಗಳು. AK ಸುಬ್ಬಯ್ಯನವರು ತೀರ್ಥ ಬರಲ್ಲ ಅಂತ ಹೇಳಿದಾನೆ ಇವಾಗನೂ ಚರ್ಚೆ ನಡೀತಾ ಇದೆ. ಇವಾಗ ಶಬರಿಮಲೆಯಲ್ಲಿ ಜ್ಯೋತಿ ಬರೋದಿಲ್ಲ ಅಂತ ಹೇಳೋದನ್ನ, ಆ ಜ್ಯೋತಿ ಬರೋದಿಲ್ಲ ಅಂತ ಹೇಳೋದನ್ನ ಕೋರ್ಟಲ್ಲಿ ದಾವೆ ಹಾಡಿ ಸಂದರ್ಭದಲ್ಲಿ ಆ ಆಡಳಿತ ಮಂಡಳಿಯವರೇ ಜ್ಯೋತಿ ಬರೋದಿಲ್ಲ ಅಂತ ಹೇಳಿ ಪ್ರಮಾಣ ಪತ್ರವನ್ನು ಕೊಟ್ಟರು, ಅದರ ವಿಚಾರ ಚರ್ಚೆ ಆದ್ರು. ಆದರೂ ಇವತ್ತು ಜ್ಯೋತಿ ಬರ್ತದೆ ಅಂತ ಹೇಳೋ ನಂಬಿಕೆ ಇವಾಗಲೂ ಕೋರ್ಟಲ್ಲಿ ಪ್ರಮಾಣ ಪತ್ರ ಆಡಳಿತ ಮಂಡಳಿಯವರೇ ಕೊಟ್ಟರು ಸಹ ಇವತ್ತಿಗೂ ಸಹ ಕಾವೇರಿ ಜ್ಯೋತಿ ಬರುತ್ತೆ, ಅದೇ ಮಕರ ಜ್ಯೋತಿ ಬರ್ತದೆ ಅಂತ ಹೇಳೋ ಭಾವನೆಯಲ್ಲಿ ಕೋಟ್ಯಾಂತರ ಭಕ್ತರು ಇವತ್ತು ಶಬರಿಮಲೆಗೆ ನಂಬಿಕೆಯೊಂದಿಗೆ ಹೋಗ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಭಕ್ತರ ನಂಬಿಕೆಯಲ್ಲಿ ಇರುವಂಥದ್ದು. ಅದಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿಕೊಂಡು ಅದೊಂದು ಬೇರೆ ರೀತಿಯಲ್ಲಿ ವಿಚಾರ ತೆಗೆದುಕೊಂಡು ಹೋಗುವಂಥ ಅವಶ್ಯಕತೆ. ನಂಬಿಕೆ ಏನಿದೆ ನಂಬಿಕೆಯನ್ನು ಉಳಿಸ್ಕೊಂಡು ಅದು ಹೋಗುವ, ಅದರಲ್ಲಿ ಏನೂ ಇಲ್ಲ. ಮೂಢನಂಬಿಕೆ ಆದರೆ ಅದನ್ನು ಜೀವಕ್ಕೆ ಸಂಚಕಾರ ಆಗುವಂಥ ಆಚರಣೆಗಳಿದ್ರೆ ಅದರ ಕಟ್ಟುಪಾಡುಗಳನ್ನ ನಿಯಂತ್ರಣವನ್ನ ಅದನ್ನ ತೊಡೆದು ಹಾಕುವಂಥ ಕೆಲಸಗಳ ಬಗ್ಗೆ ಯೋಚನೆ ಮಾಡಿ. ಇದರಿಂದ ಏನು ಅಪಾಯಕಾರಿಗಳಿಲ್ಲ. ಸಮಸ್ಯೆ ಇದ್ದಾಗ ಮಾತ್ರ ಅದನ್ನು ಪ್ರಶ್ನೆ ಮಾಡೋದು. ಈ ಲಾಭ ನಷ್ಟ ಏನು ನಂಬಿಕೆಯಿಂದ ಏನು ಕಳ್ಕೊಳ್ಳೋಕೆ ಏನು ಇಲ್ಲ, ಒಳ್ಳೆದೇ. ಯಾಕಂದ್ರೆ ಭಯಭಕ್ತಿ ಇರಬೇಕು ಅಂತ ಹೇಳಿದ್ರೆ ಜನರಿಗೆ ಯಾವ್ದಾದ್ರು ಒಂದು ಭಯಭಕ್ತಿ ಇಲ್ಲದೆ ಹೋದ್ರೆ ಏನು ನಡೆಯುತ್ತೆ. ಈಗ ಕಾವೇರಿಯ ಬಗ್ಗೆ ಆರಾಧಿಸಕ್ಕಾಗಿ ನಮ್ಮ ಎಲ್ಲ ಕಷ್ಟ ಕಾರ್ಪಣೆ ಕಾವೇರಿ ಈಡೇರಿಸ್ತದೆ ಅಂತ ಹೇಳಿ ನಂಬಿಕೆ ಇರುವುದಕ್ಕೆ ಜನರ ಒಂದು ನಿಯಂತ್ರಣ ಇರ್ತದೆ. ದೇವರ ಕಾಡದ ಪರಿಕಲ್ಪನೆ ಎಲ್ಲವೂ ದೇಗುಲದ ಪರಿಕಲ್ಪನೆಯೂ ಸಹ ಅದೇ, ಜನರು ಪಾಲ್ಗೊಳ್ಬೇಕು ಇರಬೇಕು ಅಂತ ಹೇಳುವ ಏನು ಪರಿಕಲ್ಪನೆ ಇದೆ ಅದು ಒಳ್ಳೆಯ ಪರಿಕಲ್ಪನೆಯೊಳಗೆ ರೂಪಿತ ಆಗಿರುವಂಥದ್ದು, ಅದು ಒಳ್ಳೆಯ ರೀತಿ ಆಗುವುದು. ಇದು ಈ ಅರ್ಚಕ ಸಮುದಾಯದವರು ಸಹ ಇದರ ಬಗ್ಗೆ ತುಂಬಾ ಸಲ ಚರ್ಚೆ ಆಗ್ತಿದೆ. ಪೂಜೆ ಪುನಸ್ಕಾರ ಆದ ನಂತರ ಪ್ರಥಮವಾದ ತೀರ್ಥವನ್ನು ತಾವೇ ಸೇವಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಪಟ್ಟದ ಅವರು ಸೇವಿಸ್ಕೊಳ್ತಾರೆ. ಅದರೊಂದಿಗೆ ತೀರ್ಥ ಪೋಷಣೆ ಮಾಡಿಸೋದ್ರೆ ಅವರೇ ಅದನ್ನ ಫಸ್ಟ್ ಮೈಗೆ ಹಾಕೊಳ್ತಾರೆ. ಇದು ಭಕ್ತರಿಗೆ ಅದು ಒಳ್ಳೆಯ ಭಾವನೆ ಅಲ್ಲ. ಅದು ಮತ್ತೆ ಕುಂಡಿಕೆಯಲ್ಲಿ ಮತ್ತೆ ಅದು ಹೋಗಿ ಕುಂಡಿಕೆ ಸೇರಿದಾಗ ಅದನ್ನೇ ತೀರ್ಥವಾಗಿ ಭಕ್ತರು ತೆಗೆದುಕೊಂಡು ಹೋಗುವ ವಾತಾವರಣ ಬಂದಾಗ ಅದು ಒಳ್ಳೆಯದಾಗಲಿ. ಇದು ಪ್ರಶ್ನೆ ಎದ್ದಿದೆ. ಇವತ್ತು ಯಾರೂ ಸಹ ಅರ್ಚಕ ಸಮುದಾಯದವರಾಗಲಿ ಬೇರೆ ಯಾರೂ ಸಹ ಇದಕ್ಕೆ ಸ್ಪಷ್ಟೀಕರಣ ಕೊಡುವ ಕೆಲಸ ಆಗಿಲ್ಲ. ಅಥವಾ ಅಚಾತುರ್ಯ ನಡೆದು ಹೋಗಿದೆ, ತಪ್ಪು ನಡೆದು ಹೋಗಿದೆ, ಮುಂದೆ ಹೀಗೆ ನಡೆದ ಹಾಗೆ ನಾವು ನೋಡ್ಕೊಳ್ತೀವಿ ಅಂತ ಹೇಳುವಂಥದ್ದು ಯಾರಿಂದನೂ ಈ ಒಂದು ಮಾತುಗಳು ಬಂದಿಲ್ಲ. ಮತ್ತೆ ಅದು ಯಾರೋ ಒಬ್ಬ ಅರ್ಚಕ ಇದು ಮಾಡಿದನ್ನ
ಅದೇನು ದೊಡ್ಡ ಮಟ್ಟದಲ್ಲಿ ಬಿಂಬಿತ ಆಗುವಂಥದ್ದು ಸೂಕ್ಷ್ಮ ವಿಚಾರಗಳಿದೆ. ಈಗ ನೀವು ಅದನ್ನು ತುಂಬ ಚರ್ಚೆ ಮಾಡ್ತಾ ಹೋದಾಗ ಅದು ಭಾವನೆಗೆ ಘಾಸಿಗೊಳ್ಳುವ ರೀತಿಯಲ್ಲಿ ಆಗುತ್ತೆ. ನಿಮಗೆ ತೀರ್ಥ ತೆಗೆದುಕೊಂಡವರು ಹೋದವರು ಎಲ್ಲರಿಗೂ ಮನಸ್ಸಲ್ಲಿ ಏನು ಫೀಲ್ ಆಗುತ್ತೆ, ಪವಿತ್ರ ಕಾವೇರಿ ತೀರ್ಥ ಅಂತ ಹೇಳೋದಕ್ಕಿಂತ ಅರ್ಚಕರ ಮೈಯಿಂದ ಹರಿದು ಬಂದಿದ್ದರೊಳಗೆ ಅಂಶ ಸೇರಿದೆಯಾ ಅಂತ ಹೇಳುವಂಥ ಭಾವನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಅಲ್ಲಿ ನಡೆದ ಘಟನೆಗಿಂತ ಇದ್ರ ಬಗ್ಗೆ ಚರ್ಚೆ ನಡೆದಾಗ ಹೆಚ್ಚು ಅದು ಘಾಸಿ ಆಗೋದು. ಚರ್ಚೆ ನಡೆದ ನಮಗೆ ಇದು ಎಲ್ಲದ ವಿಚಾರ ಕೇಳೋದು. ಕೆಲವು ಸಲ ಹೇಳ್ತಾರೆ ಒಬ್ಬ ಅತ್ಯಾಚಾರಿ ಆದರೆ ಇದರ ಬಗ್ಗೆ ಚರ್ಚೆ ಮಾಡ್ತಾ ಅವಳಿಗೆ ಘಾಸಿ ಆಗೋದು. ಕೋರ್ಟಲ್ಲಿ ಅತ್ಯಾಚಾರ ಆದ ಸಂದರ್ಭದಲ್ಲಿ ಅವಳು ಹಿಂಸೆ ಅನುಭವಿಸೋದಕ್ಕಿಂತ ಕೋರ್ಟಲ್ಲಿ ಕೇಳೋ ಪ್ರಶ್ನೆಗಳಿಂದ, ವಾದ ವಿವಾದಗಳಿಂದ, ಇನ್ನೊಂದು ಆರೋಪಿಯ ವಕೀಲರು ಕೇಳೋ ಪ್ರಶ್ನೆಗಳಿಂದ ಅವಳಿಗೆ ಇರಿಟೇಟ್ ಹೆಚ್ಚಾಗುತ್ತೆ ಅಂತ ಹೇಳುವಂಥದ್ದು, ಸಮಾಜದಲ್ಲಿ ಚರ್ಚೆ ಮಾಡೋದ್ರಿಂದ ಅವಳಿಗೆ ಇರಿಟೇಟ್ ಆಗುತ್ತೆ ಅಂತ ಹೇಳೋ ರೀತಿಯಲ್ಲಿ ಇಲ್ಲೂ ಸಹ ಅದೇ ರೀತಿಯ ಆಗ್ತಾ ಇದೆ. ಅದನ್ನ ಇನ್ನು ಚರ್ಚೆ ಮಾಡೋದನ್ನ ನಿಲ್ಲಿಸಬೇಕಾಗುತ್ತೆ. ಅಥವಾ ಇದೊಂದು ಪಾಠ ಅಂತ ಅಂದ್ಕೊಂಡು ಮುಂದೆ ಇದನ್ನು ಆಗದ ರೀತಿಯಲ್ಲಿ ಅರ್ಚಕರಿಗೂ ಸಹ ತಿಳಿಸ್ಬೇಕು. ಅರ್ಚಕರು ಬೇರೆಯವರಿಗೆ ಮಾರ್ಗದರ್ಶನ ಮಾಡಬೇಕು. ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳಿದುಕೊಂಡಿರುವವರು ತಿಳಿಯದವರಿಗೆ ಹೇಳಬೇಕು. ಇಲ್ಲಿ ತಿಳಿದವರಿಗೆ ಹೇಳುವಂಥ ಪರಿಸ್ಥಿತಿ ಬಂದು ಹೋಗಿದೆ. ಅದು ವಿಪರ್ಯಾಸ ಸಹ. ಅದಕ್ಕೆ ಆಸ್ಪದವನ್ನು ಕೊಡಬಾರದು. ಹಿರಿಯ ಧಾರ್ಮಿಕ ಕೈಂಕರ್ಯ ನಡೆಸುವಂತಹ ಪ್ರಶಾಂತ್ ಆಚಾರ್ಯರಂಥವರು ಸಹ ಇದನ್ನು ಇನಿಷಿಯೇಟಿವ್ ತೆಗೆದುಕೊಂಡು ಇದರಲ್ಲಿ ಲೋಪಗಳಾಗಿದ್ರೆ ಅದನ್ನು ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ಹಾಗೆ ಆಗದಾಗೆ ಮಾಡಬೇಕು. ಇನ್ನೊಬ್ಬರು ಚರ್ಚೆ ಮಾಡೋ ಸಂದರ್ಭದಲ್ಲಿ ಹೇಳಿದ್ರು, ಒಬ್ಬರು ಮಹಿಳೆ ಕುಂಡಿಕೆ ಪಕ್ಕದಲ್ಲಿಯೇ ತೀರ್ಥವನ್ನು ತೆಗೆದುಕೊಂಡು ಅಲ್ಲೇ ಸ್ನಾನ ಮಾಡ್ತಾ ಇದ್ರು, ಅದು ಒಳ್ಳೆಯ ರೀತಿ ಅಲ್ಲ ಅಂತ ಹೇಳಿದ್ರು. ಅದಕ್ಕೆ ಅರ್ಚಕರೇ ಅವರಿಗೆ ತೀರ್ಥ ಕೊಟ್ಟು ಅಲ್ಲಿ ಸ್ನಾನ ಮಾಡೋಕ್ಕೆ ಅವಕಾಶ ಕೊಟ್ಟರು ಅವರು ಕೊಳಕ್ಕೆ ಇಳಿಯೋಕ್ಕೆ ಸಾಧ್ಯ ಆಗದೆ ಈ ಬ್ರಹ್ಮಕುಂಡಿಕೆ ಪಕ್ಕದಲ್ಲೇ ನಿಂತುಕೊಂಡು ಅವರು ಸ್ನಾನ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಇದೆಲ್ಲ ಇಂಥ ವಿದ್ಯಮಾನಗಳಿಗೆ ಕಡಿವಾಣ ಹಾಕಲೇಬೇಕಾಗ್ತದೆ. ಇದಕ್ಕೆ ನೀವು ಹೇಳಿದಾಗೆ ಅಲ್ಲಿ ಅರ್ಚಕರು, ಅಲ್ಲಿಗೆ ಸಂಬಂಧಪಟ್ಟಂತಹ ವರ್ಗ ಏನಿದೆ, ಆಡಳಿತ ವರ್ಗ ಇರ್ಬೋದು ಅಥವಾ ಅರ್ಚಕರಲ್ಲಿ ಹಿರಿಯ ಅರ್ಚಕರು ಒಂದು ಸ್ಪಷ್ಟೀಕರಣವನ್ನು ಕೊಟ್ಟರೆ ದೊಡ್ಡ ಮಟ್ಟಿಗೆ ಚರ್ಚೆ ಬೇರೆ ಬೇರೆ ಆಯಾಮ ಪಡ್ಕೊಂಡು ತೀವ್ರ ಸ್ವರೂಪಕ್ಕೆ ಹೋಗೋದನ್ನ ತಪ್ಪಿಸಿದಂಗೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಅರ್ಚಕರಿಗೂ ಯಾರಾದರೂ ಮನವರಿಕೆ ಮಾಡಿ ಕೊಟ್ಟರೆ ಬಹಳ ಒಳ್ಳೆಯದಾಗುತ್ತೆ. ಏನಂದ್ರೆ ಆಗಿರೋ ತಪ್ಪನ್ನು ಒಪ್ಪಿಕೊಂಡು ತಪ್ಪಾಗಿ ಹೋಗಿದೆ, ನಡೆದು ಹೋಗಿದೆ, ಏನು ಗಲ್ಲು ಶಿಕ್ಷಣ ಕೊಡೋಕೇನು ಆಗೋಲ್ಲ, ಆಗಿ ಹೋಗಿದೆ, ಅದು ಉದ್ದೇಶಪೂರ್ವಕವಾಗಿ ಅಲ್ಲ, ಭಾವನಾತ್ಮಕವಾಗಿ ಅವ್ರ ನಂಬಿಕೆ. ಅದು ಅವ್ರು ತೀರ್ಥ ಪೋಷಣೆಯನ್ನ ಸುತ್ತಮುತ್ತಲಿರೋ ಭಕ್ತರು ಮಾಡಿದಾಗ ಎಷ್ಟು ಪುಳಕಿತರಾಗ್ತಾರೆ. ಈಗ ಅರ್ಚಕರು ಪೂಜೆ ತೀರ್ಥೋದ್ಭವ ಆದ ನಂತರ, ಆ ಕ್ಷಣದ ನಂತರ ಅವರು ಏನು ಭಕ್ತರಿಗೆ ಹಾಕುವ ಒಂದು ಹನಿ ಬಿದ್ದರೂ ಸಹ ಎಷ್ಟು ಪುಳಕಿತರಾಗಿದ್ದಾರೆ. ಧನ್ಯತಾ ಭಾವದಿಂದ ಹೋಗ್ತಾರೆ. ಈಗ ನಾನು ನೋಡಿದ ಜನಪ್ರತಿನಿಧಿಗಳು ಬರ್ತಾರೆ, ಅಧಿಕಾರಿಗಳು ಬರ್ತಾರೆ, ಆ ತೀರ್ಥ ಫುಲ್ ಮೈ ಎಲ್ಲ ತೀರ್ಥ ಸ್ನಾನ ಮಾಡಿದಾಗ ಇರ್ತಾರೆ. ಅವ್ರಿಗೆ ಎಷ್ಟು ನಮ್ದೆಲ್ಲ ಪಾಪಗಳು ಹೋಯಿತು, ನನಗೆ ಒಳ್ಳೇದಾಗ್ತಿದೆ ಅಂತ ಹೇಳುವ ಒಂದು ಒಳ್ಳೆಯ ಭಾವನೆಯಿಂದ ಕ್ಷೇತ್ರದಿಂದ ಹೋದಾಗ ಹೋಗ್ತಾರೆ. ಒಳ್ಳೆಯ ಭಾವನೆಯಿಂದ ಹೋಗ್ತಾರೆ. ತೀರ್ಥ ತೆಗೆದುಕೊಂಡಾದ್ರೆ ವರ್ಷ ಪೂರ್ತಿ ಆ ತೀರ್ಥವನ್ನು ಮನೇಲಿ ಇಟ್ಟುಕೊಂಡು ಹಬ್ಬ ಹರಿದಿನಲ್ಲಿ ಬೆಳಿಗ್ಗೆ ಜ್ಯೋತಿ ಹಚ್ಚುವಾಗ ದೀಪ ಹಚ್ಚುವ ಸಂದರ್ಭದಲ್ಲಿ ಸೇವಿಸುವಂಥದ್ದು ನಂಬಿಕೆ ಇರುವವರನ್ನು ಮಾಡ್ತಾರೆ. ಆ ಒಳ್ಳೆಯ ಭಾವನೆಯನ್ನು ಹಾಳು ಮಾಡುವಂಥ ಕೆಲಸಗಳು ಯಾವ ವಿದ್ಯಮಾನಗಳು ಸಹ ನಡಿಬಾರದು. ಇನ್ನೊಂದು ನನಗನ್ಸೋದು, ಅಲ್ಲಿ ಪುಷ್ಕರಣಿ ಇದೆ, ಕೊಳ ಇದೆ, ಕೊಳ ಪಕ್ಕದಲ್ಲಿ ಕುಂಡಿಕೆ ಇದೆ. ಈ ತೀರ್ಥೋದ್ಭವ ಏನು ಜನ ನಂಬ್ತಾರೆ. ಆ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಬಂದು ಒಳಗೆ ಕೊಳದೊಳಗೆ ಇಳ್ಕೊಳ್ತಾರೆ. ಅವರು ಯಾವ ರೀತಿ ಬಂದಿರ್ತಾರೋ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಜನ ಸೇರಿದಾಗ ಆ ಕುಂಡಿಕೆ ಪುಷ್ಕರಣಿಗೂ ಇದಕ್ಕೂ ನೀರು ಆ ಕಡೆ ಈ ಕಡೆ ಆದಂಥ ಸಂದರ್ಭದಲ್ಲಿ ಕೇವಲ ಈ ಅರ್ಚಕರು ಮೈ ಮೇಲೆ ಹಾಕೊಂಡ ವಿಚಾರ ಒಂದಲ್ಲ, ಅದೇ ವಿಚಾರವನ್ನು ಮುಂದುವರಿಸಿ ನಾವು ಯೋಚನೆ ಮಾಡಿದಾಗ ಇದೇ ನೀರು ಆ ಕಡೆಗೆ ಹೋಗುವಂಥ ಸಂದರ್ಭದಲ್ಲಿ ನಾವು ಅದನ್ನೇ ತೀರ್ಥ ಅಂತ ಸ್ವೀಕರಿಸ್ತೀವಿ. ಅದಕ್ಕೆ ಒಂದು ನಿಯಂತ್ರಣ ಹೇರಿ ಕೊಡಕ್ಕೆ ಯಾರು ಇಳಿಯದ ರೀತಿಯಲ್ಲಿ ತೀರ್ಥವನ್ನು ತೀರ್ಥ ರೀತಿಯಲ್ಲೇ ನಾವು ಕೊಡುವಂತೆ ಆಗಬೇಕು ಅಂತ. ಈಗ ಬೇರೆ ಬೇರೆ ಯಾವ ರೀತಿ ಅದು ಕಲುಷಿತವಾಗಿ ನಮಗೆ ಸಿಗುತ್ತೋ ಅದನ್ನು ಸ್ವೀಕಾರ ಮಾಡೋ ಬದಲು ಒಂದು ಶುದ್ಧ ತೀರ್ಥವನ್ನು ನಾವು ಸ್ವೀಕಾರ ಮಾಡಿದಂಥ ಫೀಲಿಂಗ್ ಕೊಡಬೇಕು ಅಂತ ಹೇಳಿದ್ರೆ ಕೊಳಕ್ಕೆ ಇಳಿಯದ ರೀತಿಯಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಆಗುತ್ತೆ. ಅದೇ ನಂಬಿಕೆ ಭಾವನೆಗಳಿಗೆ ಧಕ್ಕೆಯಾಗದ ರೀತಿಯಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ಕ್ಷೇತ್ರದಲ್ಲಿ ಆಗಬೇಕು ಅದೆಲ್ಲವನ್ನ ನಾವು ಪ್ರತಿ ವರ್ಷ ನಡೆಯುವಂತಹ ನಕಾರಾತ್ಮಕ ವಿಚಾರಗಳು ಏನಿದೆ ಅದರಿಂದ ಪಾಠ ಕಲಿತುಕೊಂಡು ಮತ್ತೆ ಅದು ಮುಂದುವರಿದ ರೀತಿಯಲ್ಲಿ ಏನೆಲ್ಲ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಥವಾ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕು ಅದೆಲ್ಲವನ್ನು ಮಾಡಬೇಕಾಗಿದೆ. ಈಗ ಉಸ್ತುವಾರಿ ಸಚಿವರ ಅಧ್ಯಕ್ಷತೆ ನಡೆಯುವಂಥ ಪೂರ್ವಭಾವಿ ಸಭೆ ಇರ್ಬೋದು, ಕ್ಷೇತ್ರದ ಶಾಸಕರ ಅಧ್ಯಕ್ಷತೆ ನಡೆಯುವಂಥ ಪೂರ್ವಭಾವಿ ಸಭೆ ಇರ್ಬೋದು, ಈ ಎಲ್ಲ ಸಭೆಗಳ ಸಂದರ್ಭದಲ್ಲೂ ಸಹ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಅಥವಾ ಪೂರ್ವಭಾವಿ ಸಭೆಯನ್ನು ಒಂದು 3 ತಿಂಗಳು ಮೊದಲೇ ಮಾಡೋದರ ಮೂಲಕ ಎಲ್ಲೆಲ್ಲಿ ಲೋಪಗಳಾಗಿದೆ ಆ ಲೋಪಗಳ ಆಗದ ರೀತಿಯಲ್ಲಿ, ಭಕ್ತರ ನಂಬಿಕೆಗೆ ಘಾಸಿಯಾಗದ ರೀತಿಯಲ್ಲಿ, ಭಾವನೆಗಳಿಗೆ ಧಕ್ಕೆಯಾಗದ ರೀತಿಯಲ್ಲಿ ಏನೆಲ್ಲ ಮಾಡಬೇಕಾಗುತ್ತೆ ಅದೆಲ್ಲವನ್ನ ಇನಿಷಿಯೇಟಿವ್ ತೆಗೆದುಕೊಂಡು ಮಾಡಬೇಕಾಗುತ್ತೆ. ಕ್ಷೇತ್ರ ಅದೊಂದು ಪ್ರವಾಸಿ ತಾಣ ಅಲ್ಲ, ಪ್ರವಾಸಿಗರು ಸಹ ಬರುವ ಅವಶ್ಯಕತೆಗಳಿಲ್ಲ. ಆದರೆ ಕ್ಷೇತ್ರಕ್ಕೆ ಪ್ರವಾಸಿಗರು ಬರ್ತಾರೆ, ಆದರೆ ಆ ಕ್ಷೇತ್ರದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗದ ಹಾಗೆ ಪ್ರವಾಸಿಗರು ನಡೆದುಕೊಳ್ಳುವಂಥದ್ದು ಇರಬೇಕಾಗುತ್ತೆ. ಈಗ ನಾವು ಸಹ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗೋದ್ರೆ ನಮಗೆ ಅಲ್ಲಿ ಆ ಭಾವನೆಗಳಿಲ್ಲದೆ ಹೋದರೂ ನಾವು ಹೋಗ್ತೀವಿ, ಚರ್ಚಿಗೆ ಹೋಗ್ತೀವಿ, ಮಸೀದಿಗೆ ಹೋಗೋ ಪ್ರಯತ್ನ ಮಾಡ್ತೀವಿ, ಎಲ್ಲ ಕಡೆ ಹೋಗ್ತೀವಿ. ಅಂದರೆ ಒಂದು ಪ್ರದೇಶ ನೋಡೋದಕ್ಕೆ ಹೋದಾಗ ಅಲ್ಲಿ ಆಚರಣೆಗಳು ನಮಗೆ ಗೊತ್ತಿರಲಿಕ್ಕಿಲ್ಲ, ಅರಿವಿರಲಿಕ್ಕಿಲ್ಲ. ಆದರೆ ಎಟ್ ಎ ಟೈಮ್ ಅಲ್ಲಿಯ ಸ್ಥಳೀಯರ ಭಾವನೆಗಳಿಗೆ ಧಕ್ಕೆ ಆಗದ ರೀತಿಯಲ್ಲಿ ನಾವು ನಡೆದುಕೊಳ್ಳುವಂಥದ್ದು ನಮಗೂ ಒಳ್ಳೆಯದು, ಜನರಿಗೂ ಒಳ್ಳೆಯದು. ಈ ಸ್ಥಳೀಯರು ಹೊರಗಿನವರು ಅಂತ ಹೇಳುವ ತಿಕ್ಕಾಟಗಳು ಇರಬಾರ್ದು. ಈಗ ಸಹಜವಾಗಿ ತಲಕಾವೇರಿ ಕ್ಷೇತ್ರ ಅಂತ ಹೇಳಿದ್ರೆ ಅಲ್ಲಿಯ ವಿಶಾಲವಾದಂಥ ಗಿರಿಕಂದರಗಳ ಸೊಬಗು, ಪರಿಸರದ ಸೊಬಗು ಸಹಜವಾಗಿ ಒಂದು ಖುಷಿ ಕೊಡುವಂಥ ಪ್ರದೇಶ. ಯಾವ ಪ್ರವಾಸಿ ಹೋಮ್ ಸ್ಟೇಗಳಿರ್ಬೋದು, ರೆಸಾರ್ಟ್ ಇರ್ಬೋದು, ಹೋಟೆಲ್ ಇರ್ಬೋದು, ವಾಹನಗಳಿರ್ಬೋದು, ಯಾರೇ ಹೋದರೂ ಕೊಡಗಿನ ಪ್ರಮುಖ ಸ್ಥಳವಾಗಿ ಗುರುತಿಸುವಂಥ ತಲಕಾವೇರಿ.
ಕಾವೇರಿ ಕಾರಣಕ್ಕಾಗಿ ಕಾವೇರಿ ಎಲ್ಲಿ ಉಗಮವಾಗುತ್ತೆ ಅಲ್ಲಿಗೆ ಹೋಗಬೇಕು ನೋಡಬೇಕು ಅಂತ ಹೇಳುವಂಥ ಬಯಕೆಗಳು ಎಲ್ಲರಿಗೂ ಇರುತ್ತೆ. ಈ ಪ್ರವಾಸೋದ್ಯಮದಲ್ಲಿ ಪರೋಕ್ಷವಾಗಿ ತೊಡಗಿಸಿಕೊಂಡರು ಎಲ್ಲರೂ ಸಹ ಪ್ರವಾಸಿಗರನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ತಾರೆ. ಆದರೆ ಅದೊಂದು ಬಂದ ಪ್ರವಾಸಿಗರಿಗೆ ಕರೆದುಕೊಂಡು ಹೋಗುವಾಗ ಪ್ರವಾಸೋದ್ಯಮದಲ್ಲಿ ತೊಡಗಿಸಿಕೊಂಡಿರುವವರಿಗೂ ಸಹ ಅದೊಂದು ನಡವಳಿಕೆ ಬಗ್ಗೆ ಒಂದು ಉಪದೇಶವನ್ನು ಕೊಟ್ಟು ಪ್ರವಾಸಿಗರಿಗೆ ಇದು ಕ್ಷೇತ್ರ, ತಲಕಾವೇರಿ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಅವರಿಗೆ ಒಳ್ಳೆಯ ಅರಿವನ್ನು ಮೂಡಿಸುವ ಕೆಲಸಗಳನ್ನು ಸಹ ಪ್ರವಾಸೋದ್ಯಮದ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು ಸಹ ಬರುವ ಪ್ರವಾಸಿಗರನ್ನ ಅಲ್ಲಿಗೆ ಕರ್ಕೊಂಡು ಹೋಗುವಾಗ ಅವ್ರನ್ನ ಸಿದ್ಧತೆ ಮಾಡ್ಕೊಳ್ಬೇಕು. ತಲಕಾವೇರಿ ಮೇಲಿರುವಂಥ ಬ್ರಹ್ಮಗಿರಿ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ವ್ಯೂವನ್ನು ನೋಡೋದಕ್ಕೆ ಇರುವ ಆಸಕ್ತಿಯ ಬಗೆಗಿಂತ ಈ ಕ್ಷೇತ್ರಕ್ಕೆ ಬರುವಾಗ ಕ್ಷೇತ್ರದ ಅರಿವನ್ನು ಮೂಡಿಸುವಂಥದ್ದು, ಅದರ ಮಹತ್ವವನ್ನು ತಿಳಿಸ್ಕೊಡುವಂಥ ಕೆಲಸವನ್ನ, ಭಯಭಕ್ತಿಯನ್ನು ಅವರಿಗೂ ಆರಾಧನಾ ಭಾವನೆ ಮೂಡುವ ರೀತಿಯಲ್ಲಿ, ನಂಬಿಕೆ ಇದ್ದರೆ ನಂಬಿಕೆ ಬರುವ ರೀತಿಯಲ್ಲಿ ಅವರಿಗೆ ತಿಳಿಸುವಂಥ ಕೆಲಸಗಳನ್ನು ಸಹ ಈ ಬೇರೆ ಬೇರೆ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವವರಿಗೆ ಮಹತ್ವದ ಜವಾಬ್ದಾರಿ. ಕೆಲವರು ಅದನ್ನು ಮಾಡ್ತಾರೆ. ಕ್ಷೇತ್ರ ಹೋಗುವಾಗ ಏನು ಕಾವೇರಿಯ ಮಹತ್ವವೇನು, ಶುದ್ಧ ಮುದ್ರಿಕೆಯಲ್ಲಿ ಇರಬೇಕು ಅಂತ ಹೇಳುವಂಥದ್ದು, ಆ ಭಾವನೆಯನ್ನು ಮೂಡಿಸಿ ಅವನು ಕಳಿಸ್ತಾರೆ. ಎಲ್ಲರೂ ಇಲ್ಲದೆ ಹೋದ್ರೆ ಒಂದಿಷ್ಟು ಭಯಭಕ್ತಿಯನ್ನು ಮೂಡಿದಾಗ ಅವರು ಸಹ ಬದಲಾಗ್ತಾರೆ. ಅಥವಾ ಅವರು ಊರಿಗೆ ಹೋದಾಗ ಕ್ಷೇತ್ರದ ಕಟ್ಟುಪಾಡುಗಳ ಬಗ್ಗೆ ಹೀಗೆ ಅಂತ ತಿಳಿಸುವಂತಾಗುತ್ತೆ. ಬಾಯಿಂದ ಬಾಯಿಗೆ ಹೋಗುವಂಥದ್ದು ಅದು ಹೆಚ್ಚು ಸ್ಪ್ರೆಡ್ ಆಗುತ್ತೆ. ಅದು ಆ ಥರದ ಭಾವನೆಗಳು ಹೆಚ್ಚು ಮೂಡಿಸುವ ರೀತಿಯಲ್ಲಿ ಏನೆಲ್ಲ ಆಗಬೇಕಾಗುತ್ತೆ, ನಾವು ಅದನ್ನು ಎಲ್ಲ ಆ್ಯಂಗಲ್ಗಳಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಅದು ಹಂತ ಹಂತವಾಗಿ ಅದನ್ನು ಸರಿಪಡಿಸ್ಕೊಂಡು ಹೋಗುವಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ. ಅದು ನೀವು ಹೇಳಿದಾಗೆ ಪೂರ್ವ ಸಿದ್ಧತೆಯ ಜೊತೆಗೆ ಈ ಜಾತ್ರೆ ಆದ ನಂತರದಲ್ಲೂ ಕೂಡ ಒಂದು ಸಭೆ ನಡೆಸಿ ಒಂದು ಪರಾಮರ್ಶೆ ನಡೆಸಿದಾಗ ಅದೊಂದು ಪ್ರೊಸೀಡಿಂಗ್ ಆಗಿ ಮುಂದಿನ ಸಭೆಯಲ್ಲೂ ಕೂಡ ಅದನ್ನ ಇಟ್ಕೊಂಡು ಪೂರ್ವ ಸಿದ್ಧತಾ ಸಭೆಯಲ್ಲೂ ಕೂಡ ಅದನ್ನ ಇಟ್ಟು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಪರಿಣಾಮಕಾರಿಯಾಗಿ ಮಾಡ್ಬೋದು ನನಗನ್ಸುತ್ತೆ. ಇನ್ನೊಂದು ವಿಚಾರ ನನಗೆ ಗೊತ್ತಿಲ್ಲ, ಅಲ್ಲಿನ ಕ್ಷೇತ್ರದ ಈ ಸೂತಕದ ವಿಚಾರಗಳು, ಶುದ್ಧತೆ ವಿಚಾರ ಎಷ್ಟರ ಮಟ್ಟಿಗೆ ಅಂತ ಶಾಸಕರ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಸೂತಕ್ಕಿದ್ರು ಕೂಡ ತೀರ್ಥೋದ್ಭವ ಜಾತ್ರೆಗೆ ಹೋಗಿದ್ದಾರೆ ಅನ್ನುವಂಥದ್ದು ಹೇಗಿದೆ? ಸೂತಕದ ಕಟ್ಟುಪಾಡುಗಳು ಹೇಗೆ? ಹೌದು, IAS ಪೊನ್ನಣ್ಣವರು ಕುಟುಂಬದ ಅವ್ರ ಧರ್ಮಪತ್ನಿಯೊಂದಿಗೆ ಕಾಲ್ನಡಿಗೆಯೊಂದಿಗೆ ಸಾಂಪ್ರದಾಯಿಕ ಉಡುಗೆಯೊಂದಿಗೆ ಕ್ಷೇತ್ರಕ್ಕೆ ಬಂದಿದ್ರು. ಆ ನಂತರ ಸೋಷಿಯಲ್ ಮೀಡಿಯಾಗಳಲ್ಲಿ BJP ಸೋಷಿಯಲ್ ಮೀಡಿಯಾದವರು ಇವರು ಸೂತಕ ಇದ್ರು ಸಹ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತ ಹೇಳುವಂಥದ್ದನ್ನು ಪ್ರಚಾರ ಮಾಡಿದರು. ಆನಂತರ ಬೇರೆ ಬೇರೆ BJP ಹಿತೈಷಿಗಳು ಒಂದಿಷ್ಟು ಜನ ಅದನ್ನು ಆಕ್ಷೇಪವನ್ನು ವ್ಯಕ್ತಪಡಿಸುವಂಥದ್ದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದ್ರು, ಸೂತಕ ಇದೆ ಅಂತೇಳಿ. ಬಹುಶಃ ಅದು ನನಗೆ ಅನಿಸುವಂಥದ್ದು, ಇಲ್ಲಿ ಪೊನ್ನಣ್ಣ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು, ರಾಜ್ಯಕ್ಕೆ ನೆಲೆಗಟ್ಟಲ್ಲಿ ಟಾರ್ಗೆಟ್ ಮಾಡಿಕೊಂಡು ಈ ವಿಚಾರವನ್ನು ಹೆಚ್ಚು ಚರ್ಚೆ ಮಾಡಿದ ಹಾಗೆ ಕಾಣುತ್ತದೆ. ಯಾಕೆಂದರೆ ನನಗೂ ಆ ಚರ್ಚೆ ಆಗ್ತಿರುವಾಗ ನಾನು ಅಂದ್ಕೊಂಡೆ ಅವರ ಕುಟುಂಬದಲ್ಲಿ ಯಾರು ಸತ್ತೋಗಿದ್ದಾರೆ, ಅಜ್ಜಗುಟ್ರ ಫ್ಯಾಮಿಲಿಯಲ್ಲಿ ಯಾರಾದರೂ ಮೃತಪಟ್ಟಿದ್ದಾರಾ ಅಂತ ಹೇಳುವ ಅನುಮಾನ ಬಂತು. ಮತ್ತು ನನಗೂ ಅನಿಸ್ತು, ಯಾಕೆ ಇವರು ಸೂತಕ ಇದ್ದ ನಂತರ ಯಾಕಾಗಿ ಅಜ್ಜಗುಟ್ರ ಫ್ಯಾಮಿಲಿ ತೀರ್ಕೊಂಡಿದ್ದಾರೆ, ಇವ್ರು ಯಾಕೆ ಬರಬೇಕಿತ್ತು ಅಂತ ಹೇಳುವಾಗ ನಾನು 2-3 ಹೌದು ಅಜ್ಜಗುಟ್ರ ತೀರ್ಕೊಂಡ್ರು ಅಂತ ಹೇಳಿದ್ರು. ಕನ್ಫ್ಯೂಷನ್ ಆಯ್ತು. ಯಾಕೆ ಒಂದು ಪ್ರಜ್ಞೆ ಇರುವಂಥ ಒಬ್ಬ ಜನಪ್ರತಿನಿಧಿ, ಬುದ್ಧಿವಂತರಿದ್ದಾರೆ, ಜ್ಞಾನರಿದ್ದಾರೆ, ಜನರ ಭಾವನೆಯನ್ನು ಗೌರವಿಸುವಂಥ ಒಬ್ಬ ವ್ಯಕ್ತಿ ಇದ್ದಾರೆ, ಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ಕೊಡಗಿನ ಅಭಿವೃದ್ಧಿ ಆಗಬೇಕು, ಸರ್ವ ಜನರ ಹಿತಾಸಕ್ತಿಯನ್ನು ಬಯಸುವಂಥ ಒಬ್ಬ ಮಾದರಿ ಮತ್ತು ವಿಶೇಷವಾದಂಥ ಒಬ್ಬ ಜನಪ್ರತಿನಿಧಿ. ಹೀಗಿರಬೇಕಾದರೆ ಪ್ರತಿಯೊಬ್ಬರ ಭಾವನೆಯನ್ನು ಗೌರವಿಸುವಂಥ ವ್ಯಕ್ತಿ, ಪ್ರತಿಯೊಬ್ಬರ ವಿಚಾರವನ್ನು ಬಹಳ ತಾಳ್ಮೆಯಿಂದ ಕೇಳಿಸುವಂಥ ವ್ಯಕ್ತಿಯಿಂದಲೇ ಲೋಪ ನಡೆದು ಹೋಯ್ತಾ ಅಂತ ಹೇಳೋ ಭಾವನೆ ನನಗೂ ಸಹ ಮೂಡಿತು. ಮತ್ತೆ ನೋಡುವಾಗ ಒಬ್ಬರು ಹೇಳಿದ್ರು, ಇಲ್ಲ ಅದು ಅಜ್ಜಗುಟ್ಟಿರ ಫ್ಯಾಮಿಲಿಯಲ್ಲಿ ಯಾರು ಮೃತಪಟ್ಟಿಲ್ಲ, ಅಜ್ಜಗುಟ್ಟಿರಿಂದ ಮದುವೆಯಾದಂಥ ಮಹಿಳೆಯ ಗಂಡ ತೀರ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆಗ ಒಂದಿಷ್ಟು ಚರ್ಚೆ ನಡೀತು. ಗಂಡ ಸತ್ತರೆ ಅದಕ್ಕೇನಕ್ಕೆ ಆಗುತ್ತೆ ಅಂತ ಹೇಳಿ ಚರ್ಚೆ ಇಲ್ಲ. ಇಲ್ಲ ಅಜ್ಜಗುಟ್ಟಿರಿಂದ ಮದುವೆಯಾದಂಥ ಒಂದು ಲೇಡಿ ಮೃತಪಟ್ಟಿದ್ದಾರೆ, ಅದಕ್ಕಾಗಿ ಅಲ್ಲಿ ಅಜ್ಜಗುಟ್ಟಿರ ಕುಟುಂಬದಿಂದ ಹೋದವರು, ಅಜ್ಜಗುಟ್ರ ಕುಟುಂಬದಲ್ಲಿ ಜನಿಸಿದಂಥ ಮಹಿಳೆ ಬೇರೆ ಫ್ಯಾಮಿಲಿಗೆ ಮದುವೆ ಆದವರು, ಅವರು ಮೃತಪಟ್ಟಿದ್ದಾರೆ, ಹಾಗಾಗಿ ಈ ಕುಟುಂಬಕ್ಕೆ ಸೂತಕ ಇದೆ ಅಂತ ಹೇಳುವುದನ್ನು ಹೇಳಿದ್ರು. ಅದು ಪರ ವಿರುದ್ಧ ಚರ್ಚೆಗಳು ವ್ಯಾಪಕವಾಗಿ ನಡೀತು. ಅವರ ಕುಟುಂಬದಲ್ಲೇ ಅದು ಭಿನ್ನ ಅಭಿಪ್ರಾಯ ಬರುವ ರೀತಿಯಲ್ಲಿ ಅಭಿಪ್ರಾಯವಾಯಿತು. ಒಬ್ಬರು ವ್ಯಕ್ತಿ ಹೇಳಿದ್ರು, ಇದು ನಮ್ಮದು ಅವರು ಚಿಕ್ಕಮಂಡೂರು ಅಜ್ಜಗುಟ್ಟಿರ, ಅಲ್ಲಿಂದ ಅವರು ಮದುವೆಯಾಗಿರುವಂಥದ್ದು, ನಮಗೆ ಆಚರಣೆಗಳು ಕಾರಣ ಕೊಡುವಂಥದ್ದು ಇದು ಬೇರೆ ಬೇರೆ ಇದೆ. ಚಿಕ್ಕಮಂಡೂರು ಅವ್ರದ್ದೇ ಬೇರೆ ಇದೆ, ಕೊಣಂಗೇರಿ ಅವ್ರದ್ದೇ ಬೇರೆ ಇದೆ. ಪೊನ್ನಣ್ಣವರು ಕೊಣಂಗೇರಿ ಅಜ್ಜಗುಟ್ಟಿರವರು, ಇದು ಮೃತಪಟ್ಟವರು ಚಿಕ್ಕಮಂಡೂರು ಅವರು ಮೃತಪಟ್ಟವರು ಅಂತೇಳಿ ಅಥವಾ ಹೇಳಿದ್ರು, ಮದುವೆ ಆಗಿ ಹೋದವರಿಗೆ ಅವರ ಯಾರು ಭಾಗ ಇರುತ್ತೆ ಅವರಿಗೆ ಸೂತಕ ಪೂರ್ಣ ಪ್ರಮಾಣದ 11 ದಿನದ ಸೂತಕಗಳಿರ್ತದೆ, ಉಳಿದವರಿಗೆ 3 ದಿನದಷ್ಟಕ್ಕೆ ಸೂತಕ, ಇದು 4 ದಿನ ಆಗಿದೆ, ಹಾಗಾಗಿ ಇದು ಸೂತಕ ಅಲ್ಲ ಅಂತ ಹೇಳುವ ಚರ್ಚೆಗಳು ನಡೆಯಿತು. ಆನಂತರ ಅಜ್ಜಗುಟ್ರ ಕುಟುಂಬಸ್ಥರಿಂದ ಒಂದು ಮೆಸೇಜ್ ಬಂತು, ಇದು ವೈಯಕ್ತಿಕವಾಗಿ ಕುಟುಂಬದ ತೀರ್ಮಾನವಾಗಿರುವಂಥದ್ದು, ನಮಗೆ ಅಧ್ಯಕ್ಷರು ಹೇಳಿಕೊಂಡ್ರು ನಮಗೆ ಸೂತಕ ಇದೆ, ನಾವು ಸೂತಕದಲ್ಲಿದ್ದೇವೆ, ನಾವು ಅಂತ ಹೇಳೋದನ್ನು ಅಭಿಪ್ರಾಯವನ್ನು ಹೇಳಿದರು. ಈ ಚರ್ಚೆ ಸೂತಕದ ಚರ್ಚೆಗಿಂತ ರಾಜಕೀಯ ಟಾರ್ಗೆಟೆಡ್ ಚರ್ಚೆಗಳ ಆದ ರೀತಿಯಲ್ಲಿ ಪೊನ್ನಣ್ಣವನ್ನು ಟಾರ್ಗೆಟ್ ಮಾಡಬೇಕು ಅಂತ ಹೇಳುವ ರೀತಿಯಲ್ಲಿ ಮಾಡಿದ್ರು. ಇದು ಒಳ್ಳೆಯ ಬೆಳವಣಿಗೆಗಳಲ್ಲ. ಯಾಕೆಂದರೆ ನೇರವಾಗಿ ಅವರು ಅಜ್ಜಗುಟ್ರ ಕುಟುಂಬದಲ್ಲೇ ಮೃತಪಟ್ಟಿದ್ದು ಅಥವಾ ಅವರ ಭಾಗದವರೇ ಮೃತಪಟ್ಟಿದ್ದರು, ಸೂತಕ ಇದ್ದು ಅದನ್ನು ಧಿಕ್ಕರಿಸಿ ಹೋಗೋದಾದರೆ ಅದು ಬೇರೆ. ಅವರ ಅಜ್ಜಗುಟ್ರ ಕುಟುಂಬಸ್ಥರಲ್ಲ, ನೇರವಾಗಿ ಕುಟುಂಬಸ್ಥರಲ್ಲ, ಮದುವೆಯಾಗಿ ಹೋದವರು. ನೀವು ಹಾಗೆ ಯೋಚನೆ ಮಾಡಿದ್ರೆ ಕ್ಷೇತ್ರಕ್ಕೆ ಬಂದ ಹಲವಾರು ಕುಟುಂಬಸ್ಥರು ಸೂತಕದಲ್ಲಿದ್ದರು, ಇರಲೇಬೇಕಾಗುತ್ತೆ. ತುಂಬ ಜನ ಮೃತಪಟ್ಟಿದ್ರು. ನೀವು ಸೂಕ್ಷ್ಮವಾಗಿ ಆ ವಿಡಿಯೋಗಳನ್ನು ಗಮನಿಸಿಕೊಂಡು
ಬೇರೆ ಬೇರೆ ಕುಟುಂಬದಲ್ಲಿ ಮೃತಪಟ್ಟವರದು ಅವರ ಅವರ ಮದುವೆಯಾಗಿ ಹೋದವರದ್ದು ಎಷ್ಟೋ ಜನ ಮೃತಪಟ್ಟವರು ಇದ್ದಾರೆ. ಎಷ್ಟೋ ಜನ ಪೊನ್ನಣ ಒಬ್ಬರೊಬ್ಬರ ಟಾರ್ಗೆಟ್ ಆಗದೆ ಹೋಗಿದ್ದಾರೆ. ನೀವು ಹೇಳೋದಾದ್ರೆ ಸಾಕಷ್ಟು ಜನ ಆ ಸೂತಕದೊಂದಿಗೆ ಕ್ಷೇತ್ರಕ್ಕೆ ಬಂದಿರೋರಿರ್ತಾರೆ. ಇನ್ನೊಬ್ರು ಹೇಳ್ತಾ ಇದ್ರು, ಈ ನಡುಪು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನಾಂಗೀಯವಾಗಿ ಇನ್ನೊಂದು ಜನಾಂಗವನ್ನು ಕೊಲ್ಲಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳುವವರು ಮಾಂಸವನ್ನು ಸೇವಿಸಿ ಅಲ್ಲಿ ಬಂದು ಕ್ಷೇತ್ರಕ್ಕೆ ಬಂದಿರು. ಅವರಿಗೆ ಜನಾಂಗದ ಮೇಲೆ ದ್ವೇಷ ಇದೆ ವಿನಃ ಕಾವೇರಿಯ ಬಗ್ಗೆ ಅವರಿಗಿಲ್ಲ ಅಂತ. ಅದು ಆಗ ಅವ್ರಿಗೇನು ಅಲ್ಲಿ ನಿಮಗೆ ಉದ್ದೇಶ ಏನಾಗುತ್ತೆ? ಈ ಮಧು ಮಾಂಸಗಳನ್ನು ಸೇವಿಸಿ ಬರಬಾರದು ಅಂತ ಹೇಳೋದು ಎಷ್ಟು ಜನ ಅದನ್ನು ಪಾಲನೆ ಮಾಡಿ ಬಂದಿರ್ತಾರೆ ಕ್ಷೇತ್ರಕ್ಕೆ. ಅದನ್ನು ಹೇಳಿದ್ರು ಸಾಕಷ್ಟು ಸೂಕ್ಷ್ಮ ವಿಚಾರಗಳು. ಸೂತಕದ ವಿಚಾರವನ್ನು ಹೋದರೆ ತುಂಬ ಜನ ನೀವು ಅದರಲ್ಲಿ ಸೂತಕದಲ್ಲಿ ಬಂದಿರುವಂಥ ಚಾನ್ಸಸ್ಗಳು ಸಹಜವಾಗಿ ಇದ್ದೇ ಇರ್ತದೆ. ಯಾಕೆಂದರೆ ಈ ಥರ ನೀವು ಸೂತಕನ ಪಾಲನೆ ಮಾಡಿದ್ರೆ ಅಲ್ಲಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಇದೆ ಅಂತ ಹೇಳಿದ್ರು. ಇದನ್ನು ನಾನು ಅಂದುಕೊಳ್ಳುವಂಥ ಪೊನ್ನಣ್ಣ ಅವ್ರನ್ನ ಟಾರ್ಗೆಟ್ ಮಾಡಿ ಏನು ಪ್ರಯೋಜನ ಆಗೋದಿಲ್ಲ. ಪೊನ್ನಣ್ಣ ಅವರಿಗೆ ಕಪ್ಪು ಚುಕ್ಕಿಯನ್ನು ಮೆತ್ತಿ ಏನೂ ಆಗಬೇಕಾಗಿಲ್ಲ. ಅವರು ರಾಜಕೀಯವಾಗಿ ಅದರಿಂದ ಏನು ಸಾಧಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಜನರ ಭಾವನೆಯನ್ನು ಕೆರಳಿಸಿ ರಾಜಕೀಯ ಮಾಡುವವರಿಗೆ ಅದೇ ಒಂದು ಹಾದಿ ಅಂತ ಇರ್ಬೋದು. ಆದರೆ ಇದು ಒಳ್ಳೆ ಭಾವನೆಗಳಲ್ಲ. ನೀವು ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿಕೊಂಡು ವ್ಯವಸ್ಥೆಯನ್ನು ಕೊಲ್ಯಾಪ್ಸ್ ಮಾಡೋಕ್ಕೆ ಹೋಗುವಂಥದ್ದು ಸಹ ಒಳ್ಳೆಯದಲ್ಲ. ಅಥವಾ ಈ ಒಂದು ನನಗೆ ಅನಿಸೋದು ಈ ಏನು ಸೂತಕದ ಚರ್ಚೆ ಆಗಿದೆ ಅದರ ಬಗ್ಗೆಯೂ ಚರ್ಚೆ ನಡೆಯಲಿ. ಯಾರ್ಯಾರಿಗೆ ಸೂತಕ ಕ್ಷೇತ್ರಕ್ಕೆ ಬರುವುದಕ್ಕೆ ಕಟ್ಟುಪಾಡುಗಳೇನು, ಏನು ಈಗ ಕುಟುಂಬದಲ್ಲಿ ಸಾವನ್ನಪ್ಪಿದವರಿಗೆ ಮಾತ್ರನ ಸೂತಕನ, ಅಥವಾ ಅವ್ರ ಕುಟುಂಬದ ಸದಸ್ಯರುಗಳು ಮದುವೆಯಾಗಿ ಹೋದವರಿಗೆ ಅವರ ಅಲ್ಲಿ ಮೃತಪಟ್ಟರೆ ಅದು ಸೂತಕನ, ಅದ್ರ ಬಗ್ಗೆನೂ ಚರ್ಚೆ ಆಗಲಿ. ಹೀಗೇನೆ ಅಂತ ಬೇಡ, ತಿಳಿದವರು ಹಿರಿಯರುಗಳು ಇದರ ಬಗ್ಗೆ ಒಂದು ಚರ್ಚೆ ಮಾಡಿ ಈ ಸೂತಕದ ಬಗ್ಗೆ ಒಂದು ನಿರ್ಧಾರ ಮಾಡುವಂಥ ಕೆಲಸಗಳಾಗಲಿ. ನನಗೆ ಅನಿಸೋದು ಅಖಿಲ ಕೊಡೋ ಸಮಾಜ ಈ ಒಂದು ಸಬ್ಜೆಕ್ಟ್ ಅನ್ನು ಎತ್ತುಕೊಂಡು ಅದಕ್ಕೆ ಒಂದು ಕಟ್ಟುಪಾಡನ್ನ ನಿರ್ಧಾರವನ್ನು ಮಾಡಬೇಕಾಗಿದೆ. ಯಾರು ಬರ್ಬೇಕು ಯಾರು ಬರಬಾರ್ದು ಅನ್ನೋದೊಂದು ಕ್ಲಿಯರ್ ಕಟ್. ಹೌದು. ಈಗ ನೋಡಿ, ಮುಕ್ಕಾಟಿರ ಅಂತ ಹೇಳೋ ಫ್ಯಾಮಿಲಿ, ಊರಿಗೊಂದು ಮುಕ್ಕಾಟಿರ ಫ್ಯಾಮಿಲಿ ಇದೆ, 25 ಮುಕ್ಕಾಟಿರ ಫ್ಯಾಮಿಲಿ ಇದೆ. ಮುಕ್ಕಾಟಿರಲ್ಲಿ ಮೃತಪಟ್ಟವರು ಯಾರು ಬರಬಾರ್ದು ಅಂತ ಹೇಳಿ ನೀವು ಅದನ್ನ ಸೂತಕ ಅಂತ ನಿಗದಿ ಮಾಡೋದಾದ್ರೆ ಮುಕ್ಕಾಟಿರ ಎಷ್ಟು ಸಂಖ್ಯೆಯಲ್ಲಿ ಜನಸಂಖ್ಯೆಯಲ್ಲಿದ್ದಾರೆ? ಅವ್ರಲ್ಲಿ ಮದುವೆ ಆದ ಹೋದ್ರೆ ಅರ್ಧಕ್ಕರ್ಧ ಕೊಡಗಿನವರು ಮುಕ್ಕಾಟರ ಪ್ರತ್ಯಕ್ಷ ಪರೋಕ್ಷವಾಗಿ ಅವರ ಕುಟುಂಬಸ್ಥರು ಹಾಗೆ ಯಾರು ಕ್ಷೇತ್ರಕ್ಕೆ ಬರಕೆ ಆಗದ ಪರಿಸ್ಥಿತಿ ಬಂದು ಆಗುತ್ತೆ. ಆಗ ಯೋಚನೆ ಮಾಡ್ಬೇಕಾಗುತ್ತೆ. ಇವು ಫ್ಯಾಮಿಲಿ ಟೂರ್ನಮೆಂಟ್ ಆಗುವಾಗ ಮುಕ್ಕಾಟಿರೋರು ಬೇರೆ ಬೇರೆ ಭಾಗದ ಮುಕ್ಕಾಟಿರೋರು ಟೀಮನ್ನು ಹಾಕ್ತಾ ಇದ್ರು. ಆವಾಗ ಎಲ್ಲರೂ ಸೇರಿ ಒಂದೇ ಮುಕ್ಕಾಟರ್ ಹಾಕುವ ಚರ್ಚೆ, ಒಂದೇ ಮುಕ್ಕಾಟರ್ ಹಾಕಬೇಕು ಅಂತ ಚರ್ಚೆ ಬಂದು ಆವಾಗ ಇಲ್ಲ ಹಾಕಿ ಮ್ಯಾಚಿಗೆ ಹಾಕ್ಬೋದು. ಒಂದೇ ಮುಕ್ಕಾಟರ್ ಅಂತ ಫ್ಯಾಮಿಲಿಯಿಂದ ನಾವು ಮಾಡೋಕ್ಕೋದ್ರೆ ನಾವು ಸೂತಕದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಮದುವೆ ಆಗಲಿ ಬೇರೆ ಯಾವ ಕಾರ್ಯ, ನಮ್ಮ ಧಾರ್ಮಿಕ ಕಾರ್ಯಗಳು ಯಾವುದು ಮಾಡೋಕ್ಕಾಗಲ್ಲ, ಸೂತಕದಲ್ಲಿ ನಾವು ಕಳೆದು ಹೋಗ್ತೀವಿ ಅಂತ ಹೇಳಿದ್ರು. ನೀವು ಮುಕ್ಕಾಟರ ಫ್ಯಾಮಿಲಿಯವರು ಸೂತಕ ಅಂತ ಹೇಳಿ ನೀವು ನಿರ್ಧಾರ ಮಾಡಿದ್ರೆ ಅವರು ಎಷ್ಟೋ ಕೊಡೋ ಕುಟುಂಬಗಳಿಗೆ ಕ್ಷೇತ್ರಕ್ಕೆ ಬರಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದರೆ ಇದರ ಬಗ್ಗೆ ಒಂದು ನಿರ್ಧಾರವನ್ನು ಮಾಡಬೇಕಾಗುತ್ತೆ. ಬಹುಶಃ ಅಖಿಲ ಕೊಡೋ ಸಮಾಜ ಈ ಬಗ್ಗೆ ಒಂದು ಹಿರಿಯರುಗಳನ್ನೆಲ್ಲ ಸೇರಿಸಿ, ತಿಳುವಳಿಕೆ ಇರುವವರನ್ನೆಲ್ಲ ಸೇರಿಸಿ ಈ ವಿಚಾರದ ಬಗ್ಗೆ, ಸೂತಕದ ಬಗ್ಗೆ, ಕಟ್ಟುಗಳ ಬಗ್ಗೆ, ಅದ್ರ ಬಗ್ಗೆನೂ ಒಂದು ಚರ್ಚೆ ನಡೆದು ಒಂದು ನಿರ್ಧಾರವನ್ನು ಪ್ರಕಟಿಸಬೇಕಾಗುತ್ತೆ. ಇಲ್ಲದೆ ಹೋದರೆ ಒಂದು ಕೆಟ್ಟ ಭಾವನೆಯನ್ನು ಮೂಡಿಸುವ ರೀತಿಯಲ್ಲಿ ಆಗಿ ಹೋಗುತ್ತೆ. ಸೂತಕದಲ್ಲಿ ಬಂದವರು ಕ್ಷೇತ್ರಕ್ಕೆ ಬಂದರು, ಇನ್ನೊಂದು ಧಾರ್ಮಿಕ ಭಾವನೆಗೆ ಅದು ಸಹ ಒಂದು ಚ್ಯುತಿ ಕೊಡುವಂತಹ ಪ್ರತಿ ವರ್ಷ ಈ ಚರ್ಚೆಗಳಾಗ್ತಾ ಇರ್ತವೆ. ಹೌದು. ಅದು ನೋಡಿ, ನಾನು ಹೇಳುವಾಗ ನಾನು ಹೇಳಿದ್ರೆ ನಾನೇ ಹೌದು ಅಜ್ಜಿ ಕುಟ್ರ ಫ್ಯಾಮಿಲಿಯಲ್ಲಿ ಮೃತಪಟ್ಟು ಯಾಕೆ ಬಂದರು ಅಂತ ಹೇಳೋಗೆ ನಾನು ಚೆಕ್ ಮಾಡಿ ಹೌದು ಅಂತ ಹೇಳ್ಬಿಟ್ರು. ಯಾಕೆಂದ್ರೆ ಯಾರೊಬ್ರು ವಕೀಲರು ಮೃತಪಟ್ಟಿದ್ರು, ಅವರ ಹೆಂಡತಿ ಅಜ್ಜಿ ಕುಟ್ರೆ ಇದ್ರು. ಆವಾಗ ಸಹಜವಾಗಿ ಅಜ್ಜಿ ಕುಟ್ರೆ ಇದ್ದಾಗ ಇದನ್ನು ನೋಡುವಾಗ ಬೇರೆ ಬೇರೆ ಥರ ಭಾವನೆ ಆಗ್ತಾ ಹೋದು. ನೋಡುವಾಗ ಅಜ್ಜಿ ಕುಟ್ರ ಫ್ಯಾಮಿಲಿ ಮೃತಪಟ್ಟೇ ಇಲ್ಲ. ಅವ್ರು ಹೋಗಿದ ಒಂದು ಲೇಡಿಯ ಗಂಡ ತೀರ್ಕೊಂಡಿರುವಂಥದ್ದು, ಇನ್ನೊಂದು ಲೇಡಿಯೇ ಮೃತಪಟ್ಟಿರುವಂಥದ್ದು. ಅದರ ಸೂತಕಗಳ ಬಗ್ಗೆ ಒಂದು ಪಾಠ ರೀತಿಯಲ್ಲೋ ಅಥವಾ ಮುಂದಿನ ಮಾರ್ಗದರ್ಶನವನ್ನು ರೂಪಿಸುವುದಕ್ಕೆ ಇದೊಂದು ವಿಚಾರ ಅಂತ ತೆಗೆದುಕೊಂಡು ಅದನ್ನು ಲಘುವಾಗಿ ತೆಗೆದುಕೊಳ್ಳದೆ ರಾಜಕೀಯ ಉದ್ದೇಶದಲ್ಲಿ ಟಾರ್ಗೆಟ್ ಮಾಡುವ ವಿಚಾರ ಚರ್ಚೆ ಆಗಿರ್ಬೋದು. ಹಾಗಿದ್ರೂ ಸಹ ಸೂತಕದ ವಿಚಾರದ ಏನು ಅಂತ ಹೇಳುವಂಥದ್ದು, ಕ್ಷೇತ್ರದ ಕಟ್ಟುಪಾಡುಗಳ ಬಗ್ಗೆ, ಧಾರ್ಮಿಕವಾಗಿ ಏನಿರುತ್ತೆ ನಂಬಿಕೆಗಳ ಬಗ್ಗೆನೂ ಅದರ ಬಗ್ಗೆನೂ ಒಂದು ರೂಪಿಸುವಂಥದ್ದು. ಮುಂದಿನ ಸಂದರ್ಭಕ್ಕೆ ಈ ರೀತಿಯ ಏನಾದರೂ ವಿಚಾರಗಳು ಆಗದ ರೀತಿಯಲ್ಲಿ ಒಂದು ತೀರ್ಮಾನ ಆಗುವ ರೀತಿಯಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಇದೇ ವಿಚಾರದಲ್ಲಿ ಒಂದೇ ರೀತಿಯ ಭಾವನೆಗಳು ಬರಲಿಲ್ಲ. ಒಂದು ಭಾಗಕ್ಕೆ ಸೂತಕ, ಒಂದು ದಿನಕ್ಕೆ ಸೂತಕ, 10 ದಿನಕ್ಕೆ ಸೂತಕ, ಅಥವಾ 3 ದಿನಕ್ಕೆ ಸೂತಕ, ದಿನದ ಲೆಕ್ಕಾಚಾರದಲ್ಲಿ, ಅಥವಾ ಸೂತಕ ಇಲ್ಲ ಅಂತ ಹೇಳುವ ರೀತಿಯಲ್ಲಿ, ಫ್ಯಾಮಿಲಿ ಅಲ್ಲ ನೇರವಾಗಿ ಇದಲ್ಲ ಅಂತ ಹೇಳುವಂಥದ್ದು. ಈಗ ಭಾಗ ನೋಡಿ, ಈಗ ಚಿಕ್ಕಮಂಡೂರು ಅಂತ ಹೇಳಿದ್ರೆ ಕೊಣಂಗೇರಿ ಭಾಗ ಅಂತ ಹೇಳಿದ್ರು. ಅಲ್ಲ, ನಾವು ಫ್ಯಾಮಿಲಿಯವರು ಎಲ್ಲರೂ ಒಂದೇ ಅಂತ ಹೇಳಿದ್ರು. ಅಲ್ಲಿ ಕಾರಣ ಕೊಡುವ ಬೇರೆ ಬೇರೆ ಸಂಪ್ರದಾಯ ಇದೆ ಅಂತ ಹೇಳಿದ್ರು. ನಾವು ಅದನ್ನೆಲ್ಲವನ್ನು ಗೌರವಿಸಬೇಕಾಗಿದೆ. ಕುಟುಂಬದಲ್ಲಿ ಇರುವಂಥ ಭಾವನೆಗಳು ನಮಗೆ ಗೊತ್ತಿರೋದಿಲ್ಲ. ನಾವು ನೇರವಾಗಿ ಹೇಳ್ತೀವಿ, ಬೇರೆ ಕುಟುಂಬಗಳಲ್ಲೂ ಬೇರೆ ಬೇರೆ ವಿಚಾರಗಳು ಇರ್ತದೆ. ಅದು ಬಹಿರಂಗವಾಗಿ ಚರ್ಚೆ ಮಾಡುವಂಥ ವಿಚಾರನೂ ಅಲ್ಲ, ಅಥವಾ ಅದನ್ನು ಚರ್ಚೆ ಮಾಡುವಂಥ ಅವರಿಗೂ ಯಾರು ಅದನ್ನು ಆಸ್ಪದ ಕೊಡೋದು ನಮಗೆ ಅರಿವಿರೋದಿಲ್ಲ. ಅರಿವಿಲ್ಲದೆ ನಾವು ಅದನ್ನು ಕಮಿಟ್ ಪಾಸ್ ಮಾಡಿ ಬೇರೆ ಥರ ಭಾವನೆಗಳಿಗೆ ಆಗುತ್ತೆ. ಅದ್ರ ಬಗ್ಗೆನೂ ಚರ್ಚೆ ನಡೀಲಿ. ಅದು ನೀವು ಹೇಳಿದಾಗ ಒಂದು ಸಾರ್ವತ್ರಿಕವಾಗಿ ಒಂದು ನಿಯಮಾವಳಿ ಫೈನಲ್ ಆಗಿ ಒಂದು ಎಲ್ಲ ಚರ್ಚೆ ನಡೆದು ಎಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ನಿಯಮಾವಳಿ ಸಿಕ್ಕಿದಾಗ ಯಾರು ಕ್ಷೇತ್ರಕ್ಕೆ ಹೋಗಬಹುದು, ಯಾರು ಹೋಗಬಾರ್ದು, ಹುಟ್ಟು ಸಾವಿನ ವಿಚಾರದಲ್ಲಿ ಸೂತಕ ಇದ್ದಂಥ ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ. ಚರ್ಚೆಗಳು ನಡೆಯೋದು ತಪ್ಪುತ್ತೆ, ವಿನಾಕಾರಣ ಟಾರ್ಗೆಟ್ ಆಗೋದು ಕೂಡ ತಪ್ಪುತ್ತೆ. ಕುಟುಂಬರ ಧನ್ಯವಾದಗಳು. ಸಾಕಷ್ಟು ವಿಚಾರವನ್ನು ಈ ತಲಕಾವೇರಿ ತೀರ್ಥೋದ್ಭವ ವಿಚಾರವನ್ನು ಇಟ್ಟುಕೊಂಡು ಅಲ್ಲಿ ಆದಂತಹ ಆಗು ಹೋಗುಗಳನ್ನು ಇಟ್ಕೊಂಡು ಚರ್ಚೆ ಮಾಡಿದ್ವಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ ವೀಕ್ಷಕರೇ.
ಮುಖ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲೇ ಹೆಚ್ಚು ಚರ್ಚೆಗೆ ಒಳಪಟ್ಟಂಥ ವಿಚಾರ. ಜೊತೆಗೆ ಭಕ್ತಿ ಭಾವನೆ, ಸಹಸ್ರಾರು ಜನರ ಭಾವನಾತ್ಮಕ ವಿಚಾರ ಕಾವೇರಿ ಅನ್ನುವಂಥದ್ದು. ಅದರ ಜೊತೆಗೆ ಭಕ್ತಿಯ ವಿಚಾರ ಕೂಡ, ಅದು ಭಕ್ತಿ ಭಾವನೆಯ ವಿಚಾರವಾಗಿಯೇ ಮುಂದುವರಿಬೇಕು, ಯಾವುದೇ ಜಿದ್ದಿಗೆ ಒಳಗಾಗಬಾರ್ದು ಅನ್ನೋಂಥದ್ದೇ ನಮ್ಮ ಆಶಯ ಕೂಡ. ಯಾವುದೇ ಜನಾಂಗದ ಪೈಪೋಟಿ ಅಥವಾ ಕ್ಷೇತ್ರ ನಮ್ಮ ಗಡಿಯನ್ನು ಇಟ್ಟುಕೊಂಡು, ಪ್ರಾದೇಶಿಕತೆಯನ್ನು ಇಟ್ಟುಕೊಂಡು ತಿಕ್ಕಾಟವನ್ನು ಇರೋದು, ಪರಕೀಯತೆಯನ್ನು ಮೂಡಿಸ್ಕೊಳ್ಳುವಂತಹ ಭಾವನೆ ಸೃಷ್ಟಿಯಾಗೋದು ಬೇಡ ಅನ್ನೋದು ನಮ್ಮ ಚರ್ಚೆಯ ಉದ್ದೇಶ. ನಿಮಗೆ ಈ ಸಂಬಂಧಿತವಾಗಿ ಏನಾದರೂ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮಾಡಿ. ಮುಂದೆ ಇನ್ನೊಂದು ಕಂಟೆಂಟ್ ಜೊತೆಗೆ ಮುಂದಿನ ವಾರ ನ್ಯೂಸ್ ಪಂಚ್ನಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ. ನಮಸ್ಕಾರ.